ಶ್ರೀಮದ್ಭಾಗವತದಲ್ಲಿ ಸ್ವಾಯಂಭೂ ಮನುವಿನ ಮೊದಲನೆಯ ಮಗನಾದ ಪ್ರಿಯವ್ರತರಾಜನ ಕಥೆಯನ್ನು ಪಂಚಮಸ್ಕಂದದಲ್ಲಿ ನಿರೂಪಣೆಯನ್ನು ಮಾಡ್ತಾ, ಪ್ರಿಯವ್ರತರಾಜನ ಪರಂಪರೆಯಲ್ಲಿ ಆಗ್ನೇಧ್ರ ಅಂತ ಒಬ್ಬ ರಾಜ, ಅವನಿಗೆ ನಾಭಿ, ಅವನಿಗೆ ಋಷಭ ಅಂತ ಸಾಕ್ಷಾತ್ ಭಗವಂತನ ಒಂದು ಅವತಾರ. ಋಷಭರೂಪಿಯಾದ ಪರಮಾತ್ಮನಿಗೆ 100 ಜನ ಮಕ್ಕಳಾಗುತ್ತಾರೆ. ಮೊದಲನೆಯವನಿಗೆ ಭರತ ಅಂತ ಹೆಸರು. ಇನ್ನು 81 ಜನಗಳು ಕರ್ಮತಂತ್ರದಲ್ಲಿ ನಿಷ್ಣಾತರಾಗ್ತಾರೆ. ಕರ್ಮತಂತ್ರ ಅಂದರೆ ಯಜ್ಞ ಯಾಗಗಳು, ಪೌರೋಹಿತ್ಯದ ಭಾಗ. ಆ ಕರ್ಮಗಳನ್ನೆಲ್ಲ ಹೇಗೆ ಮಾಡಿಸಬೇಕು ಅನ್ನುವುದರಲ್ಲಿ ಪ್ರಾವೀಣ್ಯವನ್ನು ಪಡೆದವರು 81 ಜನ. ಮತ್ತೆ 9 ಜನಗಳನ್ನು ನವದ್ವೀಪಗಳಿಗೆ ರಾಜನನ್ನಾಗಿ ಮಾಡ್ತಾನೆ. 81 9 90 ಆಯಿತು. ಮೊದಲನೇ ಮಗ ಭರತ 91 ಆಯಿತು. ಇನ್ನು 9 ಜನ ಅವರು ಜ್ಞಾನಿಗಳು, ಯೋಗಿಗಳಾಗುತ್ತಾರೆ. ಕವಿರ್ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋತ ದ್ರುಮಿಲಃ ಚಮಸಃ ಕರಭಾಜನಃ ಅಂತ 9 ಜನ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ ಅವರ ಹೆಸರು ಕೇಳಿದ್ರೆ ಸಾಕಂತೆ ನಮ್ಮ ಎಲ್ಲ ಪಾಪನಾಶವಾಗುತ್ತೆ ಅಂತ ಹೇಳಿದ್ದಾರೆ. ಯಾರಾದರೂ ನಾವು ಬೇರೆ ಊರಿಗೆ ಹೋದಾಗ ನಮ್ಮ ಅಪ್ಪಯ್ಯನ ಹೆಸರು ಹೇಳಿದ್ರೆ ನಮಗೆ ಖುಷಿ ಆಗುತ್ತಾ ಇಲ್ವಾ? ಹಾಗೆ ಕೆಲವರ ದೇವತೆಗಳ, ಋಷಿಗಳ ಹೆಸರನ್ನು ಹೇಳಿದ್ರೆ ಸಾಕು, ಅವರಿಗೆ ಅಷ್ಟು ಸಂತೋಷ ಆಗುತ್ತಂತೆ. ಅಂಥ ದೊಡ್ಡ ಜ್ಞಾನಿಗಳು, ಕವಿ ಮೊದಲಾದ ಜ್ಞಾನಿಗಳು. ವೃಷಭ 100 ಜನ ಮಕ್ಕಳನ್ನ ಕೂಡಿಸಿಕೊಂಡು ಈ ಬದುಕಿನ ಕರ್ತವ್ಯಗಳೇನು ಅಂತ ಅವರಿಗೆಲ್ಲ ಪಾಠ ಮಾಡಿದನಂತೆ. ಅವನ ಮನೆಯಲ್ಲಿ ಪ್ರವಚನಕ್ಕೆ ಕೊರತೆಯೇ ಇಲ್ಲ. ಒಂದು ಬಾರಿ ಪ್ರವಚನ ಕೂತ್ರೆ 100 ಜನ ಮಕ್ಕಳು ಕೂತ್ಕೊಳ್ತಾ ಇದ್ರು. ಮತ್ತೆ 100 ಜನ ಸೊಸೆಯಂದಿರು, ಮತ್ತೆ ಮಕ್ಕಳು, 300 ಜನ ಗ್ಯಾರಂಟಿ. ಮನೆಯಲ್ಲೇ ಪ್ರವಚನ. ಆ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ದಂತೆ. ನೋಡಿ, ದೇವರು ಕೊಟ್ಟ ಈ ದೇಹದಲ್ಲಿ ಆಹಾರ, ನಿದ್ರೆ, ಮೈಥುನ ಇವುಗಳಿಗೋಸ್ಕರ ಸೀಮಿತವಾಯಿತು ಅಂದರೆ ಪ್ರಾಣಿಗಳಿಗೂ ಮಾನವರಿಗೂ ಏನು ವ್ಯತ್ಯಾಸ? ಎಲ್ಲಾ ಪ್ರಾಣಿಗಳ ಬಾಯಲ್ಲಿ ಒಂದು ಶಬ್ದ ಬರುತ್ತೆ, ಮೇ 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 ಅಂತ. ಈ ಆಡು, ಕುರಿ ಇವುಗಳ ಬಾಯಲ್ಲಿ ಬರುವ ಶಬ್ದ ಅದು ಮೇ ಅಂತ. ಅಂದ್ರೆ ಸ್ವಾರ್ಥ, ಎಲ್ಲವೂ ನನಗೆ ಬೇಕು ಅಂತ. ಅದೇ ಶಬ್ದಗಳು ನಮ್ಮ ಬಾಯಲ್ಲಿ ಬಂದರೆ ಅದೇನು ವ್ಯತ್ಯಾಸ? ಮಾನವರಾಗಿ ತ್ಯಾಗಕ್ಕೆ ತಯಾರಾಗಬೇಕು. ಇಲ್ಲಿ ಯಜ್ಞ ನಡೆದಿದೆ. ಯಜ್ಞದಲ್ಲಿ ಆಹುತಿಗಳನ್ನು ನೀಡುತ್ತಾರೆ. ಏನಂತ ನೀಡುತ್ತಾರೆ? ಇಂದ್ರಾಯ ಸ್ವಾಹ, ಚಂದ್ರಾಯ ಸ್ವಾಹ, ಋಷಿಭ್ಯ, ದೇವೇಭ್ಯ, ಎಲ್ಲ ದೇವತೆಗಳಿಗೆ, ಋಷಿಗಳಿಗೆ, ಇಂದ್ರ, ಚಂದ್ರ, ತ್ಯಾಗ. ನಮ್ದು ಹಾಗಲ್ಲ. ನಮ್ದೆಲ್ಲ ಸ್ವಲ್ಪ ಮಂತ್ರ ವ್ಯತ್ಯಾಸ ಇದೆ. ನಮ್ದು ದೇವತೆಗಳಿಗೆ, ಋಷಿಗಳಿಗೆ ಆಹುತಿಗಳಲ್ಲ, ಸ್ವಾರ್ಥಕ್ಕೆ ಆಹುತಿಗಳು. ಏನು? ಪತ್ನಿ ಸ್ವಾಹ ಮೊದಲನೆಯದ್ದು, ಮದುವೆ ಆದ ಮೇಲೆ ಎಲ್ಲ ಹೆಂಡತಿಗೆ ಮಾಡಿಡಬೇಕು ಅಂತ. ಆಮೇಲೆ ಪುತ್ರಾಯ ಸ್ವಾಹ, ಆಮೇಲೆ ಆತ್ಮನೇ ಸ್ವಾಹ ನನಗೆ, ಆಮೇಲೆ ಗೃಹಾಯ ಸ್ವಾಹ, ಮನೆ, ಮಡದಿ, ಮಕ್ಕಳು, ನಾನು, ಇದೆಲ್ಲ ಸ್ವಾರ್ಥ. ಇದು ಮೇ 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 ಅಂತ ಪ್ರಾಣಿಗಳು ಕಿರಿಚಿದ ಹಾಗೆ. ಕೊನೆಗೆ ಭಗವಂತ ಒಂದು ಆಹುತಿ ಕೊಡ್ತಾನೆ. ಮನುಷ್ಯ ಯೋನಿಯನ್ನು ಕೊಟ್ಟಿದ್ದು ಮತ್ತೊಬ್ಬರಿಗೆ ತ್ಯಾಗ ಮಾಡು ಅನ್ನುವ ಭಾವನೆಯಿಂದ. ನೀನು ಅನುಭವಿಸು, ಇನ್ನೊಬ್ಬರಿಗೆ ಉಪಕಾರ ಮಾಡು. ನಿಜವಾದ ಗೃಹಸ್ಥ ಧರ್ಮ ಅದು. ಎಲ್ಲವೂ ನನಗೇ ಬೇಕು ಅನ್ನುವ ಚಿಂತನೆ ಏನಿದೆ, ಇದು ತುಂಬಾ ದೊಡ್ಡ ಸ್ವಾರ್ಥ. ಈ ಸ್ವಾರ್ಥ ಒಳ್ಳೆಯದಲ್ಲ ಅಂತ ನಮ್ಮ ಮಂತ್ರಗಳೇ ಬದಲಾದದ್ದನ್ನು ನೋಡಿ ದೇವರು ಕೂಡ ಕೊನೆಗೊಂದು ಆಹುತಿಯನ್ನು ಕೊಡ್ತಾನೆ, ಅನರ್ಥಾಯ ಸ್ವಾಹ ಅಂತ. ನೀನು ಮನುಷ್ಯನಾಗಿ ಹುಟ್ಟಬೇಡ, ಪ್ರಾಣಿಗಳಾಗಿ ಹುಟ್ಟು ಅಂತ. ಅದಕ್ಕೆ ನೋಡಿ, ಮನುಷ್ಯರನ್ನ ಕೆಲವೊಮ್ಮೆ ಬೈಯುವುದುಂಟು. ತುಂಬಾ ಅಪರಾಧ ಮಾಡಿದ ಮನುಷ್ಯರಿಗೆ ತೂ ನಾಯಿ ಅಂತ ಬೈತಾರೆ. ಬೈಸ್ಕೊಳ್ಬೇಡಿ ಯಾರೋ. ತೂ ಕತ್ತೆ ಅಂತನೂ ಬೈತಾರೆ, ಪಿಶಾಚಿ ಅಂತನೂ ಬೈತಾರೆ. ತೂ ಮನುಷ್ಯ ಅಂತ ಬೈಯೋದಿಲ್ಲ. ದೇವಲೋಕದ ಪದ್ಧತಿ ಹೇಗೆ ಗೊತ್ತೋ, ತುಂಬಾ ಅಪರಾಧ ಮಾಡಿದವರಿಗೆ ತೂ ಮನುಷ್ಯ ಅಂತಾನೆ ಬೈತಾರವರು. ಯಾಕೆಂದ್ರೆ ಮನುಷ್ಯ ಯೋನಿ ತುಂಬಾ ಎತ್ತರದ ಯೋನಿ ಅದು. ಇಲ್ಲಿ ಅಪರಾಧ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮನುಷ್ಯನಾಗಿಯೂ ಅಪರಾಧ ಮಾಡುವುದು ತುಂಬಾ ದೊಡ್ಡ ಅಪರಾಧ ಅಂತ ದೇವತೆಗಳು ದೇವಲೋಕದಲ್ಲಿ ಏನಾದರೂ ಅಪರಾಧ ಮಾಡಿದ್ರೆ, ಇಲ್ಲಿ ಆದ್ರೆ ಒಂದು ಶಾಪ ಕೊಡ್ತಾರೆ, ನಾಯಿಯಾಗಿ ಹೋಗಿ ಹುಟ್ಟು ಅಂತ. ದೇವಲೋಕದಲ್ಲಿ ಒಂದು ಶಾಪ ಇದೆ, ಮನುಷ್ಯ ಯೋನಿಯಲ್ಲಿ ಹುಟ್ಟು ಅಂತ. ಅಂದ್ರೆ ದೇವತೆಗಳಿಗೆ ನಾಯಿ ಈಸ್ ಈಕ್ವಲ್ ಟು ಮನುಷ್ಯ. ಅಂದ್ರೆ ನಾವು ಸ್ವಾರ್ಥಗಳನ್ನು ಪಡೆದಾಗ ಪ್ರಾಣಿಗಳಿಗಿಂತ ಕಡೆ ಆಗುತ್ತೇವೆ. ಮನುಷ್ಯ ಯೋನಿಯಲ್ಲಿ ನಾವು ಹುಟ್ಟಿದ್ದೇವೆ. ಈ ಮನುಷ್ಯ ಯೋನಿಯಲ್ಲಿ ಏನ್ ಮಾಡಬೇಕು? ಲಿಂಗಂ ವ್ಯಪೋಹೇದ್ ಕುಶಲೋ ಅಹಮಾಖ್ಯಂ. ವೃಷಭನ ಉಪದೇಶ. ಅನಾದಿ ಕಾಲದಿಂದ ಜೀವರಿಗೆ ಕರ್ಮದ ಸಂಬಂಧ ಇದೆ. ಹುಟ್ಟುತ್ತಾ ಇರ್ತೇವೆ, ಸಾಯ್ತಾ ಇರ್ತೇವೆ. ದೊಡ್ಡ ಕ್ಯಾನ್ಸರ್ ಅದು. ಜನನ ಮರಣಗಳು ಅನ್ನುವುದು ಕ್ಯಾನ್ಸರ್. ಅದರ ಪರಿಹಾರಕ್ಕೊಂದು ಚಿಕಿತ್ಸೆ ಇದೆ.
ಏನು ಅಂದರೆ ದೇವರ ಕಥಾಶ್ರವಣ ಮಾಡ್ತಾ ಇದ್ರೆ ಸ್ವತಂತ್ರನಾದವನು ಭಗವಂತ ಮಾತ್ರ. ಉಳಿದ ಎಲ್ಲ ಜೀವರಾಶಿಗಳು ಅಸ್ವತಂತ್ರರು. ಪ್ರತಿಯೊಬ್ಬರಿಗೂ ದುಃಖ ಇದೆ. ಯಾರಾದರೂ ಒಬ್ರು ಕೈ ಎತ್ತಿ ನನಗೆ ದುಃಖ ಇಲ್ಲ ಅಂತ ಕೈ ಎತ್ತಿ ನೋಡೋಣ. ಅವರದ್ದೇ ಆದ ದುಃಖಗಳಿದೆ. ಸಾಮೂಹಿಕವಾಗಿ ಎಲ್ಲರಿಗೂ ಏನು ದುಃಖ ಅಂದರೆ ಕಾಲು ನೋವಿದೆ, 2 ಗಂಟೆ ಪ್ರವಚನ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಅದಕ್ಕೆಲ್ಲರಿಗೂ ಚೇರ್ ಹಾಕಿ ಅವರು ಕೆಳಗಡೆ ಕೂತಿದ್ದಾರೆ ಅವರು. ಅಂದರೆ ಎಲ್ಲರಿಗೂ ಏನಾದರೂ ಒಂದು ಉಪದ್ರವ ಇದೆ. ಉಪದ್ರವವೇ ಇಲ್ಲದೆ ಇರುವಂತಹ ಒಂದು ಸನ್ನಿವೇಶ ಜೀವರ ಬದುಕಿನಲ್ಲಿ ಇಲ್ಲ. ಎಂದೂ ದುಃಖವಿಲ್ಲದೆ ಅನಂತ ಜೀವರಾಶಿಗಳನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ಇರುವುದು ಸರ್ವೋತ್ತಮನಾದ ಭಗವಂತನಿಗೆ ಮಾತ್ರ. ಆದ್ರಿಂದ ಮಧ್ವಾಚಾರ್ಯ ಹೇಳಿಕೊಡ್ತಾರೆ, ಭಗವಂತ ಸ್ವತಂತ್ರ, ಎಲ್ಲ ಜೀವರಾಶಿಗಳು ಅಸ್ವತಂತ್ರರು. ಅಂದರೆ ಅವನೊಬ್ಬನಲ್ಲಿ ಏನನ್ನು ಮಾಡಬೇಕಾದ್ರೂ ಕೂಡ ಇನ್ನೊಬ್ಬರ ಸಹಕಾರ ಬೇಡ, ಸಹಾಯ ಬೇಡ, ಸ್ವತಂತ್ರವಾಗಿ ಮಾಡ್ತಾನೆ. ಅವನು ಇನ್ನೊಬ್ಬರಿಗೆ ಡಿಪೆಂಡ್ ಆಗಲ್ಲ. ನಾವೆಲ್ಲರೂ ಕೂಡ ಇನ್ನೊಬ್ಬರಿಗೆ ಡಿಪೆಂಡ್ ಆಗ್ತೇವೆ. ಸ್ವತಂತ್ರವಾಗಿ ಜಗತ್ತನ್ನು ನಡೆಸುವಂತಹ ಭಗವಂತನ ಸ್ಮರಣೆಯನ್ನು ನಮ್ಮ ಬದುಕಿನಲ್ಲಿ ಮಾಡಿದರೆ ಅದಕ್ಕಿಂತ ಇನ್ನೊಂದು ಒಳ್ಳೆಯ ಕೆಲಸ ಜೀವನದಲ್ಲಿ ಮತ್ತೊಂದಿಲ್ಲ. ಸ್ವಲ್ಪ ಸಮಯಾವಕಾಶ ಇದ್ದಾಗ ಹರಿನಾಮ ಸ್ಮರಣೆ ಮಾಡೋಕ್ಕಿಂತ ಒಳ್ಳೆಯ ಕೆಲಸ ಜೀವನದಲ್ಲಿ ಮತ್ಯಾವುದೂ ಇಲ್ಲ. ಜಗತ್ತಿಗೆ ನಮ್ಮ ಕೈಲಾದಷ್ಟು ಉಪಕಾರ, ದೇವರು ಪ್ರೀತನಾಗಲಿ ಎನ್ನುವ ಭಾವ. ಯಾರಿಗೇನು ಮಾಡಬೇಕಾದ್ರೂ ದೇವರು ಪ್ರೀತನಾಗಲಿ ಅಂತ. ಅದಕ್ಕೊಂದು ಪುರಾಣದಲ್ಲೇ ಒಂದು ಕಥೆ ಇದೆ. ಒಬ್ಬ ಕಾಶಿ ಯಾತ್ರೆ ಮಾಡಬೇಕು ಅಂತ, ತುಂಬ ಪ್ರಸಿದ್ಧಿ ಅದು. ಒಂದು ರೀತಿಯಲ್ಲಿ ನೀವೆಲ್ಲ ನೋಡ್ಲಿಕ್ಕೆ ಹೋದ್ರೆ ನೀವೆಲ್ಲ ಮೂಲ ಕಾಶಿಯವರು ನೀವು, ಅದಕ್ಕೆ ನಿಮ್ಮ ಭಾಷೆಯಲ್ಲಿ ಸಂಸ್ಕೃತ ಸೇರಿಕೊಂಡಿರುತ್ತೆ. ಎಲ್ಲ ಭಾಷೆಗಳಲ್ಲಿಯೂ ಸ್ವಲ್ಪ ಸ್ವಲ್ಪ ಸಂಸ್ಕೃತದ ಛಾಯೆ ಇದ್ರೆ, ಕೊಂಕಣಿ ಭಾಷೆ ಬಹುತೇಕ ಆಡು ಭಾಷೆಯಲ್ಲಿ ತುಂಬಾ ಸಂಸ್ಕೃತದ ಛಾಯೆಯನ್ನು ಉಳಿಸಿಕೊಂಡ ಭಾಷೆ ಅಂದರೆ ಅದು ಕೊಂಕಣಿ ಭಾಷೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಅಂಥ ಅಷ್ಟೊಂದು ಸ್ವಚ್ಛತೆ ಬರಲಿಕ್ಕೆ ಕಾರಣ, ಮೊದಲು ಕಾಶಿಯಲ್ಲಿ ಇದ್ದವರು ನೀವೆಲ್ಲ ಮೂಲ, ಅಲ್ಲಿಂದ ಗೋವಾ ಕಡೆ ಬಂದ್ರಿ, ಸ್ವಲ್ಪ ಸ್ವಚ್ಛ ಸಂಸ್ಕೃತ ಗೋವಾದಲ್ಲಿ ಹಾಳಾಯಿತು, ಅದು ಕೊನೆಗೆ ಇಲ್ಲಿಗೆ ಬರಬೇಕಾದ್ರೆ ಮಿಕ್ಸ್ ಆಗಿ ಬಂತು, ಅದಷ್ಟೇ, ಮತ್ತೇನಿಲ್ಲ. ಆದ್ರಿಂದ ಮೂಲದ ನಮ್ಮ ಭಾವಗಳೇನಿದೆ ಅದು ಸಂಸ್ಕೃತದ ಭಾವಗಳೇ ಇರೋದು. ಕಾಶಿ ಮಠ ಅಂತ ಬಹಳ ಪ್ರಸಿದ್ಧ ಅದು. ಕಾಶಿ ಮಠ ಅಂದರೆ ಮೂಲ ಅಲ್ಲಿಯೇ ಎಲ್ಲರಿಗೂ ಕೂಡ ಬೋಧನೆಯನ್ನು ಮಾಡಿದ ಮೂಲ ಗುರುವಿನ ಸ್ಥಾನ ಅದು, ತುಂಬ ದೊಡ್ಡ. ಆದರೆ ನಾವು ನೀವು ಅಂತೇನು ಇಲ್ಲಿ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ನಾವು ಎಲ್ಲರೂ ಒಂದೇ ನೆರಳಿನಲ್ಲಿ ಕೂತವರು, ಮಧ್ವ ಮತಾನುಯಾಯಿಗಳು, ನಾವೆಲ್ಲ ಒಂದೇ. ಏನೋ ಎಲ್ಲರಿಲ್ಲೂ ಕೂಡ ಒಂದೇ ಸಂಘಟನೆ ಇದೆ. ಅಂಥ ಒಂದು ಭಗವಂತನ ಕಿಂಕರರಾಗಿ ನಾವೆಲ್ಲ ಸೇವೆ ಮಾಡಲಿಕ್ಕೆ ಬಂದವರು ಅನ್ನುವ ಈ ಭಾವ ಜಾಗೃತ ಆಗಬೇಕು. ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಕಾಶಿ ಯಾಕೆ ನೆನಪಾಯಿತು ಅಂದರೆ, ಒಂದು ಸಂಪ್ರದಾಯ, ಸಾಯುವುದರ ಒಳಗಡೆ ಕಾಶಿಗೆ ಹೋಗಿ ರಾಮೇಶ್ವರಕ್ಕೆ ಹೋಗಿ ಬರಬೇಕು ಅಂತ ಒಂದು ನಿಯಮ. ಕಾಶಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ದಿನ ಬೆಳಿಗ್ಗೆ ಎದ್ದು ಒಂದ್ಸಲಿ ದೇವರ ಮುಂದೆ ಹೇಳಬೇಕಂತೆ, ನಾನು ಕಾಶಿಗೆ ಹೋಗ್ತೀನಿ ಅಂತ. ಯಾರಾದರೂ ಒಡೆ ಪೋಪರ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ನಾನು ಕಾಶಿಗೆ ಹೋಗ್ತೀನಿ ಅಂತ ಹೇಳಬೇಕಂತೆ. ಅದು ತುಂಬ ಒಳ್ಳೆಯ ಮಾತು ಅದು. ಮತ್ತೇನು ಹೋಗ್ಲಿಕ್ಕೆ ಹೋಗಬೇಡಿ, ಹೇಳೋದು ಮಾತ್ರ. ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ನೀನು ಎಲ್ಲಿರ್ತೀನಿ ಅಂದರೆ ನಾನು ಕಾಶಿಯಲ್ಲಿ ಇರ್ತೀನಿ ಹೇಳಿದ್ರೂ ಸಾಕಂತೆ. ಕಾಶಿಯಲ್ಲಿ ವಾಸ ಮಾಡಿದ ಪುಣ್ಯ ಉಂಟು ಅಂತ ಒಬ್ಬ ಕಾಶಿ ಯಾತ್ರೆ ಮಾಡಿದ. ಅದು ನಿಯಮ ಏನು ಅಂದರೆ, ಕಾಶಿ ಯಾತ್ರೆ ಮಾಡಿ ಕಾಶಿಯಲ್ಲಿರುವ ಗಂಗೆಯನ್ನು ತಂದು ರಾಮೇಶ್ವರದಲ್ಲಿರುವ ರುದ್ರದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಒಂದು ನಿಯಮ. ಅಷ್ಟು ಮಾಡಿದರೆ ಕುಲವೆಲ್ಲ ಉದ್ಧಾರವಾಗುತ್ತೆ ಎನ್ನುವಷ್ಟು ನಮ್ಮಲ್ಲಿ ಆಚರಣೆ ಉಂಟು. ನೀವು ಕೆಲವರು ಮಾಡಿರ್ಬೋದು. ಇಬ್ರು ಸ್ನೇಹಿತರು ಒಟ್ಟಾಗಿ ಹೊರಟ್ರಂತೆ. ಇನ್ನೇನು ರಾಮೇಶ್ವರ ಪಾದಯಾತ್ರೆ ಮಾಡಿಕೊಂಡು ಹೋಗಿದ್ದಾರೆ ಅವತ್ತಿನ ಕಾಲದಲ್ಲಿ. ಕಾಶಿಗೆ ಪಾದಯಾತ್ರೆ, ಕಾಶಿಯಿಂದ ರಾಮೇಶ್ವರಕ್ಕೆ ಪಾದಯಾತ್ರೆ. ಇನ್ನು 20 ಕಿಲೋಮೀಟರ್ಗೆ ರಾಮೇಶ್ವರ ಎದುರುಗಡೆ ಕಾಣಿಸ್ತಾ ಇದೆ ಗೋಪುರ, ಹೋಗ್ಬೋದು ನಾವಲ್ಲಿಗೆ ಹತ್ತಿರ ರಾಮೇಶ್ವರಕ್ಕೆ ಅಂತ ಯೋಚನೆ ಮಾಡಬೇಕಾದ್ರೆ ದಾರಿಯಲ್ಲಿ ಒಂದು ಒಂಟೆ ನೀರಿಳದೆ ಸಾಯ್ತಾ ಬಿದ್ದಿತ್ತಂತೆ. ಅದಕ್ಕೆ ಯಾರೋ ದಾರಿಯವರು ಹೇಳಿದ್ರು, ಈ ಪರಿಸರದಲ್ಲಿ ನೀರೇ ಇಲ್ಲ ಕುಡಿಲಿಕ್ಕೆ, ಬೇಸಿಗೆ ಕಾಲ. ಅವರು ಕೊಪ್ಪರಿಗೆಯಲ್ಲಿ ನೀರನ್ನು ತುಂಬಿಕೊಂಡು ಪಾದಯಾತ್ರೆ ಮಾಡಿಕೊಂಡು ಬರ್ತಾ ಇದ್ರು, ರುದ್ರದೇವರಿಗೆ ಅಭಿಷೇಕ ಮಾಡಬೇಕು ಅಂತ. ಇಬ್ರು ಸ್ನೇಹಿತರು ಮಾತನಾಡಿಕೊಂಡ್ರಂತೆ, ನಂದು ಸ್ವಲ್ಪ ನೀರು ನಿಂದು ಸ್ವಲ್ಪ ನೀರು ಸೇರಿಸಿ 1 ಲೀಟರ್ ಆದರೂ ಅದರ ಬಾಯಿಗೆ ನೀರು ಹಾಕೋಣ ಅಂತ. ಸ್ನೇಹಿತ ಒಬ್ಬ ಹೇಳಿದಂತೆ, ಇಷ್ಟು ದೂರ ಯಾತ್ರೆ ಮಾಡಿ 2-3 ತಿಂಗಳ ಕಾಲ ನಮ್ಮ ಕಾಲನ್ನು ಹರಿದುಕೊಂಡು ಆ ನೀರನ್ನು ಆ ಒಂಟೆಯ ಬಾಯಿಗೆ ಹಾಕಲಿಕ್ಕೆ ಈ ಗಂಗೆ ನೀರನ್ನು ತಂದಿದ್ದಲ್ಲ, ಅದೊಂದು ಪ್ರಾಣಿ. ನಾನು ಆ ರುದ್ರದೇವರ ಮಂಡೆಗೆ ಆ ನೀರನ್ನು ಹಾಕಬೇಕು, ನಾನು ಒಂದು ಹನಿ ನೀರನ್ನು ಕೂಡ ನಾನು ಆ ಒಂಟೆಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ ಹೇಳಿದ. ಆದರೆ ಇವನಿಗೆ ಅದು ಸರಿ ಅನ್ನಿಸಲಿಲ್ಲ. ಒಂದು ಪ್ರಾಣಿಗೆ ಪ್ರಾಣ ಹೋಗ್ತಾ ಇದೆ, ಇದು ಮಾನವೀಯತೆ ಅಲ್ಲ ಅಂತ ಸ್ವಲ್ಪ ನೀರನ್ನು ಒಂಟೆಗೆ ಹಾಕಿದ. ಅದು ಸ್ವಲ್ಪ ಚಪ್ಪರಿಸಿ ಕುಡಿತಾ ಕುಡಿತಾ ದಾಹವನ್ನು ತೀರಿಸಿಕೊಳ್ತಾ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಬಯಸ್ತು ಅದು. ಅದನ್ನು ನೋಡ್ತಾ ಅವನಿಗೆ ಅನ್ನಿಸ್ತು, ಇದಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ,
ಇಲ್ಲೇ ರುದ್ರದೇವರಿದ್ದಾರೆ ಅಂತ ಅನುಸಂಧಾನ ಮಾಡಿ ಸ್ವಲ್ಪ ಬಾಯಿಗೆ ನೀರು ಹಾಕಿದ. ಅಲ್ಲಿ ರಾಮೇಶ್ವರನ ದರ್ಶನ ಆಯಿತು ಅವನ ಪಾಲಿಗೆ. ಪೂರ್ಣ ನೀರನ್ನು, ಇದು ರಾಮದೇವರಿಗೆ ರಾಮೇಶ್ವರನಿಗೆ ಅಭಿಷೇಕ ಅಂತ ಪೂರ್ಣ ನೀರನ್ನು ಹಾಕಿದ. ಅದು ಒಂಟೆ ಆಗಿರಲಿಲ್ಲ, ರುದ್ರದೇವರೇ ಒಂಟೆ ರೂಪದಲ್ಲಿ ಬಂದು ಪರೀಕ್ಷೆ ಮಾಡಿದ್ರು ಅಂತ ರುದ್ರದೇವರು ಅವನಿಗೆ ದರ್ಶನ ಕೊಟ್ಟರು ಅಂತ. ಅಲ್ಲಿಂದ ನೀರು ಹೊತ್ತು ತಂದಿದ್ನಲ್ಲ, ರುದ್ರದೇವರ ಮಂಡೆಗೆ ಹಾಕಬೇಕು ಅಂತ ತಂದಿದ್ನಲ್ಲ, ಅವನಿಗೆ ವಿಶ್ವೇಶ್ವರನ ಅನುಗ್ರಹ ಆಗಲಿಲ್ಲ. ಆ ಹಸಿದ ಒಂಟೆಗೆ ನೀರಡಿಕೆ ಆಯಿತು ಅಂತ ನೀರು ಕೊಟ್ಟನಲ್ಲ, ಅವನಿಗೆ ರುದ್ರದೇವರ ಅನುಗ್ರಹ ಆಯಿತು. ಇದನ್ನೇ ಕೃಷ್ಣ ಹೇಳ್ತಾನೆ, ಎಲ್ಲ ಜೀವರಾಶಿಗಳ ಒಳಗೆ ಶುನಿಚೈವ ಶಪಾಕೇಚ ಪಂಡಿತಾಹ ಸಮದರ್ಶಿನಃ. ಜಗತ್ತಿನಲ್ಲಿರುವ 84 ಲಕ್ಷ ಜೀವರಾಶಿಗಳು ಕೂಡ ಭಗವಂತನ ಮಕ್ಕಳು. ನಾವು ಅವರಿಗೆ ಯಾರಿಗೂ ಹಿಂಸೆ ಮಾಡಬಾರದು. ಅಹಿಂಸಾ ಪರಮೋ ಧರ್ಮ ಅನ್ನೋದು ಕೇವಲ ಜೈನರ ಧರ್ಮ ಅಲ್ಲ, ಇದು ಆಚೆ ಈಚೆ ಎಲ್ಲ ಅವರದ್ದೇ ಹೆಚ್ಚು ಪರಿಸರ ಉಂಟು. ಅಹಿಂಸಾ ಪ್ರಥಮಂ ಪುಷ್ಪಂ ಅನ್ನೋದು ಹಿಂದೂಗಳ ಧರ್ಮವೂ ಹೌದು. ಯಾವ ಪ್ರಾಣಿ ಪಕ್ಷಿಗಳಿಗೂ ಹಿಂಸೆ ಮಾಡಬಾರದು ಅಂತ. ಇವತ್ತೆಲ್ಲ ಜಾಸ್ತಿ ಆಗಿದೆ ಅದು, ಹಿಟ್ಟು ಸ್ಪ್ರೇ ಎಲ್ಲ ಜಾಸ್ತಿ ಬಂದಿದೆ. ಅದನ್ನು ಸ್ಪ್ರೇ ಮಾಡಿಬಿಟ್ರೆ ಎಲ್ಲ ಒಂದಷ್ಟು ಪ್ರಾಣಿ ಪಕ್ಷಿಗಳ ಸಂಹಾರಗಳಾಗುತ್ತೆ ಅಂತ. ಸ್ಪ್ರೇ ಮಾಡಿ ಎಲ್ಲ ಸಂಹಾರ ಮಾಡಬಾರ್ದು. ಒಂದು ಇರುವೆಯನ್ನು ಕೊಂದರೆ 1000 ವರ್ಷ ನರಕ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಂಗೆ ಗೊತ್ತಿಲ್ಲ. ಮತ್ತೆ ನಾಳೆಯಿಂದ ಪುರಾಣಕ್ಕೆ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಪ್ರಾಯಶ್ಚಿತ್ತವೂ ಹೇಳಿದ್ದಾರೆ. ಇರುವೆ ಕೊಂದ ಪಾಪಕ್ಕೆ ದೇವ ಮಂದಿರಕ್ಕೆ 10 ಹೆಜ್ಜೆ ನಡೆದು ಹೋದರೆ ಆ ಪಾಪ ಪರಿಹಾರ ಆಗುತ್ತೆ. ಅದಕ್ಕೆ ಹಿಟ್ಟು ತಂದಿಟ್ಟುಕೊಂಡವರೆಲ್ಲ ಸ್ಪ್ರೇ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಪಾಪ ಪರಿಹಾರಕ್ಕೆ. ಇಲ್ಲದೇ ಇದ್ರೆ ಅವುಗಳನ್ನು ಕೊಂದ ಪಾಪ ಬರುತ್ತೆ. ನಹಿಂಸ್ಯಾತ್ ಸರ್ವಭೂತಾನೆ, ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಬಾರದು ಅಂತ ಹೇಳಿದ್ದಾರೆ. ಈ ರೀತಿಯಾದ ಒಂದು ಅದ್ಭುತವಾದ ಒಂದು ವೇದಾಂತವನ್ನ ಆ ಋಷಭರೂಪಿಯಾದ ಪರಮಾತ್ಮ, ನೀವೆಲ್ಲ ಜಗತ್ತಿನ ಒಳಗಡೆ ಭಗವಂತ ಇದ್ದಾನೆ ಅಂತ ಅಂತರ್ಯಾಮಿಯ ಪೂಜೆಯನ್ನು ಮಾಡಿಕೊಂಡು ಆತ್ಮೋದ್ಧಾರದ ಕಡೆಗೆ ಗಮನ ಹರಿಸಬೇಕು ಅನ್ನುವ ಉಪದೇಶವನ್ನ ಆ ಎಲ್ಲ ಮಕ್ಕಳಿಗೂ ಮಾಡಿದ. ಅವರಿಗೆಲ್ಲ ಉಪದೇಶ ಮಾಡಿ ತಾನು ವಿರಕ್ತನಾಗಿ ತನ್ನ ಮನೆಯಿಂದ, ನೇಪಾಳದಲ್ಲಿ ಮಾಡಿದ ಉಪದೇಶಗಳು ಇದೆಲ್ಲ, ಅಲ್ಲಿಂದ ಮನೆಯಿಂದ ಹೊರಟು ಅವ ಈಚೆ ಬಂದುಬಿಟ್ಟ. ಎಲ್ಲಿಗೆ? ಕಾಂಕಟ ಕರ್ನಾಟಕ ದಕ್ಷಿಣ ದೇಶಾನಾಗತ್ಯ ಕುಟಜಾಚಲೋಪವನೆ ಅಂತ. ಋಷಭನ ಅವತಾರ ಪರಿಸಮಾಪ್ತ ಆಗಿದ್ದು ಕೊಲ್ಲೂರು ಮೂಕಾಂಬಿಕಾ ಅಂತ ಏನು ಕರಿತೇವೆ, ಕುಟಜಾದ್ರಿ, ಅದರ ಮೇಲೆ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಋಷಭರೂಪಿಯಾದ ಪರಮಾತ್ಮ ತನ್ನ ರೂಪವನ್ನ ಮರೆಮಾಚಿದ, ಅಲ್ಲಿಗೆ ಅಂತರ್ಧಾನಗೊಳಿಸಿದ. ಇವತ್ತು ಅದು ಬದರಿಗೆ ಸಮಾನವಾದ ಕ್ಷೇತ್ರ ಅಂತ ಹೇಳಿದ್ದಾರೆ. ಕುಟಜಾದ್ರಿಗೆ ನೀವು ನಡೆದು ಹೋದರೆ ಬದರಿ ಯಾತ್ರೆ ಮಾಡಿದ ಪುಣ್ಯ ಉಂಟು ಅಂತ ಹೇಳಿದ್ದಾರೆ. ನಿಮ್ಮ ಈ ಪರಿಸರದಲ್ಲಿ ಇರುವ ಒಂದು ಒಳ್ಳೆಯ ಬದರಿ ಕ್ಷೇತ್ರ ಅದು ಕುಟಜಾದ್ರಿ. ಅದು ಭಾಗವತದಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಮತ್ತೆ 100 ಜನ ಮಕ್ಕಳಲ್ಲಿ 81 ಜನ ಪೌರೋಹಿತ್ಯಾದಿ ಕರ್ಮಗಳನ್ನು ಮಾಡ್ತಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವ ಭಾವನೆಯಿಂದ ಮನೆ ಬಿಟ್ಟು ಹೊರಟು ಹೋಗ್ತಾರೆ. 9 ಜನ ನವದ್ವೀಪಗಳಿಗೆ ರಾಜರಾಗಿ ಈ ದೇಶವನ್ನು ರಕ್ಷಣೆ ಮಾಡ್ತಾರೆ. ಇನ್ನು 9 ಜನ ಸನ್ಯಾಸಿಗಳಾಗಿ ದೇವರ ಕಥೆಯನ್ನ ಊರೂರಿನಲ್ಲಿ ಪ್ರವಚನ ಮಾಡ್ತಾ ಹೊರಟು ಹೋಗಿ ಬಿಡ್ತಾರೆ. ಮೊದಲನೇ ಮಗ ಭರತ ಈ ದೇಶವನ್ನು ಆಳ್ತಾನೆ. ಅವನಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ ಅಂತ ಭಾಗವತ ಹೇಳುತ್ತೆ. ಇಂಡಿಯಾ ಅನ್ನೋದು ನಮ್ಮ ಪುರಾಣದಲ್ಲಿ ಹೇಳಿದ ಹೆಸರಲ್ಲ, ಭಾರತ ಅನ್ನೋದು ಭಾಗವತದಲ್ಲಿ ಬಂದ ಹೆಸರು. ಭರತನಿಗೆ ಸಂಬಂಧಪಟ್ಟ ದೇಶ ಭಾರತ. ಅದಕ್ಕಿಂತ ಮೊದಲು ಏನು ಹೆಸರಿತ್ತು? ಭಾಗವತವೇ ಹೇಳುತ್ತೆ, ಅದಕ್ಕಿಂತ ಮೊದಲು ಈ ಭರತ ಭೂಮಿಗೆ ಇದ್ದ ಹೆಸರು ಅಜನಾಭ ಅಂತ ಹೆಸರಿತ್ತು. ಭರತನಿಂದಾಗಿ ಭಾರತ ಅಂತ ಹೆಸರು ಬಂತು. ಅವನು ತುಂಬಾ ಪ್ರಾಮಾಣಿಕವಾಗಿ ಈ ದೇಶವನ್ನೆಲ್ಲ ರಕ್ಷಣೆ ಮಾಡಿದ. ದೇವರು ಧರ್ಮಗಳ ಬಗ್ಗೆ ಪ್ರಜೆಗಳಿಗೆ ಪಾಠ ಹೇಳಿದ. ಬೆಳಿಗ್ಗೆ ಸಂಧ್ಯಾಕಾಲಗಳಲ್ಲಿ ಸಾಯಂ ಪ್ರಾತರ್ ನಮಸ್ಯಂತಿ, ಅವತ್ತಿನ ಭರತನ ಆಳ್ವಿಕೆಯಲ್ಲಿ ಹೆಣ್ಮಕ್ಕಳು ಪುರುಷರೆಲ್ಲರೂ ಕೂಡ ಬೆಳಿಗ್ಗೆ ಮತ್ತೆ ಸಂಧ್ಯಾಕಾಲಗಳಲ್ಲಿ ದೇವಸ್ಥಾನಗಳಿಗೆ ಹೋಗಿ ಹಣ್ಣು ಕಾಯಿ ಮಾಡಿಕೊಂಡು ಬರ್ತಾ ಇದ್ರಂತೆ. ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲ್ಲ, ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ. ಇವತ್ತು ನಮ್ಮೆಲ್ಲ ದೇವಸ್ಥಾನಕ್ಕೆ ಹೋದರೂ ಕೂಡ ಮೊದಲು ಕಾಣುವುದು ನನ್ನ ಮಕ್ಕಳಿಗೊಂದು ಒಳ್ಳೇದಾಗಲಿ, ನನಗೊಂದು ಒಳ್ಳೇದಾಗಲಿ ಅಂತ. ನಮ್ಮ ಚಿಂತನೆ, ವೇದಜ್ಞರ ಚಿಂತನೆ ಯಾವತ್ತು ಜಗತ್ತಿಗೆ ಹಿತವಾಗಲಿ ಅಂತ. ಆ ಜಗತ್ತಿನ ಒಳಗಡೆ ಎಲ್ಲರಿಗೂ ಚಿಂತನೆಯನ್ನ, ಸಚ್ಚಿಂತನೆಯನ್ನು ಬಯಸಿದಾಗ ನನಗೂ ಒಳ್ಳೆಯದಾಗುತ್ತೆ ಎನ್ನುವುದು ಮನುಕುಲದ ಪ್ರಧಾನವಾದ ಉದಾತ್ತವಾದ ಮನೋಭಾವ. ಅದು ಈ ರೀತಿಯಾಗಿ ಅವನ ದೇಶವನ್ನು ರಕ್ಷಣೆ ಮಾಡಿದ. ಸ್ವಲ್ಪ ಪ್ರಾಯ ಆಯಿತು, ಅವನಿಗೆ ತುಂಬ ಜನ ಮಕ್ಕಳಾದರು. ಆವರಣ, ಸಂವರಣ, ಉಪವರ್ಣ ಅಂತೆಲ್ಲ ಅವನ ಮಕ್ಕಳು. ಅವರಿಗೆಲ್ಲ ಆ ರಾಜ್ಯ ರಕ್ಷಣೆಯ ಹೊಣೆಗಾರಿಕೆಯನ್ನೆಲ್ಲ ಕೊಟ್ಟ. ತಾನು ಕೊನೆಗೆ ವಿರಕ್ತನಾಗಿ ಅರಣ್ಯಕ್ಕೆ ಹೋಗಬೇಕು ಅಂತ. ಯಾಕೆಂದರೆ ಅಪ್ಪಯ್ಯ ಇಷ್ಟೆಲ್ಲ ಭರತ ಭೂಮಿಗೆ ರಾಜನಾಗಿದ್ರೂ ಕೂಡ ಕೊನೆಗೆ ವೈರಾಗ್ಯವನ್ನು ತಾಳಿ ದೇವರನ್ನ ಧ್ಯಾನ ಮಾಡ್ತಾ ಕಾಡಿಗೆ ಹೋಗಿದ್ದಾನೆ. ಇವತ್ತು ಹಾಗಲ್ಲ, 90 ವರ್ಷ ಆಗಿದ್ರೂ ಕೂಡ ಇಬ್ರು ಮೊಮ್ಮಕ್ಕಳ ಕೈಲಿ ಕೈ ಎತ್ತಿಸಿಕೊಂಡು ನಾನು ಇದ್ದೇನೆ ನೀನು ಇರು ಅಂತ ಹೇಳುವ ಕೆಟ್ಟ ಈ ಕರ್ನಾಟಕದ ಪಕ್ಷದ ಆಡಳಿತಗಳನ್ನು ನೋಡಿದರೆ
ಅವರನ್ನು ನೋಡಿದರೆ ನಮಗೆ ಯಾವತ್ತೂ ದೇವರು ಧರ್ಮದ ಚಿಂತನೆಯೇ ಬರೋದಿಲ್ಲ. ಮರೆಸುವಂತಹ ಚೇತನಗಳು ಇವರೆಲ್ಲ. ನಮ್ಮ ಪ್ರಾಚೀನರ ಯಾರೇ ಕಥೆಯನ್ನು ಕೇಳಿ, ಪರೀಕ್ಷಿತ ರಾಜ ತನ್ನ ಮಗನಾದ ಜನಮೇಜಯನಿಗೆ ರಾಜ್ಯವನ್ನು ಕೊಟ್ಟು ಅರಣ್ಯಕ್ಕೆ ಹೋದ ದೇವರನ್ನ ಧ್ಯಾನ ಮಾಡಲಿಕ್ಕೆ. ವೃಷಭರೂಪಿಯಾದ ಪರಮಾತ್ಮ 100 ಜನ ಮಕ್ಕಳಿದ್ರು. ಅವರು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ಆದರೂ ಕೂಡ 3 ತಿಂಗಳಿಗೆ ಒಬ್ಬರ ಮನೆಯಲ್ಲಿ ಊಟ ಮಾಡ್ಬೋದಾಗಿತ್ತು, ಚಂದ ಇರ್ಬೋದಿತ್ತು ಕೊನೆಯ ತನಕ. ನನಗದು ಯಾವುದೂ ಬೇಡ ಅಂತ ಕುಟಜಾದ್ರಿಗೆ ತುಂಬಾ ದೂರ ಬಂದ. ಮತ್ತೆ ಮಕ್ಕಳ ಸಂಬಂಧವೇ ಇಲ್ಲದೆ ಇರುವಂತಹ ಜಾಗ ಕರ್ನಾಟಕ ಪ್ರದೇಶಕ್ಕೆ ವೃಷಭ ಬಂದ ಅಂತ ಕಥೆ ಇದೆ. ಇದನ್ನೆಲ್ಲ ಚಿಂತನೆ ಮಾಡಿದ ಭರತ ತನ್ನ ರಾಜ್ಯದ ರಕ್ಷಣೆಯ ಹೊಣೆಗಾರಿಕೆಯನ್ನೆಲ್ಲ ತನ್ನ ಮಕ್ಕಳಿಗೆಲ್ಲ ಹಂಚಿ ತಾನು ನೇಪಾಳಕ್ಕೆ ಹೊರಟು ಹೋದಂತೆ. ಅವತ್ತು ನೇಪಾಳ ಅನ್ನೋದು ಭಾರತ ಭೂಮಿಯೇ ಆಗಿತ್ತು, ಇವತ್ತು ವಿಭಜಿತವಾಗಿದೆ ಅಷ್ಟೇ. ಅದು ವಿದೇಶ, ಅವತ್ತು ಸ್ವದೇಶ. ಅದು ನೇಪಾಳದಲ್ಲಿ ಗಂಡಕಿ ನದಿ ಶಾಲಗ್ರಾಮ ಕ್ಷೇತ್ರ. ಅದು ಶಾಲಗ್ರಾಮಗಳನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಆ ಮನೆಯ ಸುತ್ತದ ಪರಿಸರದ ಎಲ್ಲ ವಾಸ್ತು ದೋಷಗಳು ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಚಕ್ರಾಂಕಿತ ಶಾಲಗ್ರಾಮಗಳು ಮನೆಯಲ್ಲಿದ್ದರೆ ಅದು ದ್ವಾರಕೆಗೆ ಸಮಾನ ಅಂತ ಹೇಳಿದ್ದಾರೆ. ದ್ವಾರಕೆಯ ಕೃಷ್ಣನ ಸನ್ನಿಧಾನಕ್ಕೆ ಎಷ್ಟು ಮಹತ್ವ ಇದೆಯೋ ಚಕ್ರಾಂಕಿತ ಶಾಲಗ್ರಾಮಗಳಿದ್ದದ್ದಕ್ಕೂ ಅಷ್ಟೇ ಮಹತ್ವ ಇದೆ ಅಂತ ಹೇಳಿದ್ದಾರೆ. ಆ ಶಾಲಗ್ರಾಮಗಳನ್ನು ನಿರ್ಮಾಣ ಮಾಡುವ ಗಂಡಕಿ ನದಿಯ ತೀರಕ್ಕೆ ಹೋಗಿ ಭಗವಂತನ ಸನ್ನಿಧಾನಯುಕ್ತವಾದ ಆ ಪ್ರದೇಶದಲ್ಲಿ ದೇವರನ್ನ ಧ್ಯಾನ ಮಾಡೋಣ ಅಂತ ಆ ಭರತ ಜಪ ಮಾಡಲಿಕ್ಕೆ ಆರಂಭ ಮಾಡಿದ. ನೋಡಿ, ಒಂದು ಜಗತ್ತನ್ನು ಆಳಬಹುದು, ಹೃದಯದಲ್ಲಿ ದೇವರ ಬಗ್ಗೆ ಏಕಾಗ್ರತೆ ಬಹಳ ಕಷ್ಟ. ಕೆಲವು ದಾಸರ ಪ್ರಾರ್ಥನೆ ಇದೆ. ಈ ಆಡು ಅಂತ ಒಂದು ಪ್ರಾಣಿ ನೋಡಿದ್ದೇವೆ ನಾವು, ಅಜ ಆಡು. ಅದಕ್ಕೆ ಆಡು ಅಂತ ಹೆಸರು ಯಾಕೆ ಅಂದರೆ ಅದರ ಮಂಡೆ ನಿಲ್ಲೋದೇ ಇಲ್ಲ, ಅದು ಯಾವಾಗಲೂ ಆಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಆಡು ಅಂತಲೇ ಹೆಸರು. ಆ ಆಡಿನ ಕೊಂಬಿನ ತುದಿಯ ಮೇಲೆ ಒಂದು ಸಾಸಿವೆ ನಿಲ್ಲುವುದು ಅಸಂಭವ. ಅದು ಸಾಸಿವೆ ಕಾಳು ಆಡಿನ ಕೊಂಬಿನ ತುದಿಯಲ್ಲಿ ನಿಲ್ಲುವಷ್ಟು ಕಾಲ ಆದರೂ ದೇವರೇ ನಿನ್ನಲ್ಲಿ ಮನಸ್ಸನ್ನು ಕೊಡು ಅಂತ ದಾಸರ ಪ್ರಾರ್ಥನೆಗಳಿದೆ. ದೇವರ ಬಗ್ಗೆ ಏಕಾಗ್ರತೆ ತುಂಬ ಕಷ್ಟ. ನಮ್ಮ ಏಕಾಗ್ರತೆ ಇಲ್ಲ ಜಗತ್ತಿನ ಬಗ್ಗೆ. ದೇವರನ್ನ ಧ್ಯಾನ ಮಾಡೋದು ತುಂಬ ಕಷ್ಟ. ಅದಕ್ಕೆ ಏನು ಉಪಾಯ ಹೇಳಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಅಂದರೆ, ದೇವರನ್ನ ಧ್ಯಾನ ಮಾಡಲಿಕ್ಕೆ 2 ಉಪಾಯ. ಒಂದು ಜಪ ಮಾಡ್ತಾ ಒಂದು ಧ್ಯಾನದ ಕ್ರಮ. ಅದು ತುಂಬ ಕಷ್ಟ, ಅದು ನಮ್ಮಿಂದ ಸಾಧ್ಯ ಆಗಲಿಕ್ಕಿಲ್ಲ. ಜಪ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಬಾಯಿ ತಿರುಗುತ್ತಾ ಇರುತ್ತೆ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಅಥವಾ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ. ನೀವು ಬಾಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಬಾಯಿ ಹೇಳ್ತಾ ಇರುತ್ತೆ, ನಿಮ್ಮ ಬುದ್ಧಿ ನನ್ನ ಚಪ್ಪಲಿ ದೇವಸ್ಥಾನದ ಎದುರುಗಡೆ ಉಂಟು, ಎಲ್ಲುಂಟು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಯಾರಾದರೂ ಕದ್ದು ಬಿಟ್ರೆ, ನಾನು ಪಾರ್ಕಿಂಗಲ್ಲಿ ಮಾಡಿದ್ದೀನಿ, ಯಾರಾದರೂ ಹಾರನ್ ಮಾಡಿದರೆ ಬಾಯಲ್ಲಿ ಮಂತ್ರ ಹೇಳ್ತಾ ಇರುತ್ತೆ. ಇನ್ನು ಕೆಲವರು ಲಕ್ಷ್ಮೀ ಶೋಭಾನ ಹೇಳಿಕೊಳ್ತಾ ಇರ್ತಾರೆ. ಅದು ಪ್ರಾಕ್ಟೀಸ್ ಆದಮೇಲೆ ಶುಕ್ರವಾರದ ದಿವಸ ಲಕ್ಷ್ಮೀ ಶೋಭಾನ ಅದು ಮೊದಲು ಪಲ್ಲವಿ ಹೇಳಿಕೊಟ್ರೆ ಸಾಕು ಬಾಯಿಗೆ, ಆಮೇಲೆ ತಲೆ ಮಾರ್ಕೆಟಿನಲ್ಲಿ, ಬಾಯಿ ಅಡಿಗೆ ಮನೆಯಲ್ಲಿ. ಅದು ಒಂದೊಂದು ಗುಣಗಳು ಇದ್ದಾವು ಅವರಲ್ಲಿ. ಇನ್ನೂ ಕೆಲವರು ಫಾಸ್ಟಾಗಿ ಹೇಳ್ತಾರೆ ಶೋಭಾನೆ ಶೋಭಾನೆ ಶೋಭಾನೆ. ಅದು ಬೇಗ ಮುಗಿಬೇಕಲ್ಲ, ಪಾರಾಯಣ ಇಷ್ಟುದ್ದ ಉಂಟು, ಅದು ಬೇಗ ಮುಗಿಯೋದಿಲ್ಲ, ಅದನ್ನು ಫಾಸ್ಟಾಗಿ ಹೇಳಿ ಮುಗಿಸೋದು. ಅದು ಕೊನೆಗೆ ಎಂದೆಂದು ಬಾಡದ ಅರವಿಂದ ಮಾಲೆಯ ಅಂತ ಲಕ್ಷ್ಮೀದೇವಿ ಒಂದು ಸುಂದರವಾದ ಪುಷ್ಪದ ಮಾಲೆಯನ್ನು ದೇವರ ಕೊರಳಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾಳೆ ಅಂತ ಅಲ್ಲಿ ಕಥೆ ನಡೀತಾ ಇರುತ್ತೆ. ಇವರು ಆ ಚೆನ್ನಾಗಿ ಎಣ್ಣೆ ಕಾಯಿಸಿ ಪಟಪಟ ಸಾಸಿವೆ ಸಿಡಿಸ್ತಾ ಇರ್ತಾರೆ. ಆ ಚಿಂತನೆಗೂ ಇವರ ಕೆಲಸಗಳಿಗೂ ಸಂಬಂಧವೇ ಇರೋದಿಲ್ಲ. ಇದು ದೇವರ ಧ್ಯಾನ ಅಲ್ಲ. ಅದಕ್ಕೆ ಮಧ್ವಾಚಾರ್ಯ ಉಪಾಯ ಹೇಳಿಕೊಟ್ಟಿದ್ದಾರೆ. ದೇವರ ಕಥೆ ಕೇಳಿ. ಕಥೆ ಕೇಳಬೇಕಾದ್ರೆ ಏಕಾಗ್ರತೆ ಬಂದೇ ಬರುತ್ತೆ. ಯಾಕೆಂದ್ರೆ ಕಥೆಯಲ್ಲಿ ಒಂದು ಆಸಕ್ತಿ ಇರುತ್ತೆ. ಆ ಕಥೆಯ ಆಸಕ್ತಿಯಿಂದ ನಮ್ಮ ಮನಸ್ಸೇನಾಗುತ್ತೆ ಅಂದರೆ, ಭಾಗವತದ ಕಥೆಯನ್ನು ಒಂದೆರಡು ಗಂಟೆ ಕೇಳಿದರೆ 2 ಗಂಟೆ ಜಗತ್ತಿನ ಬಗ್ಗೆ ವಿಚಾರ ಹೋಗಲ್ಲ. ಅಷ್ಟು ಏಕಾಗ್ರತೆ ಬರುತ್ತೆ ದೇವರ ಕಥೆ ಕೇಳೋದ್ರಲ್ಲಿ. ಅಕಸ್ಮಾತ್ ಕಥೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದು ನಿದ್ರೆ ಆದರೂ ಬರುತ್ತೆ, ಹೊರತು ನಿಮ್ಮ ಮನಸ್ಸಂತೂ ಮಾರ್ಕೆಟಿಗೆ ಹೋಗೋದಿಲ್ಲ. ಆದ್ದರಿಂದ ದೇವರ ಕಥೆಯ ನೆಪದಿಂದ ಬಂದು ಕೂತ್ಕೊಂಡ್ರೂ ಪುಣ್ಯ ಉಂಟು ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ನಿನ್ನೆ ಗುರುಗಳು ಹೇಳಿದ್ರು, ಸಂಕಲ್ಪ ಮಾಡಿದ್ರೂ ಪುಣ್ಯ ಉಂಟು. ನಾನು 10 ಕೋಟಿ ಬ್ಯಾಂಕಲ್ಲಿ ಹಾಕ್ತೀನಿ ಅಂದರೆ ನನಗೆ ಇಂಟ್ರೆಸ್ಟ್ ಬರಲ್ಲ. ಆದರೆ ನಮ್ಮ ಧರ್ಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ನಾನು ಭಾಗವತದ ಕಥೆ ಕೇಳ್ತೇನೆ ಅಂತ ಹೋಗಿ ಕೂತ್ಕೊಳ್ಳಿ, 2 ಗಂಟೆ ನಿದ್ದೆ ಮಾಡಬೇಡಿ, ಮತ್ತೆ ಅದಕ್ಕೂ ಪುಣ್ಯ ಉಂಟು ಅಂತ ಹೇಳಿದೆ. ಇನ್ಯಾರು ನಿದ್ರೆ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಅಷ್ಟು ಮಹತ್ತರವಾದ ಒಂದು ಸುಕೃತ ದೇವರ ಚಿಂತನೆಯಲ್ಲಿದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಷ್ಟು ದೊಡ್ಡ ರಾಜ, ಋಷಭನ ಮಗ ಭರತ ದೇವರನ್ನ ಧ್ಯಾನ ಮಾಡಬೇಕು ಅಂತ ದಂಡ ಕಮಂಡಲಗಳನ್ನು ಹಿಡಿದು ತುಳಸಿ ಮಣಿಯನ್ನು ಹಿಡಿದು ಗಂಡಕಿ ನದಿಯ ತೀರದಲ್ಲಿ ಜಪಕ್ಕೆ ಅಂತ ಕೂತಿದ್ದಾನೆ. ಅವನಿಗೆ ಮನಸ್ಸಿಗೆ ಏಕಾಗ್ರತೆ ಇಲ್ಲ. ಆಚೆ ನೋಡ್ತಾನೆ, ಈಚೆ ನೋಡ್ತಾನೆ, ಜಪ ಮಣಿ ಎಣಿಸ್ತಾನೆ. ದೇವರ ಮನೆಯಲ್ಲಿ ಕೂತ ಗಂಡನಿಗೆ ಏನು ಕೆಲಸ ಅಂದರೆ, ನನ್ನ ಹೆಂಡತಿ ಏನು ಮಾಡ್ತಾ ಇದ್ದಾಳೆ ಅಂತ ಸರ್ಚ್ ಮಾಡುವುದೇ ಕೆಲಸ, ಮತ್ತೇನಿಲ್ಲ. ಅಲ್ಲಿ
1 ಗಂಟೆಯಲ್ಲಿ ಕೂತ್ಕೊಳ್ಳೋದು, ಎದ್ದು ಬರೋದು. ಯಾಕೆಂದರೆ ಹೆಂಡತಿಯ ಒತ್ತಾಯಕ್ಕೋಸ್ಕರ ದೇವರ ಮನೆಯಲ್ಲಿ ಕೂತದ್ದಷ್ಟೇ. ಇಲ್ಲಾಂದರೆ ಅವಳು ಕಾಫಿ ಕೊಡೋದಿಲ್ಲ. ಅವಳು ಅಂತಹ ನಮ್ಮ ಪತ್ನಿಯರಿದ್ದಾರೆ, ಹೆಣ್ಮಕ್ಕಳಿದ್ದಾರೆ. ಅವರು ದೇವರು ಧರ್ಮ ಅಂತ ಮಾಡದೇ ಇದ್ರೆ ಗಂಡನಿಗೆ ಉಪಚಾರ ಮಾಡೋದೇ ಇಲ್ಲ. ಅವ್ರ ಕೈಲಿ ಉಂಟು ಧರ್ಮದ ವ್ಯವಸ್ಥೆ ಇವತ್ತು. ಆದ್ದರಿಂದ ಹೆಣ್ಮಕ್ಕಳು ಸರಿಯಾಗಿದ್ದರು ಅಂದರೆ ಗಂಡಸರೆಲ್ಲ ಸರಿ ಇರ್ತಾರೆ. ಹೆಣ್ಮಕ್ಕಳು ಹಾಳಾದರು ಅಂದರೆ ಗಂಡು ಮಕ್ಕಳು ಹಾಳಾಗ್ತಾರೆ. ಪ್ರಧಾನವಾದ ಪಾತ್ರ ಹೆಣ್ಣು ಮಕ್ಕಳದ್ದೇ ಉಂಟು ನಮ್ಮ ಸಮಾಜದಲ್ಲಿ. ಆ ಇವನನ್ನ ಜಡಭರತನನ್ನ, ಭರತ ಚಕ್ರವರ್ತಿಯನ್ನು ಕೇಳೋರು ಯಾರೂ ಇಲ್ಲ. ಅವನ ಮನಸ್ಸು ಆಚೆ ಈಚೆ ಚಂಚಲ ಆಗ್ತಾ ಇದೆ. ಮಕ್ಕಳಿಲ್ಲ, ಮಡದೇ ಇಲ್ಲ, ಆಚೆ ನೋಡೋದು ಈಚೆ ನೋಡೋದು. ಇದನ್ನ ವಿಸ್ಮರಣೆ, ಅವಾಗವಾಗ ಖಂಡ ಸ್ಮರಣೆ, ತಡೆದು ದೇವರ ನೆನಪು. ಕೆಲವೊಮ್ಮೆ ನಾರಾಯಣ ಅಂತಾನೆ, ಕೆಲವೊಮ್ಮೆ ಬೀದಿ ನೋಡ್ತಾ ಕೂತ್ಕೊಳ್ತಾನೆ. ಆ ಪರಿಸರದಲ್ಲಿ ಹೀಗೆ ಅವನ ಕಾಲ ಕಳಿಬೇಕಾದ್ರೆ ಒಂದು ತುಂಬು ಗರ್ಭವನ್ನು ಧರಿಸಿದ ಒಂದು ಜಿಂಕೆ ಅಲ್ಲಿ ನೀರು ಕುಡಿಬೇಕು ಅಂತ ಬಂದಿದೆ. ಆ ಪ್ರವಾಹದಲ್ಲಿ ಆ ಜಿಂಕೆ ಇನ್ನೇನು ನೀರು ಕುಡಿಬೇಕು ಅಂತ ಹೊರಟಾಗ ಅದೇ ಪರಿಸರದಲ್ಲಿರುವ ಒಂದು ಸಿಂಹದ ಘರ್ಜನೆ ಕೇಳಿಸಿದೆ. ಆ ಜಿಂಕೆಗೆ ಮೊದಲೇ ಸಿಂಹಗಳು ಅಂದರೆ ಭಯ. ಸಿಂಹ ಬಂತು ಅನ್ನುವ ಗಾಬರಿಯಲ್ಲಿ ಜಿಂಕೆ ಆ ಪ್ರವಾಹದಲ್ಲಿ ಜೋರಾಗಿ ಹಾರಿತು, ಆಚೆ ಹಾರಿತು. ಹಿಂದೆ ಸಿಂಹ ಇದೆ, ಮುಂದೆ ಪ್ರವಾಹ ಇದೆ. ಹಿಂದೆ ಸಿಂಹ ತಿನ್ನುತ್ತೆ ಎನ್ನುವ ಭಯದಲ್ಲಿ ಮುಂದೆ ಹಾರಿದಾಗ ತುಂಬು ಗರ್ಭವನ್ನು ಧರಿಸಿದ ಜಿಂಕೆಯ ಗರ್ಭ ವಿಪರೀತ ಗರ್ಭಸ್ರಾವ ಆಗಿ ಆ ಜಿಂಕೆಯ ಮರಿ ನೀರಿನಲ್ಲಿ ಬೀಳ್ತು. ತಾಯಿ ಜಿಂಕೆ ತೆವಳಿಕೊಂಡು ರಕ್ತಸ್ರಾವ ಆಗಿ ಅವನ ಕಣ್ಣು ಮುಂದೆ ಸತ್ತೋಯ್ತು. ಎಲ್ಲ 2 ನಿಮಿಷದ ಒಂದು ಘಟನೆ, ಕೆಟ್ಟ ಒಂದು ಆಕ್ಸಿಡೆಂಟ್ ನಡೀತು ಅವನ ಕಣ್ಣು ಮುಂದೆ. ತಾಯಿ ಜಿಂಕೆ ಸಾಯ್ತಾ ಇದೆ, ವಿಲಿ ಒದ್ದಾಡ್ತಾ ಇದೆ. ಮರಿ ಜಿಂಕೆ ಹುಟ್ಟಿದೆ, ಅದಕ್ಕೆ ದಷ್ಟಪುಷ್ಟವಾಗಿ ಬೆಳೆದ ಜಿಂಕೆಯ ಮರಿ, ಆದರೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ನಾನು ಈಗ ತಾನೇ ಹೇಳಿದೆ, ಭೂತ ದಯಾಪರನಾಗಿರಬೇಕು ಅಂತ ದಾಸರೆಲ್ಲ ಹೇಳಿಕೊಟ್ಟಿದ್ದಾರೆ. ಪ್ರಾಣಿಗಳಲ್ಲಿ ದಯೆ ಇರಬೇಕು. ಸಾಯುವ ಪ್ರಾಣಿ ನನಗಿನ್ನೂ ತಾಕತ್ತಿದೆ ಅಂತ ಆ ಭರತ ಚಕ್ರವರ್ತಿ ಅನೇಕ ಪ್ರಜೆಗಳಿಗೆ ಸಾಂತ್ವನ ಮಾಡಿದವನು. ಈ ಪ್ರಾಣಿಯನ್ನು ರಕ್ಷಣೆ ಮಾಡೋಣ ಅಂತ ಆ ನೀರಿಗೆ ಹಾರಿ ಆ ಜಿಂಕೆ ಮರಿಯನ್ನು ಹೊತ್ತುಕೊಂಡು ಹೊರಗೆ ಬಂದ ಮೇಲೆ ಇಡೀ ಭರತ ದೇಶದಲ್ಲಿ ಎಲ್ಲ ಪ್ರಜೆಗಳಲ್ಲಿ ಹಾಕುವ ಎಲ್ಲ ಪ್ರೀತಿಯನ್ನ ಆ ಜಿಂಕೆ ಮೇಲೆ ಹಾಕಿದ. ಕೆಲವರಿಗೆ ಹಾಗೆ ನಾಯಿ ಕಂಡ್ರೆ ತುಂಬ ಇಷ್ಟ, ಕೆಲವರಿಗೆ ಪುಚ್ಚೆ, ಬೆಕ್ಕು ಅಂದರೆ ಎಲ್ಲಿಲ್ಲದ ಪ್ರಾಣ. ಅದು ಮಲ್ಕೊಳ್ಬೇಕಾದ್ರೆ ಬೆಡ್ಡಿಂಗ್ ಒಳಗಡೆ ಕರ್ರ ಕೊರಕೆ ಹೊಡಿತಾ ಇರುತ್ತೆ. ಅದು ಅಷ್ಟೂ ಪ್ರೀತಿ ಕೆಲವರಿಗೆ. ನಾಯಿ ಪ್ರೀತಿ, ಪುಚ್ಚೆ ಪ್ರೀತಿ, ತುಂಬ ಜನಗಳಿದ್ದಾರೆ. ಅದು ಮದುವೆ ಆದಮೇಲೆ ಸ್ವಲ್ಪ ಸಮಯ ಹೆಂಡತಿ ಪ್ರೀತಿ ಅಷ್ಟೇ. ಆಮೇಲೆ ಹೆಂಡತಿ ಮನೆ ಕಾಯ್ತಿರ್ತಾಳೆ, ಈ ನಾಯಿ ಆ ಕಾರಿನ ಪಕ್ಕದ ಸೀಟಲ್ಲಿ ಕೂತು ಹೀಗೆ ನೋಡ್ತಾ ಇರುತ್ತೆ. ನಾನು ಹೇಗಿದ್ದೇನೆ ನೋಡಿ, ನನ್ನ ಆ ಹೆಂಡತಿಯ ಸ್ಥಾನ ನನಗೆ ಸಿಕ್ಕಿದೆ ಅಂತ ಅದು ಗತ್ತಿನಲ್ಲಿ ಕೂತ್ಕೊಳ್ಳುತ್ತೆ. ನಮಗೆ ಅಷ್ಟೂ ಪ್ರೀತಿ ಆ ಪ್ರಾಣಿಗಳ ಬಗ್ಗೆ. ಮೋಹ ತಪ್ಪು, ಪ್ರೀತಿ ಒಳ್ಳೆಯದು. ನಮ್ಮದು ಮೋಹದಲ್ಲಿ ಹೋಗುತ್ತೆ. ಅದು ಈ ಭರತ ಮಾಡಿದ್ದು ಅದೇ ಅಪರಾಧ. ಜಿಂಕೆಯನ್ನು ತಂದ, ರಕ್ಷಣೆ ಮಾಡಿದ, ಅದಕ್ಕೆ ಬೇಕಾದ ಆಹಾರಗಳನ್ನು ಕೊಟ್ಟು ಕಳಿಸಿದ್ರೆ ತಪ್ಪಾಗ್ತಾ ಇರಲಿಲ್ಲ. ಆದರೆ ನನ್ನ ಬದುಕಿನ ಸರ್ವಸ್ವ ಈ ಜಿಂಕೆ ಅಂತ ಯೋಚನೆ ಮಾಡಿದ. ಒಂದು ಸತ್ಯ ಸಂಗತಿಯನ್ನು ಭಾಗವತ ಹೇಳುತ್ತೆ, ಯಾವ ಪ್ರಾಣಿಗಳಿಗೂ ಬಂಧನ ಇಷ್ಟ ಇಲ್ಲ ಅಂತೆ. ಮಹಾಭಾರತ ಭಾಗವತ ಹೇಳಿದ ಸಂಗತಿ ಇದು. ಈ ನಾಯಿ ಬೆಕ್ಕುಗಳನ್ನು ಮನೆಯಲ್ಲಿ ಸಾಕಬಾರದಂತೆ. ಯಾಕೆ ಅಂದರೆ ಆ ನಾಯಿ ಬೆಕ್ಕು ಯಜಮಾನನಿಗೆ ಶಾಪ ಕೊಡುತ್ತಂತೆ. ಈ ಯಜಮಾನ ಬೇಗ ಸತ್ತೋಗಲಿ ಅಂತ ಹೇಳುತ್ತಂತೆ ನಾಯಿ. ಯಾಕೆ ಅಂದರೆ ನಾಯಿಯ ಸ್ವಭಾವವೇ ಹಾಗೆ. ಅದು ನಾಯಿಯ ಜನ್ಮವೇ ಹೀನ ಜನ್ಮ ಅಂತ ಕರೆದಿದ್ದಾರೆ. ಅದು ಯಾಕೆ ಸಾಯಲಿ ಅಂತ ಹೇಳುತ್ತೆ ಅಂದರೆ ಕೃತಜ್ಞತೆಯಿಂದ ಅನ್ನ ತಿನ್ನುತ್ತೆ. ಹಿಂದಿನ ಜನ್ಮದಲ್ಲಿ ಯಾರು ಇನ್ನೊಬ್ಬರಿಗೆ ಮೋಸ ಮಾಡಿದ್ದಾರೆ ಅವರು ನಾಯಿಯಾಗಿ ಹುಟ್ಟುತ್ತಾರಂತೆ. ನಾಯಿ ಆದಾಗ ಅವರಿಗೆ ಗೊತ್ತಾಗುತ್ತಂತೆ, ಹಿಂದಿನ ಜನ್ಮದಲ್ಲಿ ಮೋಸ ಮಾಡಿದ್ರಿಂದ ನಾನು ನಾಯಿಯಾಗಿ ಹುಟ್ಟಿದ್ದೇನೆ ಅಂತ. ಆವಾಗ ನಾಯಿ ಆದಾಗ ಅದು ಮೋಸ ಮಾಡೋದಿಲ್ಲಂತೆ. ಅದು ಯಾರಾದರೂ ಯಜಮಾನ ಅನ್ನ ಹಾಕಿದರೆ ಅವನ ಅನ್ನಕ್ಕೆ ಕೃತಜ್ಞತೆಯಿಂದ ಮನೆ ಕಾಯ್ದು ಹೋಗಬೇಕು ಒಂದು ರಾತ್ರಿ ಅಂತ ಯೋಚನೆ ಮಾಡುತ್ತಂತೆ. ಮರುದಿನವೂ ಅನ್ನ ಹಾಕಿದರೆ ಅದು ಹೇಳುತ್ತಂತೆ, ಈ ಯಜಮಾನ ಸತ್ತೇ ಹೋಗಲಿ, ನಾನು ಇವತ್ತು ಹೋಗಬೇಕು ಅಂತಿದ್ದೆ, ಅನ್ನ ಹಾಕಿದ ಅವ ಅನ್ಯಾಯ ಮಾಡಿದ ನನಗೆ ಅಂತ ಶಾಪ ಕೊಡುತ್ತಂತೆ. ಅದು ಅದಕ್ಕೆ ತುಂಬ ನಾಯಿ ಸಾಕಿದರೆ ತುಂಬ ಮಾನಸಿಕವಾದ ಚಿಂತೆಗಳು ಜಾಸ್ತಿ ಆಗುತ್ತೆ ಅಂತ ಮಹಾಭಾರತದಲ್ಲಿ ಯಾರು ಹೇಳ್ತಾರೆ? ವೇದವ್ಯಾಸರವರು ಹೇಳಿದ್ದಲ್ಲ, ದುರ್ಯೋಧನನ ವಚನ ಇದೆ. ದುರ್ಯೋಧನ ಹೇಳಿಕೊಳ್ತಾನೆ, ನನ್ನ ಮನೆಯಲ್ಲಿ ನಾಯಿ ಸಾಕಿಲ್ಲ ನಾನು ಅಂತ. ನಾಯಿಗಳಿಗೆ ಆಹಾರ ಕೊಡೋದು ತಪ್ಪಲ್ಲ, ನಾಯಿಗಳನ್ನು ಕಲ್ಲು ಹೊಡೆದು ಸಾಯಿಸಿ ಅಂತ ನಾನು ಹೇಳ್ತಾ ಇಲ್ಲ. ಭೂತ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಅನುಕಂಪೆ ಇರಬೇಕು. ಆದರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಬಂಧನ ಇಷ್ಟ ಇಲ್ಲ. ಬಂಧನ ಇಷ್ಟ ಆಗುವ ಪ್ರಾಣಿ ಯಾವುದು ಅಂದರೆ ಹಸು. ಅದು ನಮ್ಮ ಮನೆಯಲ್ಲಿ ಇಲ್ಲ ಅಷ್ಟೇ. ಎಲ್ಲರೂ ಕೆಲವೊಮ್ಮೆ ಈ ಭಟ್ರಿಗೆ, ದೇವಸ್ಥಾನದಲ್ಲಿ ಪೂಜೆ ಮಾಡುವ ಭಟ್ರಿಗೆ 10,000 ರೂಪಾಯಿ ಕೊಡಬೇಕು ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ನಮ್ಮ ಒಬ್ಬರು ಬೆಂಗಳೂರಿನಲ್ಲಿರುವ ಒಂದು ದೇವಸ್ಥಾನದ ಟ್ರಸ್ಟಿ, ಅವರು ಯಾವಾಗಲೂ ಮೀಟಿಂಗಲ್ಲಿ ಗಲಾಟೆ, ಭಟ್ರಿಗೆ 12,000 ರೂಪಾಯಿ ದಕ್ಷಿಣೆ ಕೊಡ್ಲಿಕ್ಕೆ ಆಗೋದಿಲ್ಲ ತಿಂಗಳಿಗೆ ಅಂತ. ಅವರ ಮನೆ ಆ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗೋನಿಗೆ 18,000 ರೂಪಾಯಿ ದಕ್ಷಿಣೆ ಕೊಡ್ತಾರೆ ಪ್ರತಿ ತಿಂಗಳು. ಕೆಲವೊಮ್ಮೆ ಇವರ ತಲೆ ಹೇಗಿರುತ್ತೆ ನೋಡಿ.
ದೇವತಾರಾಧನೆಗಿಲ್ಲದೆ ಇರುವ ಸಮರ್ಪಣೆ ಆ ನಾಯಿಗೆ. ಅದಕ್ಕೆ ಬಂಧನ ಇಷ್ಟ ಇಲ್ಲ. ಮತ್ತೆ ಆ ನಾಯಿಗೆ, ಯಾವ ಪ್ರಾಣಿಗಳಿಗೂ ಬಂಧನ ಇಷ್ಟ ಇಲ್ಲ. ಆ ಜಿಂಕೆ ಯೋಚನೆ ಮಾಡ್ತಾ ಇದೆ, ಅಯ್ಯೋ ಕಾಡಿನ ತುಂಬ ಜಿಂಕೆ ಮರಿಗಳಿದೆ, ನನ್ನನ್ನು ಮಾತ್ರ ಯಾಕೆ ಈ ರೀತಿ ಬಂಧನ ಮಾಡಿದ, ನನ್ನನ್ನು ಬಿಡಬಾರ್ದ, ನಾನು ತುಂಬ ಚೆನ್ನಾಗಿ ಓಡಾಡಿಕೊಂಡು ಕಾಡಿನಲ್ಲಿ ಕಾಲ ಕಳೀತೇನೆ ಅಂತ ಜಿಂಕೆ ಯೋಚನೆ ಮಾಡ್ತಾ ಇದೆ. ಇವನಿಗೇನು ಯೋಚನೆ ಅಂದರೆ, ಈ ಜಿಂಕೆ ಮರಿಯನ್ನು ನಾನು ಅರಣ್ಯದಲ್ಲಿ ಬಿಟ್ಟರೆ ಪಾಪ ತಬ್ಬಲಿ, ಅದಕ್ಕೆ ಅಮ್ಮ ಇಲ್ಲ, ಸತ್ತೋದ್ರೆ ಯಾರಾದರೂ ಹುಲಿ ಸಿಂಹಗಳು ತಿಂದು ಬಿಟ್ರೆ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಕಾಡಿನ ತುಂಬ ಜಿಂಕೆಗಳಿದ್ದಾವೆ, ಅದಕ್ಕೆಲ್ಲ ಇವನು ರಕ್ಷಕನ? ದಾಸರು ಹೇಳ್ತಾರಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕಲ್ ಕೆಳಗೆ ವಾಸಿಸುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತಿ ಸಲಹಿದವನ್ಯಾರು? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ. ನಮ್ಮನ್ನು ರಕ್ಷಣೆ ಮಾಡುವನು ಭಗವಂತನೇ. ತಾಯಿ ಹೊರಗಡೆಯಿಂದ ಆಹಾರವನ್ನು ಕೊಡಬಹುದು, ಒಳಗಡೆಯಿಂದ ಜೀವಕ್ಕೆ ಬೇಕಾದ ಆರೋಗ್ಯವನ್ನು ಕೊಡುವನು ಭಗವಂತ ಆಗಿದ್ದಾನೆ. ಅವನು ನಮ್ಮನ್ನು ರಕ್ಷಣೆ ಮಾಡುವಷ್ಟು ಯಾವ ತಾಯಂದಿರಿಗೂ ಹೊಟ್ಟೆ ನೋವು ಬಂತು ಅಂದರೆ ಫ್ಯಾಮಿಲಿ ಡಾಕ್ಟರ್ ಯಾರು ಅಂತ ಫೋನ್ ಮಾಡ್ತಾಳೆ ತಾಯಿ, ವಿನಃ ಅವಳಿಗೆ ಬೇರೆ ಉಪಾಯ ಗೊತ್ತಿಲ್ಲ. ಹೊಟ್ಟೆ ನೋವು ಬರದೇ ಇರುವಂತೆ ರಕ್ಷಣೆ ಮಾಡುವನು ಯಾರು? ಆ ಧನ್ವಂತರಿ ರೂಪಿಯಾದ ಪರಮಾತ್ಮನೇ ಅಂತಹ ಆರೋಗ್ಯವನ್ನು ಕೊಡಬೇಕು. ಸೂರ್ಯದೇವ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಪ್ರತ್ಯಕ್ಷ ದೇವತೆಗಳು. ನಮಗದರ ಬಗ್ಗೆ ಎಚ್ಚರ ಇಲ್ಲ. ಸೂರ್ಯದೇವ ಎಷ್ಟು ಜಗತ್ತಿಗೆ ಉಪಕಾರ ಮಾಡ್ತಾ ಇದ್ದಾನೆ. ಯಾರಾದರೂ ಸೂರ್ಯನಿಗೆ ಪ್ರತಿದಿನ ನಮಸ್ಕಾರ ಮಾಡ್ತಾರ? ಸೂರ್ಯ ನಮಸ್ಕಾರ ಅಂತ ಯಾವುದೋ ಪುಸ್ತಕದಲ್ಲಿ ಇರುತ್ತೆ. ಒಂದು ದಿನವೂ ಸೂರ್ಯ, ನೀನು ಹುಟ್ಟಿದಿ, ಎಷ್ಟೊಂದೆಲ್ಲ ಬೆಳಕು ಕೊಟ್ಟಿದಿ, ನಿನಗೆ ಟ್ಯಾಕ್ಸ್ ಒಂದು ನಮಸ್ಕಾರ ಅಂತ ಯಾರಾದರೂ ಕೊಡ್ತಾರ? ಯಾರು ಸೂರ್ಯನಿಗೆ ನಮಸ್ಕಾರ ಮಾಡಲ್ಲ. ಅಗ್ನಿದೇವ ಹೊಟ್ಟೆಯಲ್ಲಿದ್ದಾನೆ, ತಿಂದದ್ದೆಲ್ಲ ಚಂದ ಇದೆ, ಕಾಮೆಂಟ್ ಎಲ್ಲ ಮಾಡ್ತೇವೆ, ತಿಂತೇವೆ, ಜೀರ್ಣ ಆಗುತ್ತೆ. ತಿಂದ ಅಷ್ಟೆಲ್ಲ ಪದಾರ್ಥಗಳನ್ನ ಜೀರ್ಣ ಮಾಡಿದ ಮತ್ತೆ ನಮಗೆ ರುಚಿ ರುಚಿಯಾಗಿ ತಿನ್ನಲಿಕ್ಕೆ ಸ್ಫೂರ್ತಿಯನ್ನು ಕೊಟ್ಟವ ಅಗ್ನಿದೇವ. ಯಾವತ್ತಾದರೂ ಅಗ್ನಿದೇವನಿಗೆ ನಮಸ್ಕಾರ ಮಾಡ್ತೇವಾ? ನಮ್ಮ ಅವಸ್ಥೆಯೇ ಹೀಗೆ. ಪ್ರತ್ಯಕ್ಷ ಕಾಣುವ ದೇವತೆಗಳಿಗೆ ಅಪಚಾರ ಮಾಡ್ತೇವೆ, ಉಪಚಾರ ಇಲ್ಲ. ಇದೆಲ್ಲ ನಮ್ಮ ಬದುಕಿನಲ್ಲಿರುವಂತಹ ನೂರಾರು ಅವ್ಯವಸ್ಥೆಗಳು. ಇದನ್ನು ಭಾಗವತ ನಿಂದನೆ ಮಾಡುತ್ತೆ. ಎಲ್ಲ ಕಡೆ ರಕ್ಷಣೆ ಮಾಡುವನು ಭಗವಂತ ಅಂತ ಎಚ್ಚರ ಇಲ್ಲದೆ ನಾನು ರಕ್ಷಕ ಅನ್ನುವ ಅಹಂಕಾರ ಆ ಭರತನಿಗೆ ಬಂತು. ಸ್ವಲ್ಪ ಸಮಯ ಆದಮೇಲೆ ಅದಕ್ಕೆ ಪ್ರಾಯ ಬಂತು, ಇವನಿಗೆ ವೃದ್ಧಾಪ್ಯ ಬಂತು. ಯಾವಾಗಲೂ ಆ ಜಪ ಮಾಡಬೇಕಾದ್ರೆ ಅದರದ್ದೇ ಚಿಂತೆ. ಅಯ್ಯೋ ಈಗ ಜಿಂಕೆ ಮರಿಗೆ ಆಹಾರ ಕೊಡಬೇಕು, ಅಯ್ಯೋ ಈ ಜಿಂಕೆ ಮರಿಗೆ ಈಗ ಹುಲ್ಲು ತೆಗೆದುಕೊಂಡು ಬರಬೇಕು. ದೇವರ ಧ್ಯಾನ ಮರೆತು ಹೋಯಿತು. ಜಿಂಕೆ ಮರಿ ಎನ್ನುವ ಧ್ಯಾನ ಆರಂಭ ಆಯಿತು. ಇದಕ್ಕೆ ಪ್ರಾಣ ಹೋಗುವ ಸಮಯದಲ್ಲಿ ಅವನು ಭರತನಿಗೆ ವೃದ್ಧಾಪ್ಯ ಬಂತಂತೆ. ತಾನು ಪ್ರಾಣ ಬಿಡಬೇಕಾದ್ರೆ ಆ ಜಿಂಕೆ ಅವನನ್ನ, ಅಯ್ಯೋ ನನ್ನ ಯಜಮಾನ ಸಾಯ್ತಾ ಇದ್ದಾನಲ್ಲ ಅಂತ ಪ್ರೀತಿಯಿಂದ ನೋಡ್ತಾ ಇದೆ. ಅಯ್ಯೋ ನಾಳೆಯಿಂದ ಇದರ ರಕ್ಷಕರು ಯಾರು ಅಂತ ಯೋಚನೆ ಮಾಡ್ತಾ, ಜಿಂಕೆ ಮರಿಯನ್ನು ಯೋಚನೆ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ಟ. ಪ್ರಾಣ ಬಿಟ್ಟರೆ ಏನಾಯ್ತು? ಜನ್ಮಾಂತರದಲ್ಲಿ ಒಂದು ನಿಯಮ, ಸಾಯಬೇಕಾದ್ರೆ ಏನನ್ನು ಯೋಚನೆ ಮಾಡಿ ಸಾಯ್ತೀವಿ, ಜನ್ಮಾಂತರದಲ್ಲಿ ಅದೇ ಆಗಿ ಹುಟ್ಟುತ್ತೇವೆ ಅಂತ. ಹೀಗೆಲ್ಲ ಪ್ರವಚನ ಮಾಡೋದು ಬಹಳ ಕಷ್ಟ. ಯಾರೋ ಒಬ್ರು ಕೇಳಿದ್ರು, ಭಟ್ರೆ ನಮಗೆ ಈ ಜನ್ಮದಲ್ಲಿ ದುಡ್ಡೇ ಸಿಗಲಿಲ್ಲ, ನಾನು ದುಡ್ಡು ಅಂತ ಸತ್ರೆ ಮತ್ತೆ ಜನ್ಮಾಂತರದಲ್ಲಿ ನಾನು ದುಡ್ಡಾಗಿ ಹುಟ್ಟುತ್ತೇನಾ? ನಾನು ಹೇಳಿದೆ, ಇಲ್ಲಪ್ಪ, ನೀನು ದುಡ್ಡಾಗಿ ಹುಟ್ಟುವುದಿಲ್ಲ, ನೀನು ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಆಗಿ ಹುಟ್ಟುತ್ತೀ ಅಂತ. ದುಡ್ಡು ಅಂತ ಹೇಳಿದ್ದಕ್ಕೆ ಸಾಯೋ ತನಕ ಅವನಿಗೇನು ಕೆಲಸ ಅಂದರೆ ದುಡ್ಡಿಗೆ ಎಣಿಸುವುದು ಮಾತ್ರ ಕೆಲಸ. ಅದಕ್ಕೆ ಸ್ವಾಮಿತ್ವ ಇಲ್ಲ ಅವನಿಗೆ, ಯಾವಾಗಲೂ ದುಡ್ಡು ನೋಡುವ ಕೆಲಸ ಅಷ್ಟೆ. ಆದ್ರಿಂದ ನಮ್ಮ ಮನಸ್ಸಿನ ಭಾವಶುದ್ಧಿ ಅಂತ್ಯಕಾಲದಲ್ಲಿ ಚೆನ್ನಾಗಿರಬೇಕು ಅಂದರೆ ಈಗಲಿಂದ ಅದಕ್ಕೆ ಒಳ್ಳೆಯ ಪ್ರಾಕ್ಟೀಸ್ ಮಾಡಬೇಕು. ಯಾವುದು ಒಳ್ಳೆಯ ಪ್ರಾಕ್ಟೀಸ್? ಇಂಥ ಸಂಧ್ಯಾಕಾಲಗಳಲ್ಲಿ ಆತ್ಮನ ವಿಚಾರ, ಪರಮಾತ್ಮನ ವಿಚಾರಗಳ ಬಗ್ಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಂತ್ಯಕಾಲದಲ್ಲಿ ದೇವರು ಒಳ್ಳೆಯ ಸ್ಮರಣೆಯನ್ನು ಕೊಡ್ತಾನಂತೆ. ಅವನು ಜಿಂಕೆ ಮರಿ ಅಂತ ಪ್ರಾಣ ಬಿಟ್ಟಿದ್ದಕ್ಕೆ ಜನ್ಮಾಂತರದಲ್ಲಿ ಜಿಂಕೆಯಾಗೇ ಹುಟ್ಟಿದ, ಅದೇ ಪರಿಸರದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದಾನೆ. ಆದರೆ ದೇವರು ಅವನ ಹಿಂದಿನ ಜನ್ಮದಲ್ಲಿ ಋಷಭನ ಮಗ, ಭಗವಂತನ ಮಗ, ಜನ್ಮಾಂತರದಲ್ಲಿಯೂ ಜಿಂಕೆ ಆದಾಗಲೂ ಅವನಿಗೆ ಹಿಂದಿನ ಜನ್ಮದಲ್ಲಿ ಸಮಗ್ರ ಭೂಮಂಡಲಕ್ಕೆ ರಾಜ ಅನ್ನುವ ನೆನಪಿತ್ತಂತೆ. ನೋಡಿ, ಈ ಕಥೆಗಳನ್ನು ಫಾಸ್ಟಾಗಿ ಕೇಳಿಕೊಂಡು ಹೋಗಬೇಡಿ, ಒಮ್ಮೆ ಯೋಚನೆ ಮಾಡಿ. ನಾವು ಕೇವಲ 30-40 ಸೈಟಿನ ಮಾಲೀಕರಷ್ಟೇ. ಭರತ ಸಮಗ್ರ ಭಾರತ ದೇಶದ ಮಾಲೀಕ. ಒಂದು ಕಾಲದಲ್ಲಿ ರಾಜಾದಿರಾಜ ಅವನು. ಬಹುಪರಾಕ್ ಅನ್ನುವ ಘೋಷಣೆಗಳು ನಿರಂತರ ಮೊಳಗುತ್ತಾ ಇತ್ತು. ಜನ್ಮಾಂತರದಲ್ಲಿ ಒಂದು ಜಿಂಕೆಯಾಗಿ ಹುಟ್ಟಿದ್ದಾನೆ. ಇದು ಕರ್ಮ ಸಿದ್ಧಾಂತ. ಹಾವು ಏಣಿ ಆಟದ ಥರ ತುಂಬಾ ದೊಡ್ಡ ಜನ ಅಂತ ಅಹಂಕಾರ ಪಡೋದು ದೊಡ್ಡಸ್ತಿಕೆ ಅಲ್ಲ. ನಾವು ಕರ್ತವ್ಯಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ನಾಯಿಗಳಾಗಿ, ಪ್ರಾಣಿಗಳಾಗಿ, ಅದಕ್ಕಿಂತ ಕಡೆಯಾಗಿ ಹುಟ್ಟುತ್ತೇವೆ ನಾವು. ಅದಕ್ಕೆ ತುಂಬಾ ಜಾಗ್ರತೆ ಮಾಡಬೇಕಾದ ಜನ್ಮ ಯಾವುದು ಅಂದರೆ ಮಾನವ ಜನ್ಮ. ಅದನ್ನು ಉಪನಿಷತ್ತು ಎಚ್ಚರಿಸುತ್ತೆ. ಚುರಸ್ಯ ಧಾರ ನಿಶಿತ ದುರತ್ತೆಯ ದುರ್ಗಂ ಪದಂ ತತ್ ಕವಯೋ ವದಂತಿ. ಕತ್ತಿಯ ಚೂಪಾದ ಅಲುಗಿನ ಮೇಲೆ ನಡೆದಂತೆ ಈ ಜೀವನ, ಯಾರಿಗೂ ನಮ್ಮಿಂದ ಅಪಚಾರ ಆಗಬಾರದು. ಅಷ್ಟು ಪ್ರಾಮಾಣಿಕವಾಗಿ ನಮ್ಮ ಬದುಕು ಆದಷ್ಟು ಒಂದು ತನ್ಮಯತೆಯಿಂದ
ನಿಸ್ವಾರ್ಥದಿಂದ ಅತ್ಯಂತ ವಿನೀತರಾಗಿ ಈ ಜೀವನವನ್ನು ನಡೆಸಬೇಕು ಅಂತ ಭಾಗವತ ಹೇಳಿಕೊಡುತ್ತೆ. ಜಿಂಕೆಯಾಗಿ ಹುಟ್ಟಿದಾಗ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಅಯ್ಯೋ, ನಾನು ದೇವರ ಮಗನಾಗಿದ್ದು ದೇವರನ್ನ ಧ್ಯಾನ ಮಾಡದೆ ಜಿಂಕೆಯನ್ನು ಸ್ಮರಣೆ ಮಾಡಿ ಪ್ರಾಣ ಬಿಟ್ಟೆ, ನನ್ನಂಥ ಪಾಪಿ ಜಗತ್ತಿನಲ್ಲಿಲ್ಲ ಅಂತ ಯೋಚನೆ ಮಾಡಿ ಯಾವ ಜಿಂಕೆ ಜೊತೆಗೂ ಸೇರ್ತಾ ಇರಲಿಲ್ಲಂತೆ. ಅವನಿಗೆ ಯಾವಾಗಲೂ ಯೋಚನೆ ಏನು ಅಂದರೆ, ನಾನು ಒಬ್ಬ ಬ್ರಹ್ಮಜ್ಞಾನಿಗಳ ಕುಲದಲ್ಲಿ ಹುಟ್ಟಿ ದೇವರನ್ನ ಧ್ಯಾನ ಮಾಡಿ ವೇದಾಧ್ಯಯನ ಮಾಡ್ತಾ ದೇವರನ್ನ ಧ್ಯಾನ ಮಾಡಿ ಪರಲೋಕದ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಜಿಂಕೆ ಆದಾಗ ಯೋಚನೆ ಮಾಡ್ತಾ ಇದ್ದ. ಆ ಜಿಂಕೆಗೆ ವೃದ್ಧಾಪ್ಯ ಬಂತು. ಸಾಯುವ ಕಾಲದಲ್ಲಿ ಅವ ಯೋಚನೆ ಮಾಡಿದ, ನಾನು ಒಳ್ಳೆಯ ನದೀ ತೀರದಲ್ಲಿ ವಾಸ ಮಾಡಿ ವೇದಾಧ್ಯಯನ ಮಾಡುವ ಒಬ್ಬ ವಿಪ್ರಣ ಮನೆಯಲ್ಲಿ ಬ್ರಹ್ಮಜ್ಞಾನಿಗಳ ಕುಲದಲ್ಲಿ ಹುಟ್ಟಬೇಕು ಅಂತ ಯೋಚನೆ ಮಾಡಿದ, ಪ್ರಾಣ ಬಿಟ್ಟ. ಜನ್ಮಾಂತರದಲ್ಲಿ ಅದೇ ನೇಪಾಳ ಕ್ಷೇತ್ರದಲ್ಲಿ ಭರದ್ವಾಜ ಗೋತ್ರದ ಒಬ್ಬ ಬ್ರಾಹ್ಮಣ, ಅವನಿಗೆ 3 ಜನ ಹೆಂಡಂದಿರು. ಕತೆ ಕೇಳಿಸಿಕೊಳ್ಳಿ ಅಷ್ಟೇ, ನೀವು ಯಾರು ಸಾಹಸ ಮಾಡಲಿಕ್ಕೆ ಹೋಗಬೇಡಿ, ಕತೆ ಕೇಳಿ. 3 ಜನ ಪತ್ನಿಯರು. ಆ 3 ಜನ ಪತ್ನಿಯರಲ್ಲಿ 3ನೇ ಹೆಂಡತಿಯಲ್ಲಿ ಕೊನೆ ಮಗ ಇವ ಆಗಿ ಹುಟ್ಟಿದ. ಯಾಕೆ ಅಂದರೆ, ತುಂಬ ಅಪ್ಪನಿಗೆ ಪ್ರಾಯ ಆದಮೇಲೆ ಮಕ್ಕಳು ಹುಟ್ಟಿದರೆ ಆ ಅಪ್ಪನಿಗೆ ಅಷ್ಟು ತಾಕತ್ತಿರುವುದಿಲ್ಲ, ಆ ಮಕ್ಕಳ ಬಗ್ಗೆ ಏಕಾಗ್ರತೆ ಇರುವುದಿಲ್ಲ ಅಂತ ಕೊನೆ ಮಗನಾಗಿ ಹುಟ್ಟಿದ. ತುಂಬ ಮಕ್ಕಳಿದ್ರೆ ಅಪ್ಪನ ಮನಸ್ಸು ವಿಶಾಲವಾಗುತ್ತೆ ಅಂತ ಒಂದು ನಿಯಮ. ಅಷ್ಟು ಜನ ಮಕ್ಕಳು ಮನೆಯಲ್ಲಿ 12-13 ಜನ ಮಕ್ಕಳು. ಅಪ್ಪನ 70ನೆಯ ಶಾಂತಿಯ ಗಿಫ್ಟ್ ಏನು ಅಂದರೆ ಇವನ ಜನ್ಮ ಅಷ್ಟೇ, ಮತ್ತೇನಲ್ಲ. ಅವನು 70ನೇ ವರ್ಷದಲ್ಲಿ ಹುಟ್ಟಿದವ. ಅವನಿಗೆ ಉಪನಯನ ಸಂಸ್ಕಾರ ಮಾಡಿದ. ಅವನಿಗೆಲ್ಲ ಮಕ್ಕಳ ಥರ ಇಲ್ಲ, ಇವನೊಂದು ವಿಲಕ್ಷಣ ಮಗ. ಆ ಮಕ್ಕಳ ಜೊತೆಗೆ ಊಟ ಕೂತ್ಕೊಳ್ಳೋದಿಲ್ಲ, ಆ ಮಕ್ಕಳ ಜೊತೆಗೆ ಆಟ ಆಡೋದಿಲ್ಲ, ಎಲ್ಲಿ ನೋಡಿದ್ರು ಹೀಗೆ ಸುಮ್ಮನೆ ಕೂತಿರ್ತಾನೆ, ಗುಮ್ಮ ಕೂತಿರ್ತಾನೆ. ಅಪ್ಪನಿಗೆ ಮಂಡೆ ಬಿಸಿ. ಉಪನಯನ ಮಾಡಿದ, ವೇದಾಧ್ಯಯನ ಮಾಡ್ತಾನ ಅಂತ ವೇದವನ್ನೂ ಓದಲಿಲ್ಲ. ಗಾಯತ್ರಿ ಜಪ ಮಾಡ್ತಾನ, ಗಾಯತ್ರಿಯನ್ನು ಜಪ ಮಾಡಲಿಲ್ಲ. ಒಂದು ರೀತಿ ಅದರಲ್ಲೆಲ್ಲ ನಾವು ಹಾಗೆ ಬಿಡಿ, ಅದೆಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ. ಯಾವುದನ್ನೂ ಮಾಡಲಿಲ್ಲ ಅವ, ಕರ್ತವ್ಯಗಳೇ ಮಾಡಲಿಲ್ಲ. ಕೊನೆಗೆ ಅಪ್ಪನಿಗೆ ತಲೆ ಬಿಸಿಯಾಗಿ ಆ ಮಗನ ಬಗ್ಗೆಯೇ ಯೋಚನೆ ಮಾಡ್ತಾ ಅವನು ಪ್ರಾಣವೇ ಹೊರಟೋಯ್ತು. ಒಳ್ಳೇದಾಯ್ತು ಅಂತ ಅನ್ಕೊಂಡೆ. ಯಾಕೆಂದರೆ ನನಗೆ ಅವ ಏನು ಅಪ್ಪ ಅಲ್ಲ, ನನ್ನ ಅಪ್ಪ ಬೇರೆ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಈ ಅಪ್ಪಂದಿರೆಲ್ಲ ಬದಲಾಗ್ತಾರೆ. ನಿನ್ನೆ ನಮ್ಮ ಗುರುಗಳು ಹೇಳಿದ್ರಲ್ಲ, ಬದಲಾವಣೆ ಉಂಟು ಈ ಅಪ್ಪಂದಿರಲ್ಲಿ. ತಿಮ್ಮಪ್ಪನಲ್ಲಿ ಬದಲಾವಣೆ ಇಲ್ಲ. ಅವನು ಈವಾಗಲೂ ಅವನೇ ಗತಿ, ನಾಳೆಯೂ ಅವನೇ ಗತಿ. ತಂದೆ ವಿಠಲ, ತಾಯಿ ವಿಠಲ, ಬಂಧು ವಿಠಲ, ಬಳಗ ವಿಠಲ. ವಿಠಲ ಸಲಹೋ ಸ್ವಾಮಿ ನಮ್ಮನು, ವಿಠಲ ಜಗದಂತರ್ಯಾಮಿ ಅಂತ ಎಲ್ಲ ಈ ಜಗತ್ತನ್ನು ರಕ್ಷಣೆ ಮಾಡುವ ಭಗವಂತ ಅವನು ನಿತ್ಯ ನಮಗೆ ತಂದೆಯಾಗಿದ್ದಾನೆ. ಆ ಎಚ್ಚರದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದ. ಕೂತಲ್ಲಿ ನಿಂತಲ್ಲಿ ದೇವರದ್ದೇ ಸ್ಮರಣೆ. ಯಾಕೆಂದರೆ ಅವನು ದೇವರಿಂದ ಉಪದೇಶ ಪಡೆದವನು ಗಾಯತ್ರಿಯನ್ನು. ಹೊರಗಡೆಯಿಂದ ಜಪಮಣಿ ಎಣಿಸಿದರೆ ಗಾಯತ್ರಿ ಅಲ್ಲ, ಮನಸ್ಸಿನ ಒಳಗಡೆಯೇ ಆ ಗಾಯತ್ರಿಯ ಮೂಲಕ ಭಗವಂತನನ್ನ, ಪರಬ್ರಹ್ಮನನ್ನ ಧ್ಯಾನ ಮಾಡ್ತಾ ಇದ್ದ. ಕೊನೆಗೆ ವಿಧಿಚೋದಿತವಾಗಿ ಅವನಿಗೂ ಭರತ ಅಂತಲೇ ಹೆಸರಿಟ್ಟ. ಜನಗಳೆಲ್ಲ ಬರೀ ಭರತ ಅಂತ ಕರೀತಾ ಇರಲಿಲ್ಲ, ಜಡ ಭರತ ಅಂತ ಕರೀತಾ ಇದ್ರು. ಯಾಕೆ ಅಂದರೆ ಇವನಿಗೆ ಜಗತ್ತಿನ ಬಗ್ಗೆ ಜಾಡ್ಯ ಇದೆ. ನಮಗೆ ಜಗತ್ತಿನ ಬಗ್ಗೆ ಚೈತನ್ಯ ಇದೆ, ದೇವರ ಬಗ್ಗೆ ಜಾಡ್ಯ ಇದೆ. ಅವನಿಗೆ ದೇವರ ಬಗ್ಗೆ ಚೈತನ್ಯ ಇದೆ, ಜಗತ್ತಿನ ಬಗ್ಗೆ ಜಾಡ್ಯ ಇದೆ. ಕೊನೆಗೆ ಇವನು ಮನೆಗೆ ಕೆಲಸಕ್ಕೆ ಬಾರದೇ ಇದ್ದವನು ಅಂತ ಈ ಕೆಲವೊಂದು ಎತ್ತುಗಳನ್ನು ಬಿಟ್ಟುಬಿಡ್ತಾರೆ, ಹೋರಿಗಳನ್ನು, ಬೀದಿ ಬಸವ ಅಂತ. ಹಾಗೆ ಅವನನ್ನು ಬಿಟ್ಟುಬಿಟ್ರು ಮನೆಯಲ್ಲಿ. ಸಿಕ್ಕ ಕಡೆ ಅನ್ನ ತಿಂತಾ ಇದ್ದವನು. ಕೆಲವರು ಮೃಷ್ಟಾನ್ನ ಕೊಡ್ತಾ ಇದ್ರು, ಕೆಲವರು ಹಳಿಸಿದ ಅನ್ನ ಕೊಡ್ತಾ ಇದ್ರು. ಏನು ಕೊಟ್ಟರು ತೆಗೆದು ತಿಂತಾ ಇದ್ದ. ದೇವರು ಕೊಟ್ಟ ಪ್ರಸಾದ ಅಂತ ಆರಾಮಾಗಿದ್ದ. ಕೆಲವರೆಲ್ಲ ಗದ್ದೆ ಕಾಯಲಿಕ್ಕೆ ಹೇಳ್ತಾ ಇದ್ರು, ಹೊಲಗಳನ್ನೆಲ್ಲ ರಕ್ಷಣೆ ಮಾಡುವಂತ ಅವನನ್ನು ಕೂಡಿಸ್ತಾ ಇದ್ರು. ಅಲ್ಲೂ ದೇವರ ಧ್ಯಾನ ಮಾಡ್ತಾ ಕೂತಿದ್ದ. ಅವನ ಮಂಡೆ ಮೇಲೆ ಹಕ್ಕಿಗಳೆಲ್ಲ ಕೂತು ಆ ಧಾನ್ಯಗಳನ್ನು ತಿಂದು ಹೋಗ್ತಾ ಇದ್ದು, ಎಂಜಾಯ್ ಮಾಡ್ತಾ ಇದ್ದ, ಈ ಪ್ರಾಣಿಗಳಿಗೆ ಒಳ್ಳೇದಾಗಲಿ ಅಂತ. ಯಾವಾಗಲೂ ದೇವರ ಸ್ಮರಣೆ. ಒಂದು ದಿವಸ ಇಕ್ಷುಮತಿ ನದಿಯ ತಟದಲ್ಲಿರುವಂತಹ ಸಿಂಧು ಸೌವೀರ ದೇಶದ ರಾಜ ರಹುಗಣ ಅಂತ ಒಬ್ಬ ರಾಜ. ಅವನು ನೇಪಾಳ ಕ್ಷೇತ್ರದಲ್ಲಿ ಒಬ್ಬರು ಒಳ್ಳೆ ಆಚಾರ್ಯ ಪುರುಷ ಭಾಗವತ ಪ್ರವಚನ ಮಾಡ್ತಾ ಇದ್ರಂತೆ. ನೋಡಿ, ಯಾವುದು ಭಾಗವತದ ಕಾಲ, ಪುರಾಣದಲ್ಲಿ ಬಂದಿರುವ ಕಥೆ ಇದು. ಕೋಟಿ ಕೋಟಿ ವರ್ಷಗಳ ಇತಿಹಾಸ ಇದೆ ಭಾಗವತಕ್ಕೆ. ಅವರು ಭಾಗವತವನ್ನು ಕೇಳ್ತಾ ಇದ್ರಂತೆ. ಪ್ರತಿದಿನ ಹೋಗಿ ಭಾಗವತ ಕೇಳಬೇಕು. ಕೇಳಲಿಕ್ಕೆ ಹೋಗಲಿಕ್ಕೆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಂತೆ ಅವನು. ಪಲ್ಲಕ್ಕಿ ಹೊರಲಿಕ್ಕೆ ಜನ ಯಾರು? ಯಾವ ಯಾವ ಊರಿಗೆ ಪಲ್ಲಕ್ಕಿ ಹೋಗುತ್ತೋ ಆ ಊರಿನವರು ಪಲ್ಲಕ್ಕಿ ಹೊತ್ಕೊಂಡು ಹೋಗಬೇಕು. ಮುಂದಿನ ಊರಿಗೆ ಹೋದಾಗ ಇವರು ಪಲ್ಲಕ್ಕಿ ಬಿಡಬೇಕು, ಆ ಊರಿನವರು ಪಲ್ಲಕ್ಕಿ ಹೊತ್ಕೊಳ್ಬೇಕು. ಇಕ್ಷುಮತಿ ನದಿಯ ತಟದಿಂದ ಸಿಂಧೂ ನದಿಯ ತೀರಕ್ಕೆ ಬಂದಾಗ ಈ ಜಡಭರತ ಸಿಕ್ಕಿದನಂತೆ. 3 ಜನ ಇದ್ರು ಪಲ್ಲಕ್ಕಿ ಹೊರಲಿಕ್ಕೆ, 4ನೇ ವ್ಯಕ್ತಿ ಸಿಗಲಿಲ್ಲ. ಕೊನೆಗೆ ಇವನು ಗಟ್ಟುಮುಟ್ಟಿಯಾಗಿದ್ದಾನೆ ಅಂತ ಕಾಣಿಸ್ತು ಆ ರಹುಗಣನಿಗೆ. ಅವನನ್ನು ಎಳ್ಕೊಂಡು ಬನ್ನಿ ಅಂತ ಅವನ ಭುಜದಲ್ಲಿ ಪಲ್ಲಕ್ಕಿ ಇಟ್ಟ ಮೇಲೆ ಅಲ್ಲೇ ನಿಂತಿದ್ದ ಅವ. ಕೆಲವರು ಬೋದಾಳ ಅಂತ ಕರೀತಾರಲ್ಲ, ಹಾಗೆ ನಿಂತಿದ್ದ ಅವನು. ಅವ ಹೇಳಿದ ನಡಿ ಅಂತ ಹೇಳಿದ. ಯದ್ವಾ ನಡಿಲಿಕ್ಕೆ ಆರಂಭ ಮಾಡಿದ. ಅವ ಹಾರ್ತಾನೆ. ನಡಿಬೇಕಾದ್ರೆ ಅವನು ಜಂಪ್ ಮಾಡ್ಕೊಂಡು ಹಾರ್ತಾನೆ. ಇದ್ದಕ್ಕಿದ್ದಾಗಿ ಜಂಪ್ ಮಾಡಿದ್ರೆ ಆ ಪಲ್ಲಕ್ಕಿಯಲ್ಲಿ ಕೂತರು ಹೋಗೋಣ ಆಚೆ ಈಚೆ ಎಲ್ಲ ಡಿಕ್ಕಿ ಹೊಡೆದು ತಲೆಯೆಲ್ಲ ಗುಮ್ಟಿ ಬಂತು ಅವನಿಗೆ. ಅವ ಹೇಳಿದ ಇವನು ಸರಿ ಇಲ್ಲ ಅಂತ
ಅವ್ರಿಗೆಲ್ಲರಿಗೂ ಬೈದ, ಪಲ್ಲಕ್ಕಿ ಸರಿಯಾಗಿ ಹೊತ್ಕೊಂಡು ಹೋಗಿ. ಜೊತೆಗಿದ್ದ ಸಪೋರ್ಟರ್ಸ್ ಹೇಳಿದ್ರು, ನಾವು 3 ಜನ ಪರ್ಫೆಕ್ಟ್ ಆಗಿದ್ದೇವೆ, ಇದು ಒಂದು ಅಂಡೆ ಪಿರಿಕಿ, ಇದು ಸರಿ ಇಲ್ಲ, ಇದು ಮಂಡೆ ಇಲ್ಲ, ಇದಕ್ಕೆ ಹೇಗೇಗೋ ನಡೀತಾ ಇದೆ ಅಂತ. ಜಡಭರತ ಯೋಚನೆ ಮಾಡಿದ, ನಾನೊಬ್ಬ ಸರಿಯಾಗಿದ್ದೇನೆ, ಇವರು ಯಾರೂ ಸರಿಯಾಗಿಲ್ಲ. ಯಾಕವ ಹಾರ್ತಾ ಇದ್ದ ಅಂದರೆ, ಒಟ್ರಾಸಿ ನಡಿಬಾರದಂತೆ. ಭೂಮಿಯನ್ನು ನಡಿಬೇಕಾದ್ರೆ ಪ್ರಾಣಿ ಅಲ್ಲಿ ಏನಾದರೂ ಇರುವೆಗಳಿದ್ದಾವ, ಕ್ರಿಮಿಕೀಟಗಳಿದ್ದಾವ ಅಂತ ಕಣ್ಣಿನಿಂದ ದೃಷ್ಟಿಯಿಂದ ಆ ಭೂಮಿಯನ್ನು ಪವಿತ್ರ ಮಾಡಿಕೊಂಡು ನಡಿಬೇಕಂತೆ. ನಾವು ಒಟ್ರಾಸಿ ಹೀಗೆ ನಡೆದುಕೊಂಡು ಹೋಗೋದಲ್ಲ. ಅವ ಇರುವೆಗಳು ಬಂದರೆ ಅವ ಯೋಚನೆ ಮಾಡ್ತಾ ಇದ್ದ, ನಾನು ಕಾಲಿಟ್ರೆ ಇರುವೆ ಸತ್ತೇ ಹೋಗುತ್ತೆ, ಹಾರಿದ್ರೆ ಅವನಿಗೆ ಸುಮ್ಮನೆ ಮಂಡೆ ಸ್ವಲ್ಪ ತಾಗುತ್ತೆ ಅಷ್ಟೇ, ಸಾಯಿಸುವುದು ಒಳ್ಳೇದಲ್ಲ ಅಂತ ಹಾರ್ತಾ ಇದ್ದ, ಅವನಿಗೆ ಮಂಡೆ ತಾಗ್ತಾ ಇತ್ತು. ಕೊನೆಗೆ ಸಿಟ್ಟು ಬಂತು ರಹುಗಣನಿಗೆ. ನಿಲ್ಲು ಅಂತ ಹೇಳಿದ. ಏನು ಅನ್ಕೊಂಡಿದೆ, ನಾನು ಇಕ್ಷುಮತಿ ನದಿಯ ತಟದಲ್ಲಿರುವ ಸಿಂಧು ಸೌವೀರ ದೇಶದ ರಾಜ, ನನಗೆ ಗೌರವವನ್ನು ಕೊಡಬೇಕು ಅನ್ನೋ ಒಂದು ಸಾಮಾನ್ಯ ಕಾಮನ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಸಾಮಾನ್ಯ ಪ್ರಜ್ಞೆ ನಿನಗಿಲ್ವಾ? ಅಪಚಾರ ಮಾಡ್ತಾ ಇದೆ ಒಬ್ಬ ರಾಜನಿಗೆ. ಅವ ಯೋಚನೆ ಮಾಡಿದ, ನೀನು ಸಿಂಧು ಸೌವೀರ ದೇಶಕ್ಕೆ ರಾಜ, ನಾನು ಸಮಗ್ರ ಭಾರತ ದೇಶಕ್ಕೆ ರಾಜ ಆಗಿದ್ದೆ, ಈ ಜನ್ಮದಲ್ಲಿ ಈ ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ. ಸಮಗ್ರ ದೇಶಕ್ಕೆ ರಾಜ ಯಾರೂ ಅಲ್ಲ, ಸ್ವತಂತ್ರನಾದ ರಾಜಾದಿರಾಜ ಭಗವಂತನೇ ಆಗಿದ್ದಾನೆ. ಮನಸ್ಸಿನಲ್ಲಿ ಯೋಚನೆ ಮಾಡಿದ. ಮತ್ತೆ ಮತ್ತೆ ನಿಂದನೆ ಮಾಡಿದಾಗ ಬಾಯಿ ತೆಗಿತಾನೆ ಜಡಭರತ, ರಹುಗಣ ಏನಂತ ಭಾವಿಸಿದಿ? ಸ್ವತಂತ್ರ ಭಗವಂತ ಮಾತ್ರ, ನಾವೆಲ್ಲ ಸ್ವತಂತ್ರರು. ನೀನು ರಾಜ ಅಂತ ಹೇಳಿದಾಗ ನಿನ್ನಲ್ಲಿ ಸ್ವಾತಂತ್ರ್ಯ ಇರಬೇಕು. ನಿನ್ನಲ್ಲಿ ಏನು ಸ್ವಾತಂತ್ರ್ಯ ಇದೆ? ಈ ಭೂಮಿ ಅಳ್ಳಾಡಿದ್ರೆ ಪಲ್ಲಕ್ಕಿ ಕೆಳಗೆ ಬೀಳುತ್ತೆ, ನನ್ನ ಕಾಲು ಅಳ್ಳಾಡಿದರೆ ನೀನು ಕೆಳಗೆ ಬೀಳುತ್ತಿ, ನನ್ನ ಭುಜ ಸರಿಸಿದ್ರೆ ನಿನ್ನ ಪಲ್ಲಕ್ಕಿ ಕೆಳಗೆ ಬೀಳುತ್ತೆ. ಪಲ್ಲಕ್ಕಿಯಲ್ಲಿಟ್ಟ ಅಡ್ಡ ಬಡಿ ಏನು ಆ ಮರ ಇದೆ, ಆ ಮರದ ಪೀಸು ತುಂಡಾದರೆ ಕೆಳಗೆ ಬೀಳುತ್ತಿ. ಹಾಗಾಗಿ ನೀನು ಮರವನ್ನು ಆಶ್ರಯಿಸಿಕೊಂಡಿದೆ, ಮರ ನನ್ನ ಹೆಗಲನ್ನು ಆಶ್ರಯಿಸಿಕೊಂಡಿದೆ, ನನ್ನ ಹೆಗಲು ನನ್ನ ಸೊಂಟವನ್ನು ಆಶ್ರಯಿಸಿಕೊಂಡಿದೆ, ನನ್ನ ಸೊಂಟ ನನ್ನ ಕಾಲನ್ನು ಆಶ್ರಯಿಸಿಕೊಂಡಿದೆ, ನನ್ನ ಕಾಲು ಈ ಭೂಮಿಯನ್ನು ಆಶ್ರಯಿಸಿಕೊಂಡಿದೆ. ಇಷ್ಟೆಲ್ಲರ ಗುಲಾಮನಾದ ನೀನು ರಾಜನಾಗಲಿಕ್ಕೆ ಸಾಧ್ಯವಾ? ಇಷ್ಟು ಹೇಳಿದಾಗ ಅವನಿಗೆ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು. ಯಾಕೆಂದರೆ ಸಾಮಾನ್ಯ ಪ್ರಜೆಗಳು ಹೀಗೆಲ್ಲ ಮಾತನಾಡಲ್ಲ, ಇದೊಂದು ಬೇರೆ ಥರ ಮಾತು ಬಂತು ಅಂತ ಒಮ್ಮೆ ಹೀಗೆ ನೋಡಿದ ಇಣಕಿ. ಅವನ ಕಾಲಿನಿಂದ ತಲೆ ತನಕ ನೋಡಿದ. ಕಸ್ತಂ ನಿಗೂಢಶ್ಚರಸಿ, ಯಾರೋ ಗುಪ್ತವಾಗಿ ಸಂಚಾರ ಮಾಡುವ ಬ್ರಹ್ಮಜ್ಞಾನಿಯಾಗೇ ಇದೆ ನೀನು ಯಾರೋ ಅಂತ ಗಮನಿಸಿದ. ಜನಿವಾರ ಕಾಣಿಸ್ತು. ಜನಿವಾರ ಕಂಡಾಗ ಗೊತ್ತಾಯಿತು ಇವನೊಬ್ಬ ಬ್ರಾಹ್ಮಣ, ಇವನು ಸಾಮಾನ್ಯ ಅಲ್ಲ, ತುಂಬಾ ದೊಡ್ಡ ಬ್ರಹ್ಮಜ್ಞಾನಿ ಅಂತ ಪಲ್ಲಕ್ಕಿಯಿಂದ ಕೆಳಗೆ ಹಾರಿದ, ಕಾಲಿಗೆ ಎರಗಿದ. ನೀನು ಯಾರು ನನಗೆ ಹೇಳು ಅಂತ ಕೇಳಿದ. ಅವಾಗ ಅವನು ಹೇಳಿದ, ನೀನು ಯಾರು ಅಂತ ಪ್ರಶ್ನೆ ಮಾಡೋಕ್ಕಿಂತ ಮೊದಲು ನಾನು ಯಾರು ಅಂತ ಯೋಚನೆ ಮಾಡು. ಇವತ್ತೆಲ್ಲ ನಮ್ಮ ವೈಭವಗಳನ್ನು ಹೇಗೆ ಗುರುತಿಸಿಕೊಳ್ತೇವೆ? ನೀನು ಯಾರು ಅಂತ ಕೇಳಿದ ತಕ್ಷಣ ಕೆಲವರಿಗೆ ಹೇಳಲಿಕ್ಕೆ ಬಾಯೇ ಬರುವುದಿಲ್ಲ. ಯಾಕೆಂದರೆ 4 PhD ಮಾಡಿರ್ತಾರೆ, ಯೂನಿವರ್ಸಿಟಿಯಲ್ಲಿ ಕೆಲಸದಲ್ಲಿರ್ತಾರೆ, ದೊಡ್ಡ ಒಂದು ಕುಲಪತಿಯ ಸ್ಥಾನದಲ್ಲಿರ್ತಾರೆ. ಅವರನ್ನೋಗಿ ಯಾರೋ ಬಂದು ನೀವು ಯಾರು ಅಂತ ಕೇಳಿದರೆ ಅವ್ರ ಹತ್ರ ಹೋಗಿ ಕೇಳು, ನಾನು ಯಾರು ಅಂತ ಗೊತ್ತಾಗುತ್ತೆ ಅಂತ. ಅಷ್ಟು. ಅದಕ್ಕೆ ಇವನು ಹೇಳ್ತಾನೆ, ಜಡಭರತ, ಈ PhD ಅದು ಇದು ಡಿಗ್ರಿ ಎಲ್ಲ ಅದು ಪಚಡಿ ಅಷ್ಟೇ, ಅದು ಎಂಥ ಪ್ರಯೋಜನ ಇಲ್ಲ. ಅದು ಸಾಯುವ ಕಾಲಕ್ಕೆ ಅದು ಯಾವುದೂ ಬರೋದಿಲ್ಲ. ಕೊಂಡು ಹೊಯ್ಯುವಾಗ ಯಾರಿಲ್ಲವಂತೆ, ಕುರುಡನಾಯಿ ಸಂತೆಗೆ ಬಂತಂತೆ. ಸುಮ್ಮನೆ ಇದೆಲ್ಲ ವ್ಯರ್ಥ. ಆ ಸ್ಥಾನ, ಈ ಮಾನ, ನಮ್ಮ ಮರಣಕಾಲದಲ್ಲಿ ಯಾವುದು ಬರುತ್ತೆ ಅದೇ ನಮ್ಮ ಬದುಕಿಗೆ ಬೇಕಾಗಿರುವಂತಹದ್ದೇ ವಿನ ಇದು ಯಾವುದು ನಮ್ಮ ಮರಣೋನ್ಮುಖವಾಗಿ ಯಾವುದೂ ಬರುವುದಿಲ್ಲ. ದಾಸರು ಕೇಳ್ತಾರಲ್ಲ, ಯಾರು ಬರುವರು ನಿನ್ನ ಹಿಂದೆ? ಇದ್ದ ಯಮಭಟರು ಬಾಯೆಂದು ಸೆಳೆದೊಯ್ಯುವಾಗ ಸತಿಸುತರುಗಳು ಬರುವುದಿಲ್ಲ, ಜನನಿ ಜನಕರೂ ಬರುವುದಿಲ್ಲ, ಹಿತಮಾನ್ಯ ಕ್ಷೇತ್ರ ಬರುವುದಿಲ್ಲ, ಹನುಮಯ್ಯನ ಹೊರತು ಬೇರೆ ಗತಿ ಇಲ್ಲ ಅಂತ. ಎಲ್ಲ ಸ್ಮಶಾನದ ತನಕ ಬಂದಾರಷ್ಟೆ, ರುದ್ರಭೂಮಿಯ ತನಕ ಬಂದಾರು. ಆಮೇಲೆ 4 ಕಣ್ಣೀರು ಹಾಕಿ ಹೊರಟು ಹೋಗ್ತಾರೆ. ಇತ್ತೀಚೆಗೆ ಕಣ್ಣೀರು ಹಾಕಲಿಕ್ಕೂ ಜನ ಇರೋದಿಲ್ಲ. ಈ ಚೆನ್ನೈ ಕಡೆಯಲ್ಲೆಲ್ಲ ಒಂದು ಟೀಮ್ ಶುರು ಆಗಿದೆ, ಭಜನಾ ಮಂಡಳಿ ತರ. ಸತ್ತಾಗ ಅಳುವ ಒಂದು ಟೀಮ್, ಅವ್ರು ಬರ್ತಾರೆ, 1 ಗಂಟೆ ಚಂದ ಹತ್ತು ಬಿಟ್ಟು ಹೋಗ್ತಾರೆ, ಅವ್ರಿಗೆ ದಕ್ಷಿಣೆ ಕೊಡಬೇಕು. ಎಂಥ ಘೋರವಾದ ಕಲಿಯುಗ ಇದು. ಸತ್ತಾಗಲೂ ಅಳುವುದಿಲ್ಲ ಅಂದರೆ ಕಥೆ ಏನು? ಇನ್ನು ಕೆಲವರು ಅಳ್ತಾರೆ, ಸ್ವಲ್ಪ ಅವತ್ತು ಮಾತ್ರ ಸ್ಟೈಲಾಗಿ ಹತ್ತು ಖರ್ಚಿಪಲ್ಲೆಲ್ಲ ಒರೆಸಿಕೊಂಡು, ಆಯ್ತಪ್ಪ ಹತ್ತು ಬಿಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು ಅಂತ. ಅವತ್ತಿನ ದಿನ ಮಾತ್ರ ದುಃಖ. ಕೆಲವರು ಹೇಳ್ತಾರೆ ಅವರು ಹೋದರು, ತುಂಬ ದುಃಖ, ಅವಳು ಯಾರು ಬಂದು ಸಾಂತ್ವನ ಮಾಡಬೇಕಾದ್ರೂ ದುಃಖ. 6 ತಿಂಗಳು ಬಿಟ್ಟು ಹೋಗಿ ನೋಡಿ, ಫಸ್ಟ್ ಕ್ಲಾಸ್ ಕುರುಕುರೆ ತಿಂತಾ ಇರ್ತಾರೆ, ಕಾಫಿ ಕುಡಿತಿರ್ತಾರೆ, ಎಲ್ಲ ಮರೆತು ಹೋಗಿರುತ್ತೆ. ಏನು ನಿಮ್ಮ ಮನೆಯವರೆಲ್ಲಿ ಅಂತ ಕೇಳಿ, ಅಯ್ಯೋ ನಿಮಗೆ ಗೊತ್ತಾಗ್ಲಿಲ್ವಾ, ಅವರು ಹೋದರು, ಬಹಳ ಖುಷಿ ಅವರಿಗೆ. ಹೇಗಿದೆ ಈ ಜೀವನ? ಎಲ್ಲರ ಬದುಕು ಅಷ್ಟೆ. ಮನುಷ್ಯನಿಗೆ ತನ್ನ ಸುಖಗಳೇ ಬೇಕೇ ವಿನಃ ಯಾರ ಹಿಂದೆ ಯಾರೂ ಹೋಗಲಿಕ್ಕೆ ತಯಾರಿಲ್ಲ. ಆದರೆ ಪ್ರತಿಯೊಬ್ಬ ಜೀವರಾಶಿಗಳನ್ನು ಪ್ರತಿ ಜನ್ಮಗಳಲ್ಲಿ ಆಯಾ ಯೋನಿಗಳಲ್ಲಿ ಹುಟ್ಟಿಸಿ
ಅವರ ಹಿತಚಿಂತನೆ ಮಾಡುವ ಪರಮಚೇತನ ಅದು ಭಗವಂತ ಮಾತ್ರ. ರಹುಗಣ, ಇದನ್ನು ಅರ್ಥ ಮಾಡಿಕೋ. ನನ್ನಪ್ಪ ಋಷಭರೂಪಿಯಾದ ಭಗವಂತ, ಅವನ ಮಗನಾಗಿ ಹುಟ್ಟಿದವನು ಹಿಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದೆ. ಇಷ್ಟೆಲ್ಲ ಕರ್ಮ ಸಿದ್ಧಾಂತ ಇದ್ದಾಗ ದೇವರವನ್ನು ನಂಬದೆ ಯಾರು ಬದುಕ್ತಾರೆ ಅವರಿಗಾಗುವ ಹಾನಿ ತುಂಬ ದೊಡ್ಡ ಅನರ್ಥದ ಹಾನಿ, ತುಂಬ ದೊಡ್ಡ ಅನರ್ಥ ಇದರಿಂದ ಆಗುತ್ತೆ. ಆದ್ದರಿಂದ ನೀನು ಎಚ್ಚೆತ್ತುಕೊಂಡು ಯಾವಾಗಲೂ ದೇವರ ಸ್ಮರಣೆ ಮಾಡು. ಯಾರಿಗೆ ದೇವರ ಬಗ್ಗೆ ಎಚ್ಚರ ಇದೆ ಅವರಲ್ಲಿ ಹೋಗು. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನುದಿನದಿ ಸಂಸೇವಿಸುವ ಮಹಾಪುರುಷರ ಪದಪಾಂಸುವ ಧರಿಸಿ ಅಸಂಶಯನಪ್ಪುದೆ ಫಲವಿದು ಬಾಳ್ದುದಕ್ಕೆ ಅಂತ ದಾಸರ ಪದ್ಯ ಇದೆ. ದೇವರ ಗುಣಚಿಂತನೆ ಮಾಡುವವರ ಮನೆಗೆ ಹೋಗಿ ನಿಂತುಕೋ. ಅವರ ಮನೆ ಹರಿದಾಸನಾಗಿ ನಿಂತು ಅವರ ಸೇವೆ ಮಾಡಿ ಅವರಿಂದ ಕೊಡುವ ತತ್ವಜ್ಞಾನವನ್ನು ಪಡೆದು ಮೋಕ್ಷದ ಕಡೆ ಯೋಚನೆ ಮಾಡು. ಮುಕ್ತಿಯ ಚಿಂತನೆಯನ್ನು ಸಂಧ್ಯಾಕಾಲದಲ್ಲಿ ಮಾಡಬೇಕು ಅಂತ ಪ್ರಾಚೀನರ ಚಿಂತನೆ ಅದು. ಇದು ಮುಕ್ತಿಯ ಚಿಂತನೆ ಹೊರಟೋಯ್ತು, ಇದು ಕಲಿಯುಗ. ಮುಂಚೆ ಎಲ್ಲ ಒಂದು 2-3 ವರ್ಷದ ಮುಂಚೆ ಮುಕ್ತ ಚಿಂತನೆ ಮಾಡ್ತಾ ಇದ್ರು, ಧಾರಾವಾಹಿ ಬರ್ತಿತ್ತು ಅದು. ಸಂಧ್ಯಾಕಾಲ ಆದ ತಕ್ಷಣ ಮುಕ್ತ ಅಂತ, ಆಮೇಲೆ ಅದು ಫೇಮಸ್ ಆದಮೇಲೆ ಮುಕ್ತ ಆಯಿತು, ಅದು ಡಬಲ್ ಇನ್ನೂ ಮುಂದುವರಿತು. ಆಮೇಲೆ ಈಗ ಅಗ್ನಿ ಸಾಕ್ಷಿಯಾಗಿ ಹೇಳಬೇಕಷ್ಟೆ, ಇನ್ಯಾವುದೂ ಇಲ್ಲ. ಈ ಥರ ಒಂದೊಂದೇ ನಮ್ಮ ಬಯಕೆಗಳು ಸಂಧ್ಯಾಕಾಲ ಬಂದಾಗ ಬೇಡದೇ ಇರುವ ವಿಚಾರಗಳು. ಯಾವುದೋ ಅತ್ತೆ ಸೊಸೆ ಗಲಾಟೆ ಆ ಟಿ ವಿಲಿ ಬರ್ತಿರುತ್ತೆ, ಅವಳು ಕುತ್ತಿಗೆ ಹಿಚುಕ್ತಾ ಇರ್ತಾಳೆ, ಅದರ ಬಗ್ಗೆ ಕುತೂಹಲ. ಕೆಲವರು ಟಿ ವಿ ನೋಡಿ ಕಣ್ಣೀರು ಹಾಕ್ತಿರ್ತಾರೆ, ಅಯ್ಯೋ ಅವಳಿಗೆ ಹಂಗೆ ಆಗಬಾರ್ದಾಗಿತ್ತು ಅಂತ. ಅವಳು ದಾರವಾಗಿ ಮುಗಿದಲೇ ಐಸ್ ಕ್ರೀಮ್ ಚಿಂತ ಕೂತಿರ್ತಾಳು ಅವಳು. ನೀವ್ಯಾಕೆ ಕಣ್ಣೀರು ಹಾಕ್ತೀರಿ? ಅದಕ್ಕೋಸ್ಕರ ಕರೆಂಟ್ ವೇಸ್ಟು, ಟೈಮ್ ವೇಸ್ಟು, ಮನಸ್ಸಿನ ಭಾವನೆಗಳ ವ್ಯರ್ಥ. ಇದು ಪುಣ್ಯದ ದೇಹ, ಇದು ಬಾಣ ಇದ್ದ ಹಾಗೆ. ಇದು ನಮ್ಮ ಅಧ್ಯಾತ್ಮ ಜೀವನದ ಗುರಿ ಮುಟ್ಲಿಕ್ಕೆ ಇಂತಹ ದೇಹದಂತಹ ದೇಹ ಇನ್ನೊಮ್ಮೆ ಸಿಗೋದಿಲ್ಲ. ಆದ್ರಿಂದ ಎಷ್ಟು ಒಳ್ಳೆಯದು ಮಾಡಬೇಕು, ಈ ಯೋನಿಯಲ್ಲಿ ಮಾಡಬೇಕಪ್ಪ, ನಿನ್ನ ಬದುಕನ್ನು ಸಾರ್ಥಕ ಮಾಡಿಕೊ ಅಂತ ರಹುಗಣನಿಗೆ ಜಡಭರತರ ಉಪದೇಶ ಮಾಡ್ತಾ ಇದ್ರೆ ಅದನ್ನು ಕೇಳ್ತಾ ತನ್ನ ರಾಜ್ಯವನ್ನೆಲ್ಲ ತೊರೆದು ಮಕ್ಕಳಿಗೆಲ್ಲ ಕೊಟ್ಟು ಈ ಜಡಭರತನ ಜೊತೆಗೆ ಸೇರಿ ಅವನು ನಿರಂತರ ಭಜನೆ ಮಾಡ್ತಾ ಕೂತನಂತೆ. ನೋಡಿ, ನಮ್ಮ ದೇಶವನ್ನು ಆಳಿದ ಪ್ರಾಚೀನ ರಾಜರ ಎಷ್ಟು ಪವಿತ್ರವಾದ ಭಾವನೆಗಳಿದ್ದಾವೆ, ಅದರಿಂದ ಆತ್ಮನ ವಿಕಾಸನ ಆಗುವಂತಹ ವ್ಯವಸ್ಥೆಗಳಿದ್ದಾವೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಯಾರಿದಕ್ಕೆ ವಿಮುಖವಾಗಿ ನಡೀತಾರೆ ಅವರಿಗೆ ಭಯಂಕರವಾದ ನರಕಗಳ ವಾಸ ಆಗುತ್ತೆ ಅಂತ. ಆ ನರಕದ, ನಾನು ಮೊದಲನೇ ಹೇಳಿದೆ, ನರಕ ಇಲ್ಲೆಲ್ಲ ಯಾರಿಗೂ 8 ಗಂಟೆಗೆ ಎದ್ದವರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕಾರಾಗೃಹ ಬಂಧನ ಮಾಡೋದಿಲ್ಲ. ನರಕಕ್ಕೆ ಹೋದರೆ ಮೊದಲನೇ ಪ್ರಶ್ನೆ ಏನು ಅಂದರೆ, ಮನುಷ್ಯನಾಗಿ ಹುಟ್ಟಿದಿ ಅಥವಾ ಗಾಯತ್ರಿ ಜಪ ಮಾಡುವ ಬ್ರಾಹ್ಮಣನಾಗಿ ಹುಟ್ಟಿದಿ, ಗಾಯತ್ರಿ ಜಪ ಮಾಡಿದೆಯಾ ಅಂತ ಮೊದಲನೇ ಎನ್ಕ್ವೈರಿ. ಇಲ್ಲ ಅಂತ ಕ್ಷಣ ಒಂದು 10,000 ವರ್ಷದ ನರಕ ಫಿಕ್ಸ್ ಆಗುತ್ತೆ. ಆಮೇಲೆ ಕೇಳ್ತಾರೆ ಏಕಾದಶಿ ಉಪವಾಸ ಮಾಡಿದ್ದೀಯಾ ಅಂತ. ಕೆಲವರಿಗೆ ಏಕಾದಶಿ ಅಂದರೆ ಬಹಳ ಖುಷಿ. ಯಾಕೆ ಅಂದರೆ ಏಕಾದಶಿ ಅಂದರೆ ಫಲಾರ ಮಾಡುವ ದಿನ ಅಂತ. ಕೆಲವರು ಬೆಳ್ತಕ್ಕಿ ತಿನ್ನೋದಿಲ್ಲ, ಕುಚ್ಚಲಕ್ಕಿ ತಿನ್ನೋದಿಲ್ಲ, ಬೆಳ್ತಕ್ಕಿ ತಿಂತೇವೆ ಅಂತ. ಇನ್ನು ಕೆಲವರು ಏಕಾದಶಿ ಇವತ್ತು ಫಲಾರ ಮಾತ್ರ ಮಾಡೋದು ಅಂತ. ಏಕಾದಶಿ ಬಂದಾಗ ತಿನ್ನಬಾರದು ಮನುಷ್ಯರು. ನೋಡಿ, ಹಿಂದೂಗಳ ಆಚರಣೆಯದು, ಬ್ರಾಹ್ಮಣರ ಆಚರಣೆ ಎಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಯಾರ್ಯಾರು ಮಾನವರೋ ಅವರೆಲ್ಲ ಏಕಾದಶಿಯನ್ನು ಮಾಡಬೇಕು ಅಂತ ಅಂಬರೀಷ ಚಕ್ರವರ್ತಿ ತಾನು ರಾಜನಾಗಿದ್ದಾಗ ಆ ಪಟ್ಟಣದಲ್ಲಿರುವಂತಹ ಎಲ್ಲ ಪ್ರಜೆಗಳಿಂದ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡಿಸ್ತಾ ಇದ್ದಂತೆ. ಜಗತ್ತಿನಲ್ಲಿ ಯಾವ ದುಷ್ಟರ ಹಾವಳಿ ಆಗಿರಲಿಲ್ಲ. ನರಾಜ್ಯಂ ನಚ ರಾಜಾಸೀದ್ ನದಂಡ್ಯೋ ನಚದಾಂಡಿಕಃ ಧರ್ಮಣ್ಯೇವ ಪ್ರಜಾ ಸರ್ವ ರಕ್ಷಂತಿ ಸ್ಮ ಪರಸ್ಪರಂ. ಪ್ರಜೆಗಳು ಆ ಏಕಾದಶಿ ವ್ರತದ ಅನುಷ್ಠಾನದಿಂದ, ಧರ್ಮದಿಂದ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಂತೆ. ಯಾವ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಕಾರಾಗೃಹಗಳಿರಲಿಲ್ಲ. ಯಾಕೆ ಅಂದರೆ ಧರ್ಮ ಇತ್ತು. ಇವತ್ತು ಸಿಕ್ಕಾಪಟ್ಟೆ ಪೊಲೀಸ್ ಸ್ಟೇಷನ್ನು, ಕಾರಾಗೃಹಗಳು. ಯಾಕೆ ಅಂದರೆ ಧರ್ಮ ಇಲ್ಲ, ಏಕಾದಶಿ ಇಲ್ಲ. ಕೆಲವರು ಉಪವಾಸ ಮಾಡ್ತೇವೆ ಅಂತಾರೆ, ಅವರ ಶಬ್ದಾರ್ಥ ಬೇರೆ. ಅದು ಉಪವಾಸ ಅಂದರೆ ಆಹಾರ ತೆಗೆದುಕೊಳ್ಳೋದಿಲ್ಲ ಅಂತ ಅರ್ಥ ಅಲ್ಲ. ಉಪಹಾರದಲ್ಲಿ ವಾಸ, ಉಪವಾಸ ಅಂತ. ನಾವು ಉಪಹಾರ ಮಾತ್ರ ಮಾಡ್ತೇವೆ. ಎಷ್ಟು? ಬೆಳಿಗ್ಗೆ ಒಂದು ಕಾಫಿ, ಆಮೇಲೆ ಇಡ್ಲಿ, ಮಧ್ಯಾಹ್ನ ಬಿಸಿಬೇಳೆ ಬಾತು, ರಾತ್ರಿ ಚಪಾತಿ, ಮತ್ತಿನ್ನೇನು? ಅದಕ್ಕೆ ಉಪವಾಸ ಅಂತ ಕರಿಬೇಕಾ? ಅದು ಮಂಗನ ಉಪವಾಸ ಅಷ್ಟೇ. ಏಕಾದಶಿ ದಿನ ಬಂದಾಗ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಏಕಾದಶಿ ದಿವಸ ತಿನ್ನಬೇಡಿ. ತಿಂದರೆ ಮಹಾಪಾಪ ಇದೆ. ಎಷ್ಟು ಪಾಪ ಅಂದರೆ ಗೋಮಾಂಸ ತಿಂದ ಪಾಪ ಇದೆ ಏಕಾದಶಿ ಅನ್ನ ತಿನ್ನುವವರಿಗೆ. ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯ ಸುರಾಪಾನಂ. ಹೆಂಡ ಕುಡಿದ ಪಾಪ ಬರುತ್ತೆ ಏಕಾದಶಿ ದಿವಸ ಅನ್ನ ತಿನ್ನೋರಿಗೆ. ತಿನ್ನಬೇಡಿ. ಇದೆಲ್ಲ ಈ ದೇಹ ಕೊಟ್ಟಿದ್ದಾನೆ ಭಗವಂತ, ಅವ ಮಾಡಿದ ನಿಯಮಗಳು. ಆ ನಿಯಮಗಳನ್ನು ಪಾಲನೆ ಮಾಡಿದರೆ. ಕೊನೆಗೆ ಯಾರೋ ಕೇಳಿದರು, ಆಚಾರ್ಯ ಏಕಾದಶಿ ಒಂದು ವೇಳೆ ಅನಿವಾರ್ಯವಾಗಿ ತಿನ್ನಬೇಕಾದ್ರೆ ಏನು ಮಾಡಬೇಕು? ತಿನ್ನದ್ದಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಉಂಟಾ ನೋಡಿ ಹೇಳಿ ಪುರಾಣದಲ್ಲಿ ಅಂತ. ಪಾಪ ಅವರಷ್ಟೇ ಕೇಳ್ತಾರಲ್ಲ ಅಂತ ನಾನು ನೋಡಿದೆ. ಒಂದು ಪ್ರಾಯಶ್ಚಿತ್ತ ಸಿಕ್ಕಿತು.
ಏಕಾದಶಿ ಫಲಾರ ಮಾಡಿದವರಿಗೆ ಪ್ರಾಯಶ್ಚಿತ್ತ ಉಂಟು ಪುರಾಣದಲ್ಲಿ. ನೋಡಿ, ಏನಿಲ್ಲ ಕೇಳಿ ಪುರಾಣದಲ್ಲಿ. ಏನು ಪ್ರಾಯಶ್ಚಿತ್ತ ಅಂದರೆ, ಇನ್ನೊಂದು ಏಕಾದಶಿ ಬರುವುದರ ಒಳಗಡೆ 15 ದಿನದ ಒಳಗಡೆ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ರಂಗನಾಥನಿಗೆ 25 ಲಕ್ಷ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅಂತಿತ್ತು. ಮತ್ತೆ ಬದುಕಿದ್ರೆ ಇನ್ನೊಂದು ಏಕಾದಶಿ ಫಲಾರ ಮಾಡ್ಬೋದಷ್ಟೆ. ಮತ್ತೆ ನಾನು ವಿಚಾರ ಮಾಡಿದರೆ ಅದೇ ಪುರಾಣದಲ್ಲಿ ಉತ್ತರ ಇದೆ. ಒಂದು ಏಕಾದಶಿ ಉಪವಾಸ ಮಾಡುವುದರಿಂದ 25 ಲಕ್ಷ ಶ್ರೀರಂಗನಾಥನಿಗೆ ನಮಸ್ಕಾರ ಹಾಕಿದ ಪುಣ್ಯ ಇದೆ. ಎಷ್ಟು ಅದ್ಭುತವಾದ ವ್ಯವಸ್ಥೆ ಇದೆ ನೋಡಿ. ಪುಣ್ಯ ಲಾಭ ನಿಮ್ಮ ಕಣ್ಣಿಗೆ ಕಾಣಲ್ಲ. ಅದು ತಿಳಿಯದೆ ಮಾಡದ ನೂರಾರು ಅಪರಾಧಗಳಿಗೆ ನೂರಾರು ಯಮದಂಡದಿಂದಲೇ ಶಿಕ್ಷೆ ಆಗುತ್ತೆ. ಖಂಡಿತ ನರಕ ಇದೆ. 84 ಲಕ್ಷ ವೆರೈಟಿ ನರಕ ಇದೆ. ಕ್ಷಾರಕರ್ದಮ ನರಕ, ಒಂದು ಪೂಯೋದ ನರಕ, ತುಂಬ ಭಯಂಕರವಾದ ನರಕ. ನಾನು ನಿನ್ನೆ ಹೇಳಿದ್ದೇನೆ, ನರಕ ವರ್ಣನೆ ಮಾಡಲ್ಲ. ಕೆಲವರಿಗೆ ಮೂರ್ಛೆ ಹೋಗುತ್ತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ನಾನು ಹೆಚ್ಚು ಅದನ್ನು ವರ್ಣನೆ ಮಾಡೋದಿಲ್ಲ. ಕರ್ತವ್ಯಕ್ಕೋಸ್ಕರ ಮಾನವ ಜನ್ಮ ಇದೆ ವಿನಃ ಸ್ವಾರ್ಥಕ್ಕೋಸ್ಕರ ಇಲ್ಲ ಅನ್ನುವುದನ್ನು ಭಾಗವತ ಹೆಜ್ಜೆ ಹೆಜ್ಜೆಗೆ ನಮಗೆ ಎಚ್ಚರಿಸಿದೆ. ಅಲ್ಲಿಗೆ ಆ ಪಂಚಮ ಸ್ಕಂದ ಮುಕ್ತಾಯವಾಗುತ್ತೆ. 6ನೆಯ ಸ್ಕಂದದಲ್ಲಿ ಹರಿನಾಮದ ಬಲ. ಇಲ್ಲಿಂದ ನೋಡಿ, 6ನೆಯ ಸ್ಕಂದದಿಂದ ಭಾಗವತ ಮುಗಿಯೋ ತನಕನೂ ಹರಿನಾಮದ ಮಹತ್ವ ಏನು ಅನ್ನುವುದನ್ನು ವಿಸ್ತಾರವಾಗಿ ವರ್ಣಿಸ್ತಾ ಹೋಗಿದ್ದಾರೆ. ಒಂದು ವೇಳೆ ತಪ್ಪು ಮಾಡಿದರೆ, ಇವತ್ತು ಯಾರ್ಯಾರದ್ದು ದೃಷ್ಟಾಂತ ಹೇಳಿದರೆ ಗಲಾಟೆ ಆಗುತ್ತೆ ಅಂತ ಭಾಗವತ ಕಲಿಯುಗಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಒಬ್ಬ ಬ್ರಾಹ್ಮಣ ತಪ್ಪು ಮಾಡಿದ್ದನ್ನು ಹೇಳಿದ್ದಾರೆ. ಯಾಕೆಂದರೆ ಒಬ್ಬ ಶೂದ್ರ ತಪ್ಪು ಮಾಡಿದ ಅಂದರೆ ಪೇಪರ್ನಲ್ಲಿ ಬರುತ್ತೆ. ಬ್ರಾಹ್ಮಣ ತಪ್ಪು ಮಾಡಿದ ಅಂತ ಮೈಕಲ್ ಹೇಳಿದರೆ ಅದೇನು ಪೇಪರಲ್ಲಿ ಬರುವುದಿಲ್ಲ. ಯಾಕೆಂದರೆ ಬ್ರಾಹ್ಮಣ ಶೋಷಣೆಗೆ ಇರುವ ವ್ಯಕ್ತಿ. ಅದಕ್ಕೆ ಬ್ರಾಹ್ಮಣನ ಕತೆ ಹೇಳ್ತಾರೆ. ಒಂದು ಕನ್ಯಾಕುಬ್ಜ ಅನ್ನುವ ದೇಶ, ಅಲ್ಲಿ ಒಬ್ಬ ಅಜಾಮಿಳ ಅನ್ನುವ ಬ್ರಾಹ್ಮಣ, ಅವನಿಗೆ 8 ವರ್ಷದ ಹುಡುಗಿಯನ್ನು 14 ವರ್ಷ ಪ್ರಾಯ ಇದ್ದಾಗ ಮದುವೆ ಮಾಡಿದ್ರಂತೆ. ಬಾಲ್ಯ ವಿವಾಹ ಪದ್ಧತಿಯಲ್ಲಿ ಮದುವೆ ಮಾಡಿಕೊಟ್ಟಿದ್ರು. ಅವನಿಗೆ ಅಪ್ಪ ಅಮ್ಮ ಇದ್ರು. ವೇದಾಧ್ಯಯನ ಮಾಡ್ತಾ ಇದ್ದ ಒಳ್ಳೆ ಋತ್ವಿಜ. ಒಂದು ಬಾರಿ ಅರಣ್ಯಕ್ಕೆ ಹೋದ, ಹಣ್ಣು ಹಂಪಲು ತರಬೇಕು ಅಂತ ಹೋದ. ಅರಣ್ಯದಲ್ಲಿ ಒಂದು ಚಂದದ 20 ವರ್ಷದ ಒಂದು ಹುಡುಗಿಯನ್ನು ನೋಡಿದ. ಆ ಹುಡುಗಿ ಅವಳು ಸಾಮಾನ್ಯಳಲ್ಲ. ಅವಳು ಚಾತುರ್ವರ್ಣ್ಯದಲ್ಲೇ ಸೇರದೇ ಇರುವ ಚಂಡಾಲ ಜಾತಿಯವಳು. ವರ್ಗ, ಅದಕ್ಕೆ ಜಾತಿಯೇ ಇಲ್ಲ, ಅಂಥ ಜಾತಿಯಲ್ಲಿ ಹುಟ್ಟಿದ ಒಬ್ಬಳು ಹೆಣ್ಣು. ನೋಡಲಿಕ್ಕೆ ತುಂಬ ಚಂದ ಇದ್ಲು. ಅಜಾಮಿಳನಿಗೆ ತಲೆ ಕೆಡಿತು. ಯಾಕೆಂದರೆ ತನ್ನ ಮನೆಯಲ್ಲಿರುವ ಹೆಂಡತಿಗೆ ಇನ್ನೂ 9 ವರ್ಷದ ಪ್ರಾಯ, ಬಾಲ್ಯ ವಿವಾಹ ಮಾಡಿಕೊಂಡಿದ್ದಾನೆ. ಇವನಿಗೆ 15-16 ವರ್ಷ ಪ್ರಾಯ ಆಗಿದೆ. ಆ ಕಾಡಿನಲ್ಲಿ ಸಿಕ್ಕಿರುವ ಹುಡುಗಿ 20 ವರ್ಷದ ಪ್ರಾಯ, ಒಳ್ಳೆಯ ಸೌಂದರ್ಯ ಇದೆ ಮುಖದಲ್ಲಿ. ಅವನು ಕೇಳ್ತಾನೆ, ನೀನು ಯಾರೋ ಏನು? ಅವಳು ಹೇಳ್ತಾಳೆ, ನನ್ನೊಟ್ಟಿಗೆ ನೀನು ಮಾತನಾಡಬೇಡ. ಯಾಕೆ ಅಂದರೆ ಯಾವಾಗಲೂ ವೇದಾಧ್ಯಯನ ಮಾಡಿ ನಿನ್ನ ನಾಲಿಗೆ ಪವಿತ್ರವಾಗಿದೆ, ಹರಿಪ್ರಸಾರದಿಂದ ನಿನ್ನ ಉದರ ಪವಿತ್ರವಾಗಿದೆ, ದೇವರಿಗೆ ನಮಸ್ಕಾರ ಮಾಡಿ ನಿನ್ನ ತಲೆ ಪವಿತ್ರವಾಗಿದೆ. ನಾನಂಥವಳಲ್ಲ. ದಿನಕ್ಕೊಬ್ಬ ಪುರುಷನ ಜೊತೆಗೆ ದೇಹವನ್ನು ಮಾರಿಕೊಂಡು ಬದುಕ್ತಾ ಇದ್ದೇನೆ. ಮಾಂಸ ಭಕ್ಷಣೆ ಮಾಡ್ತೇನೆ, ಮದ್ಯಪಾನ ಮಾಡ್ತೇನೆ, ಪಾಪಿಷ್ಠವಾದ ಜನ್ಮದಲ್ಲಿ ಹುಟ್ಟಿದ್ದೇನೆ. ನನ್ನ ಜೊತೆಗೆ ನಿನ್ನಂತಹ ಬ್ರಾಹ್ಮಣ ಸಂಘ ಮಾಡಬಾರದು, ಮಾತನಾಡಬೇಡ. ಓಡಿ ಹೋದ. ಅದಕ್ಕೆ ಈ ಬ್ರಾಹ್ಮಣನಿಗೆ ತಲೆ ಹಾಳಾಗಿತ್ತು. ಅವ ಹೇಳ್ತಾನೆ, ಆ ಬ್ರಹ್ಮನಿಗೆ ತಲೆ ಸರಿಯಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಚಂಡಾಲ, ಈ ಜಾತಿಯ ವರ್ಗೀಕರಣವೇ ಅಪರಾಧವಾಗಿದೆ. ಮಂಡೆ ಹಾಳಾದಾಗ ಯಾರು ಇಂತಹ ಪ್ರವಚನ ಮಾಡ್ತಾರೆ ಹೇಳಿ? ನೋಡಿ, ಅದು ಕಲಿಪ್ರವೇಶ ಆಯಿತು ಅವನಿಗೆ. ಅವ ಹೇಳ್ತಾನೆ, ಇರೋದೇ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು, ಇನ್ಯಾವ ಜಾತಿಯೂ ಇಲ್ಲ. ಗಂಡಿನ ಜಾತಿಗೆ ಹೆಣ್ಣಿನ ಜಾತಿ, ಹೆಣ್ಣಿನ ಜಾತಿಗೆ ಗಂಡಿನ ಜಾತಿ. ಇವತ್ತು ಇದೇ ತಾನೆ. ಅಂತರ್ಜಾತಿ ವಿವಾಹಕ್ಕೆ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಾ ಇದೆ. ಮಾಡಬೇಡಿದ್ರೆ ದೊಡ್ಡ ಅಪರಾಧ ಆಗುತ್ತೆ. ಅದು ಜಾತಿ ಧರ್ಮದ ರಕ್ಷಣೆಗೋಸ್ಕರ ಇದೆ, ಅನ್ಯಾಯ ಮಾಡಲಿಕ್ಕಿಲ್ಲ. ಇವತ್ತೆಲ್ಲ ಸರ್ಕಾರದವರಿಗೆ ಜಾತಿ ವೋಟ್ ಬ್ಯಾಂಕಿಗೋಸ್ಕರ ಇದೆ, ಧರ್ಮದ ರಕ್ಷಣೆಗಿಲ್ಲ. ಅದು ಈ ವ್ಯತ್ಯಾಸಗಳನ್ನು ಭಾಗವತ ಗಮನಿಸ್ತಾ ಹೋಗುತ್ತೆ. ಜಾತಿಗೆ ವಿರುದ್ಧವಾದ ನೀತಿಯನ್ನು ಅಳವಡಿಸಿಕೊಂಡು ಅವಳ ಮುಂದೆ ಕೆಟ್ಟ ಮಾತಾಡ್ತಾನೆ. ಅವಳೇ ಹೇಳ್ತಾಳೆ, ಅಯ್ಯೋ ಇಂಥ ಅನ್ಯಾಯದ ಮಾತಾಡಬೇಡ, ನೀನೊಬ್ಬ ಬ್ರಾಹ್ಮಣ, ಪವಿತ್ರವಾದ ಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಮಾಡಿದವನು, ನನ್ನ ದೇಹದ ಬಯಕೆಯಿಂದಾಗಿ ನನ್ನ ಮೇಲೆ ಹಾರಬೇಡ ಅಂತ ತುಂಬ ತಿಳುವಳಿಕೆಯ ಮಾತನ್ನು ಹೇಳ್ತಾಳೆ. ಕೇಳೋದಿಲ್ಲ ಅವನು. ಕಾಮುಕನಾಗಿ ಅವಳನ್ನು ಭೋಗಿಸ್ತಾನೆ. ಅವಳು ಹೇಳ್ತಾಳೆ, ನಿನ್ನ ತ್ಯಜ ಯಜ್ಞೋಪವೀತಂ, ನಿನ್ನ ಯಜ್ಞೋಪವೀತವನ್ನು ತೆಗೆದು ಹಾಕು. ಯಾಕೆ ಅಂದರೆ ಕೆಟ್ಟ ಸ್ತ್ರೀ ಸಂಘ ಮಾಡಿದವನು ನೀನು, ಬ್ರಾಹ್ಮಣ ಕುಲಕ್ಕೆ ಅವಮಾನ ಮಾಡಿದವನು, ನಿನ್ನ ಜುಟ್ಟನ್ನು ಕಟ್ಟು ಮಾಡು, ನಿನ್ನ ಯಜ್ಞೋಪವೀತವನ್ನು ತೆಗೆದುಹಾಕು. ಎಷ್ಟೋ ಕೋಟಿ ವರ್ಷಗಳ ಹಿಂದೆ ನಡೆದ ಇತಿಹಾಸವನ್ನು ಹೇಳುತ್ತೆ. ಒಬ್ಬ ಬ್ರಾಹ್ಮಣ ಹಾಳಾಗಿ ಹೋದ, ಅವಳ ಜೊತೆಗೆ ಸಂಘ ಮಾಡಿದ, 10 ಜನ ಮಕ್ಕಳನ್ನು ಪಡೆದ. ಇನ್ನೇನಾಗಬೇಕು? ಮದ್ಯ ಮಾಂಸಗಳನ್ನು ಭಕ್ಷಣೆ ಮಾಡಿದ. ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಮದ್ಯ ಮಾಂಸಗಳನ್ನು ಯಾರೂ ತಿನ್ನಬಾರದು ಅಂತ ಹೇಳಿದ್ದಾರೆ. ಯಾವ ವರ್ಗದವರು ತಿನ್ನಬೇಡಿ, ಮನಸ್ಸು ಬುದ್ಧಿಗಳನ್ನು ಹಾಳು ಮಾಡುವಂಥ ಮಹಾ ನರಕ ಮದ್ಯ ಮಾಂಸಗಳಲ್ಲಿ ಆಗುತ್ತೆ ಎಂದು.
ಎಲ್ಲ ಅನ್ಯಾಯಗಳನ್ನು ಮಾಡಿದ, ಬ್ರಾಹ್ಮಣನಾಗಿ ಮಾಡಬಾರದೆಲ್ಲ ಮಾಡಿದ. ಆದರೆ ಭಾಗವತ ಹೇಳುತ್ತೆ, ಅಜಾಮಿಳನನ್ನು ಇಷ್ಟು ಕೆಟ್ಟವ ಅಂತ ನೀವು ತಿಳ್ಕೊಳ್ಬೇಡಿ. ಅವನು 300 ಜನ್ಮಗಳಲ್ಲಿ ವೇದಾಧ್ಯಯನ ಮಾಡಿದ್ದಾನಂತೆ. ಒಂದು ಜನ್ಮದಲ್ಲಿ ಇಂಥ ಅಪರಾಧ ಮಾಡಿದ್ದಾನೆ. ಅಪರಾಧ ಮಾಡಲಿಕ್ಕೆ ಪ್ರಾರಬ್ಧ ಅನ್ನೋದು ಕಾರಣ. ಹಿಂದೆ ಯಾವತ್ತೋ ಒಂದು ಪ್ರಾರಬ್ಧ ಹಾಗೆ ಬಾಕಿ ಇದೆ ಅವನಿಗೆ. ಆ ಪ್ರಾರಬ್ಧ ಅನುಭವಿಸಬೇಕಾಗಿದೆ. ಉದ್ದೇಶ ಇಲ್ಲ. ಅವನ ಅರಣ್ಯಕ್ಕೆ ಹೋದಾಗ ತನ್ನ ತಂದೆ, ತನ್ನ ತಾಯಿ, ತನ್ನ ಹೆಂಡತಿ, ಈ ಎಲ್ಲ ಬಂಧು ಪರಿವಾರದವರು ತಲೆಯಲ್ಲಿ ಮರೆತೇ ಹೋದ್ರಂತೆ. ನಮಗೆ ಹಾಗಲ್ಲ. ನಮಗೆ ಅಪರಾಧ ಮಾಡಬೇಕಾದ್ರೆ ಗೊತ್ತಿರುತ್ತೆ, ಮನೆಯಲ್ಲಿ ಹೆಂಡತಿ ಇದ್ದಾಳೆ ಅಂತ ನೆನಪಾಗುತ್ತೆ. ಅಜಾಮಿಳನಿಗೆ ಅದು ಗೊತ್ತಾಗಲಿಲ್ಲ. ತನ್ನ ಹೆಂಡತಿ, ತನ್ನ ತಂದೆ ತಾಯಿ ಎಲ್ಲರೂ ಮನಸ್ಸಿನಿಂದಲೇ ಮರೆತು ಹೋಯಿತು. ನಿನ್ನೆ ಹೇಳಿದ್ನಲ್ಲ, ದೇವರು ವಿಸ್ಮರಣೆ ಕೊಟ್ಟರೆ ಎಲ್ಲ ಮರೆತು ಹೋಗುತ್ತೆ. ಎಲ್ಲ ಮರೆತು ಹೋಯಿತು. ಇವಳೇ ನನ್ನ ಹೆಂಡತಿ ಅನ್ನುವ ಭಾವನೆ ಬಂತು. ಅವಳ ಸಂಗ ಮಾಡಿದ. 10 ಜನ ಮಕ್ಕಳಾಯಿತು. ಅವರಿಗೆಲ್ಲ ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ನಾಮಕರಣ ಮಾಡಿದ. 80 ವರ್ಷ ಆಯಿತು. ನಿರಂತರ ಅವನ ಬದುಕಿನ ಚಟುವಟಿಕೆ ಏನು ಅಂದರೆ ಮದ್ಯಪಾನ, ಮಾಂಸಭಕ್ಷಣ, ಮಾಡಬಾರದ ಕೆಲಸಗಳನ್ನು ಮಾಡೋದು, ಕಳ್ಳತನ, ಜೀವನಕ್ಕೋಸ್ಕರ ಕಳ್ಳತನ. 80 ವರ್ಷ ಆದಮೇಲೆ ಯಮಕಿಂಕರರಿಗೆ ಅನ್ನಿಸ್ತು, ಇವನಿನ್ನ ಸಾಯ್ಲಿಕ್ಕೆ ತಯಾರಾಗಿದ್ದಾನೆ, ನರಕಲೋಕಕ್ಕೆ ಕರ್ಕೊಂಡು ಬಂದು ಇವನಿಗೆ ಒದಿಬೇಕು ಅಂತ ಅನ್ನಿಸ್ತು. ಅದೊಂಥರ ಪೊಲೀಸ್ ಸ್ಟೇಷನ್ ಥರನೇ. ಚೆನ್ನಾಗಿ ವಿಮಾನ ಹತ್ತಿಸ್ತಾರೆ, ಅಲ್ಲಿ ಏರೋಪ್ಲೇನ್ ಹತ್ತಿಸೋದು ಅಂತಾರಲ್ಲ, ಚೆನ್ನಾಗಿ ಹೊಗೆ ಕೊಡ್ತಾರೆ, ಒದಿತಾರೆ, ಹಾಕಿ ಒದಿಬೇಕು ಇವನನ್ನ ಅಂತ ಅನ್ನಿಸ್ತು. ಆದರೆ ಮೊದಲು ಸೂಚನೆ ಬರುತ್ತಂತೆ, ಮೃತ್ಯು ಸೂಚನೆಗಳು ಅಂತ. ಕನ್ನಡಿ ಮುಂದೆ ಹೋಗಿ ನಿಂತರೆ ಮುಖ ಕಾಣಲ್ಲಂತೆ, ಅದು ಮೃತ್ಯು ಸೂಚನೆ. ಸೂರ್ಯಮಂಡಲವನ್ನು ನೋಡಿದರೆ ಅಲ್ಲೊಂದು ಹೋಲ್ ಕಾಣುತ್ತಂತೆ, ಒಂದು ಗುಳಿ ಸೂರ್ಯಮಂಡಲದಲ್ಲಿ, ಅದು ಮೃತ್ಯು ಸೂಚನೆ. ಮತ್ತೆ ಅಕ್ಷರಗಳೆಲ್ಲ ಉಲ್ಟಾ ಕಾಣುತ್ತಂತೆ, ಅದು ಮೃತ್ಯು ಸೂಚನೆ. ನೀವು ಅದೆಲ್ಲ ಕಾಣೋ ತನಕ ಕಾಯ್ಲಿಕ್ಕೆ ಹೋಗಬೇಡಿ, ಮಂಡೆ ಹಣ್ಣಾಗುತ್ತೆ, ಅದು ಮೃತ್ಯು ಸೂಚನೆ ಅಷ್ಟೇ, ಮತ್ತೇನಿಲ್ಲ. ಹಲ್ಲು ಎಲ್ಲ ಅಳ್ಳಾಳಿಕ್ಕೆ ಆರಂಭ ಆಗುತ್ತೆ, ಅದು ಮೃತ್ಯು ಸೂಚನೆ. ಈ ರೀತಿಯಾದ ಒಂದು ಮೃತ್ಯು ಸೂಚನೆಗಳು ಬಂದಾಗ ಯಮಕಿಂಕರರು ಎದುರುಗಡೆ ಬಂದು ನಿಂತರಂತೆ. ಯಮಕಿಂಕರರು ಭಯಾನಕ. ಅವರ ಮೀಸೆ, ಕೋರೆ, ದಾಡೆಗಳೆಲ್ಲ ಇದೆ ಅವರಿಗೆ. ಅವರ ಮೀಸೆ ಗಡ್ಡೆಗಳೆಲ್ಲ ಈಟಿ ಭರ್ಚಿಗಳ ಹಾಗೆ ಇದೆಯಂತೆ. ಚೂಪು ಚೂಪು ಚುಚ್ಚುವಂತಹ ಮೀಸೆಗಳು ಅವರದ್ದು. ದುಸ್ಸಹಾಹ ಯಮಕಿಂಕರಾಹ. ಅವರು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 80 ವರ್ಷದ ಪ್ರಾಯದ ಅಜಾಮಿಳ ತಾನು ಮಾಡಿದ ಪಾಪವನ್ನೆಲ್ಲ ನೆನೆದು ಆ ಮೃತ್ಯು ಕಿಂಕರರನ್ನು ನೋಡಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿಕೊಂಡಂತೆ. ಅದೇ ಕ್ಷಣದಲ್ಲಿ ಆ ವೇದನೆಯನ್ನು ತಡಿಲಿಕ್ಕಾಗದೆ ಮುಂದೆ ನನಗೆ ನರಕ ಆಗುತ್ತೆ ಎನ್ನುವ ಮನಸ್ಸಿಗೆ ಆ ಭಾವ ಬಂದು ಕೂಡಲೇ ಬಾಯಲ್ಲಿ ಇನ್ಯಾರೂ ಇರಲಿಲ್ಲ ಅಕ್ಕಪಕ್ಕದಲ್ಲಿ. ತನ್ನ ಕೊನೇ ಮಗನಿಗೆ ನಾರಾಯಣ ಅಂತ ಜಗಾದ ಚತುರಕ್ಷರಂ, 4 ಅಕ್ಷರಗಳ ನಾಮ ನಾರಾಯಣ ಅಂತ ಕರೆದನಂತೆ. ಮೊದಲು ಕರೆದದ್ದು ತನ್ನ ಮಗನನ್ನೇ. ಜೋರಾಗಿ ಕರೆದಾಗ ಆ ಯಮಕಿಂಕರರು ಬಂದಾಗ ಮೊದಲು ಮಗನ ನೆನಪಾಯಿತು. 2ನೇ ಕ್ಷಣದಲ್ಲಿ ದೇವರದ್ದೇ ನೆನಪಾಯ್ತಂತೆ. ಮರುಕ್ಷಣದಲ್ಲಿ ದೇವರ ನೆನಪಾದ ಕೂಡಲೇ ದೇವರೇನು ಮಾಡಿದ ಅಂದರೆ ವಿಷ್ಣು ಕಿಂಕರರನ್ನು ಕೊಟ್ಟು ಕಳಿಸಿದಂತೆ. ತನ್ನ ಮನೆಯ ಪರಿವಾರದವರನ್ನು ಕೊಟ್ಟು ಕಳಿಸಿದ. ಅವರು ತುಂಬ ಚಂದ ಇದ್ರಂತೆ. ಊರ್ಧ್ವ ಪುಂಡ್ರಧರಂ, ಉದ್ದ ನಾಮ ಹಚ್ಚಿಕೊಂಡಿದ್ರಂತೆ. ತುಂಬ ದೊಡ್ಡ ಚರ್ಚೆ ಅದು ಸಮಾಜದಲ್ಲಿ. ನಾಮ ಉದ್ದ ಆದ್ರೇನು, ಅಡ್ಡ ಆದ್ರೇನು. ಉದ್ದ ನಾಮವೇ ಹಚ್ಚಿಕೊಳ್ಳಬೇಕು ಅಂತ ಕೃಷ್ಣನ ಭಕ್ತರೆಲ್ಲ ಉದ್ದ ನಾಮ ಹಚ್ಚಿಕೊಳ್ಳಬೇಕು ಅಂತ ಭಾಗವತದಲ್ಲಿದೆ. ಯಾಕೆ ಉದ್ದ ಹಚ್ಚಿಕೊಳ್ಳಬೇಕು? ನಮ್ಮ ದೇಹದ ಏನೆಲ್ಲ ಹಣೆ ಬಾರ ಇದೆ ಅದೆಲ್ಲ ಹಣೆಯಲ್ಲಿ ಬರ್ಕೊಂಡಿರುತ್ತಂತೆ. ನೋಟಿಸ್ ಬೋರ್ಡ್ ಇದು. ಬರೆದದ್ದೆಲ್ಲ ಅಡ್ಡಡ್ಡ ಬರೆದಿರುತ್ತೆ. ಅಡ್ಡಡ್ಡ ಬರೆದದ್ದನ್ನು ನೀವು ಹೀಗೀಗ ಅಂದರೆ ಇನ್ನೂ ಚಂದ ಕಾಣುತ್ತೆ ಅದು. ಅದಕ್ಕೇನು ಮಾಡಬೇಕು? ದೇವರ ಪಾರದ ಧೂಳನ್ನು ತೆಗಿಬೇಕಂತೆ. ಅದೇ ಗೋಪಿಚಂದನ. ದೇವರ ಪಾರದ ಧೂಳನ್ನು ತೆಗೆದು ಒಮ್ಮೆ ಇಲ್ಲಿಗಿಟ್ಟು ಹೀಗೆ ತಿಕ್ಕಿದ್ರೆ ಅಡ್ಡ ಬರೆದದ್ದೆಲ್ಲ ಅಳಿಸಿ ಹೋಗುತ್ತೆ ಅಂತ. ನಮ್ಮ ಬದುಕಿನ ಕೆಟ್ಟತನವನ್ನೆಲ್ಲ ಅಳಿಸುವ ಸಾಮರ್ಥ್ಯ ದೇವರ ಪಾರದ ಧೂಳಿಗಿದೆ ಅಂತ ಹೇಳಿದ್ದಾರೆ. ಅಂತಹ ಊರ್ಧ್ವಪುಂಡಧರಂ ಚಕ್ರ ಸಂಕಾಂಕಿತ ಭುಜದ್ವಯಂ ಪದ್ಮಾಕ್ಷ ತುಳಸೀಮಾಲಾ ವಿದ್ಯೋತಿತ ಶಿರೋಧರಂ. ತುಳಸಿ ಮಣಿಮಾಲೆಗಳನ್ನು ಧಾರಣೆ ಮಾಡಿದ್ರು, ಕಮಲಾಕ್ಷಿ ಮಣಿಯನ್ನು ಧಾರಣೆ ಮಾಡಿದ್ರು, ಊರ್ಧ್ವಪುಂಡವನ್ನು ಧರಿಸಿದ್ರು, ಶಂಖಚಕ್ರಗಳನ್ನು ಹಿಡಿದುಕೊಂಡಿದ್ರು. ನೋಡ್ಲಿಕ್ಕೆ ತುಂಬ ಚಂದ ಕಾಣಿಸ್ತಾ ಇದ್ರಂತೆ. ನಿಮ್ಮ ಥರ ಕಾಣಿಸ್ತಾ ಇದ್ರು ವಿಷ್ಣು ಕಿಂಕರರು. ನೋಡಿದ ಆ ಅಜಾಮಿಳ, ಅಯ್ಯೋ ನಾನು ನಾರಾಯಣ ಅಂತ ಹೇಳಿದ ತಕ್ಷಣ ವಿಷ್ಣು ಕಿಂಕರರು ಪುಷ್ಪಕ ವಿಮಾನ ಹಿಡ್ಕೊಂಡು ಬಂದಿದ್ದಾರಲ್ಲ ಅಂತ ಬಲು ಖುಷಿ ಆಯಿತು ಅವನಿಗೆ. ಆ ಖುಷಿಯಿಂದ ನೀವು ಬಂದಿದ್ದೀರಿ, ನನಗೆ ಸಂತೋಷ ಆಯಿತು ಅಂತ ಹೇಳುವ ಮೊದಲೇ ಯಮಕಿಂಕರರು ಕೇಳ್ತಾರೆ, ನೀವು ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಯಾಕೆ ಅಂದರೆ ಅವ 80 ವರ್ಷ ಕಳ್ಳು ಕುಡಿದಿದ್ದಾನೆ, ಗೋಮಾಂಸ ತಿಂದಿದ್ದಾನೆ, ಅನ್ಯ ಸ್ತ್ರೀ ಸಂಘ ಮಾಡಿದ್ದಾನೆ, ಇವನಿಗೆ ನರಕ ಆಗಬೇಕೇ ವಿನಃ ನೀವ್ಯಾಕೆ ವಿಮಾನ ಹಿಡಿದುಕೊಂಡು ಬಂದ್ರಿ? ಅದಕ್ಕೆ ವಿಷ್ಣು ಕಿಂಕರರು ಹೇಳ್ತಾರೆ, ನಮ್ಮದು ಒಂದೇ ರೂಲ್ಸ್, ಕೊನೆಯ ಕಾಲದಲ್ಲಿ ನಾರಾಯಣ ಅಂದವರಿಗೆ ಮೋಕ್ಷ, ಅವರಿಗೆ ಹಿಂದೆ ಏನು ಮಾಡಿದ್ದಾರೆ ಅಂತ ನಾವು ನೋಡಲ್ಲ. ಮತ್ತದು
ಕೆಲವರೆಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಇರ್ತಾರೆ, ನೀವು ಹುಬ್ಬಳ್ಳಿ ಕಡೆ ಎಲ್ಲ ಹೋಗಬೇಕು, ಅವರೆಲ್ಲ ಯಾವಾಗಲೂ ತಾಂಬೂಲ ಜಗಿದು ಮಧ್ಯರಾತ್ರಿ ತಾಂಬೂಲಾನಿ ಜಗಿಲಿಕ್ಕೆ ಆರಂಭ ಮಾಡ್ತಾರೆ. ನಿದ್ದೆಗಣ್ಣಲ್ಲಿ ತಾಂಬೂಲ ಚರ್ವಣ ಮಾಡಿ ಮಲ್ಕೊಳ್ಳೋರನ್ನ ತೋರಿಸ್ತೇನೆ ನಿಮಗೆ, ನನ್ನೊಟ್ಟಿಗೆ ಬರಬೇಕಷ್ಟೆ. ಅಷ್ಟು ಅದು ಅಭ್ಯಾಸ. ಏನು ಪ್ರಾಕ್ಟೀಸ್ ಮಾಡ್ತೇವೋ ಅದು ಬಾಯಿಲಿ ಬರುತ್ತೆ. ಇನ್ನು ಕೆಲವರಿಗೆ ಎಷ್ಟು ಪ್ರಾಕ್ಟೀಸ್ ಅಂದರೆ, ಈ ಹುಬ್ಬಳ್ಳಿ ಕಡೆ ಕಲ್ಯಾಣ ಮಂಟಪಕ್ಕೆಲ್ಲ ಬಣ್ಣ ಹೊಡೆಯೋ ಪದ್ಧತಿ ಇಲ್ಲ, ಅವರು ಆ ಪಿಚಕಾರಿಯೇ ಹೊಡೆಯುವುದು, ಅದು ತಾಂಬೂಲದ ರಸ ಹಾಕಿ ಹೊಡಿತಾರೋ. ನಾನೊಂದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತಿದ್ದೆ, ಒಬ್ಬ ಬಾಯಿ ತುಂಬ ತುಂಬಿಕೊಂಡಿದ್ದಾನೆ, ಉಗುಳುತ್ತಾ ಇದ್ದಾನೆ. ನಾನು ಗಾಬರಿಯಿಂದ ಬ್ಯಾಗ್ ಹಿಡ್ಕೊಂಡು ಓಡಿದೆ. ನಾನು ಅದೇ ಬಸ್ ಹತ್ತಬೇಕಾಗಿತ್ತು. ಒಳಗೆ ಬಂದ ಮೇಲೆ ತಮಾಷೆ ಮಾಡ್ತಾನೆ, ಭಟ್ರೆ ನನ್ನ ಬಾಯಿಂದ ನಿಮ್ಮ ಮೇಲೆ ತಾಂಬೂಲ ರಸ ಬೀಳುತ್ತೆ ಅಂತ ಭಯ ಆಯ್ತಾ? ಹಾಗೆಲ್ಲ ಭಯ ಪಡಬೇಡಿ, ನಂದು ಪ್ರಾಕ್ಟೀಸ್ 20 ವರ್ಷದ್ದುಂಟು, ಬನ್ನಿ ನನ್ನ ಪಕ್ಕ ಕೂತ್ಕೊಳ್ಳಿ ಅಂತ ಹೇಳಿದ. ಕೂತ್ಕೊಂಡೆ ನಾನು. ಅವ ಹೇಳಿದ, ನೋಡಿ ಈಗ 5 ಜನ ಬರ್ತಾ ಇದ್ದಾರಲ್ವ, ಲೈನಾಗಿ 5 ಜನ ಬರ್ತಾ ಇದ್ದಾರಲ್ವ, ನನ್ನ ಪಿಚಕಾರಿ ನೋಡಿ ಅಂತ ಹೇಳಿದ. ಒಮ್ಮೆ ಪೊರ್ರ ಹೊಡೆದ, 40 ಅಡಿ ದೂರ ಹೋಗಿ ಬೀಳ್ತು. ಶಬಾಷ್ ಅಂತ ಹೇಳಿದೆ. ಅವನಿಗೆ ಒಂದು ಗಿನ್ನಿಸಿದ ಹಾಕಲಿ ಕೊಡಬೇಕು ಅವನಿಗೆ. ಕೆಲವರಿಗೆ ಹಾಗೆ ಪ್ರಾಕ್ಟೀಸ್ ಆಗಿರುತ್ತೆ. ಏನು ಬದುಕಿನಲ್ಲಿ ಪ್ರಾಕ್ಟೀಸ್ ಆಗಿರುತ್ತೆ, ಕೊನೆಯ ಕಾಲಕ್ಕೆ ಅದು ನೆನಪಾಗುತ್ತೆ ವಿನಃ ಇದ್ದಕ್ಕಿದ್ದಾಗೆ ನಾರಾಯಣ ಅಂತ ನೆನಪಾಗಲಿಕ್ಕೆ ಪ್ರಾಕ್ಟೀಸ್ ಇರಲ್ಲ. ಅದಕ್ಕೆ ಯಾವಾಗಲೂ ಮಧ್ವಾಚಾರ್ಯ ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಯಾವಾಗಲೂ ನಿನ್ನ ಬಾಯಲ್ಲಿ ನಾರಾಯಣ ನಾರಾಯಣ. ಅಜಾಮಿಳ 300 ಜನ್ಮ ಪೂರ್ತಿ ನಾರಾಯಣ ನಾರಾಯಣ ಅಂದಿದ್ದಾನೆ. 1 ಜನ್ಮದ ಪ್ರಾರಬ್ಧದಲ್ಲಿ ದೇವರನ್ನ ಮರೆತಿದ್ದಾನೆ. ಕೃಷ್ಣ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ. ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ನಿಮ್ಮ ಅನಂತ ಅಪರಾಧಗಳನ್ನು ದಾಟಿಸುತ್ತೆ ಅದು ಒಳ್ಳೆ ಕೆಲಸ. ಒಂದು ಚಾಲೆಂಜ್ ಮಾಡಿ ಹೇಳ್ಬೋದು, ಗಣಪತಿ ಹೆಗಡೆಯವರ ಮನೆಯಲ್ಲಿ 1 ವಾರ ಭಾಗವತ ಸಪ್ತಾಹದಲ್ಲಿ ಹೋಗಿ ಕೂತಿದ್ದೇವೆ ಅಂದರೆ ನಮಗೆ ನರಕ ಆಗಲ್ಲ. ಯಮದೇವರ ಹತ್ರ ಇದನ್ನು ತೋರಿಸ್ಬೋದು, ನಾವು ಭಾಗವತ ಕೇಳಿದ್ದೇವೆ ಅಂದರೆ ಬಿಟ್ಬಿಡ್ತಾರೆ ಅವರು. ಇಲ್ಲ, ನೀವು ಸ್ವರ್ಗ ಬನ್ನಿ, ನಮ್ಮ ಮನೆಯಲ್ಲಿ ಪಂಚಾಮೃತ ಕುಡ್ಕೊಂಡು ತೃಷೆ ತಗೊಂಡು ಸ್ವರ್ಗಕ್ಕೆ ಹೋಗಿ ಅಂತಾರೆ. ಯಾಕೆಂದರೆ ಭಾಗವತ ಕೇಳಬೇಕು ಅಂತ ಹೋಗಿದ್ದೇವಲ್ಲ, ಕೇಳಿದ್ದೇವೋ ಬಿಟ್ಟಿದ್ದೇವೋ ನಂತರ ವಿಚಾರ. ಕೇಳಬೇಕು ಅಂತ ಹೋಗಿದ್ದಕ್ಕೆ ಅಷ್ಟು ಫಲ ಇದೆ. ಕಲಿಯುಗದಲ್ಲಿ ಮಾಡಿದ ಧರ್ಮಗಳಿಗೆ ಕೋಟಿ ಕೋಟಿ ಫಲ ಅಂತ ಹೇಳಿದ್ದಾರೆ. ಯಾವ ಯುಗದಲ್ಲೂ ಇಷ್ಟು ಫಲ ಇಲ್ಲ. ಆದ್ರಿಂದ ಪುರಾಣಗಳಲ್ಲಿ ಏನಿದೆ ಅಂದರೆ ಕಲಿಯುಗವನ್ನು ನಿಂದನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಕಲಿ ಸಾಧು. ಕೃತಯುಗದಲ್ಲಿ 1000 ವರ್ಷ ತಪಸ್ಸು ಮಾಡಿದರೆ ಸಿಗುವ ಪುಣ್ಯ ಕಲಿಯುಗದಲ್ಲಿ 1 ದಿನದಲ್ಲಿ ಸಿಗುತ್ತಂತೆ. ಇನ್ನು ನಿಮ್ಮದು 3 ದಿನ ಆಯಿತು ಅಂತ ನಾಳೆ ಬರದೇ ಕೂತ್ಕೊಳ್ಬೇಡಿ, 7 ದಿನವೂ ಬನ್ನಿ. ಹೀಗೆ ಆ ಪುಣ್ಯದ ಪ್ರಚಯ ವ್ಯವಸ್ಥೆ. ನಾರಾಯಣ ಅಂತ ಕರೆದ ವಿಷ್ಣು ಕಿಂಕರರು ಬಂದರು. ಜಟಾಪಟಿ ಯಮಕಿಂಕರರಿಗೂ ವಿಷ್ಣು ಕಿಂಕರರಿಗೂ ಶುರು ಆಯಿತು, ಇವರು ಮಾಡದೇ ಇರುವ ಅನ್ಯಾಯ ಇಲ್ಲ, ನಾವು ಇವನನ್ನ ಜೊತೆಗೆ ಬಿಡೋದಿಲ್ಲ ಅಂತ. ಅವರು ಯಮಕಿಂಕರರು. ವಿಷ್ಣು ಕಿಂಕರರು ಇಲ್ಲ, ಇವನು ಮೋಕ್ಷಕ್ಕೆ ಬರಬೇಕು, ನಾವು ಬಿಡೋದಿಲ್ಲ ಅಂತ. ವಾಸ್ತವಿಕವಾಗಿ ಹೇಳಬೇಕಾ, ಭಾಗವತದ ಪ್ರಕಾರ ಅಲ್ಲಿಗೆ ವಿಷ್ಣು ಕಿಂಕರರೂ ಬರಲಿಲ್ಲ, ಯಮಕಿಂಕರರೂ ಬರಲಿಲ್ಲ. ಮೃತ್ಯು ಕಾಲದಲ್ಲಿ ಇಬ್ಬರ ದರ್ಶನ ಅವನಿಗೆ ವಿಷನ್, ಒಂದು ಟಿವಿಯಲ್ಲಿ ನೋಡಿದ ಹಾಗೆ, ಒಂದು ಚಿತ್ರದ ಹಾಗೆ ಕಾಣಿಸಿದ್ದು ಮಾತ್ರ. ನಿಜವಾಗಿ ಪ್ರಾಕ್ಟಿಕಲ್ ಆಗಿ ಯಾರೂ ಬರಲಿಲ್ಲ. ಅವನು ಮಾಡಿದ ಅಪರಾಧಗಳ ಹಿನ್ನೆಲೆಯಲ್ಲಿ ಅವನಿಗೆ ಜ್ಞಾನೋದಯ ಆಯಿತು ಅನ್ನುವುದನ್ನು ಭಾಗವತ ಹೇಳುತ್ತೆ. ಕೆಲವರು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತ ತೋರಿಸುವುದಿಲ್ಲ ಧಾರಾವಾಹಿಯಲ್ಲಿ, ಅಷ್ಟೇ ಒಂದು ವಿಷನ್ ಇದು, ಅದನ್ನು ತೋರಿಸಿದೆ ಭಾಗವತ. ಕೊನೆಗೆ ಆ ಯಮಕಿಂಕರರೆಲ್ಲ ವಿಷ್ಣು ಕಿಂಕರರ ಮುಂದೆ ಏನು ಮಾಡಲಿಕ್ಕಾಗದೆ ಯಮದೇವರ ಹತ್ರ ಹೋಗಿ ಕೇಳುತ್ತಾರೆ, ಯಮದೇವರೇ ಇದೇನು ಅನ್ಯಾಯ, ಮಾಡಬಾರದ ಪಾಪ ಮಾಡಿದ್ದಾನೆ, ಅವನಿಗೆ ಸ್ವರ್ಗ ಅಂತೆ, ಅವನಿಗೆ ವಿಷ್ಣು ಲೋಕ ಅಂತೆ, ಎಷ್ಟೋ ಜನ ಅಂತ ಅಪರಾಧ ಮಾಡಿಲ್ಲ, ಅವರಿಗೆ ನರಕ ಅಂತೆ, ಇದೇನು ನ್ಯಾಯ? ಅವಾಗ ಯಮದೇವರು ಹೇಳ್ತಾರೆ, ದೇವರ ಸ್ಮರಣೆ ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ಯಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನ ಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಭಗವಂತನ ಸ್ತೋತ್ರ ಮಾಡೋದಿಲ್ಲ, ಯಾರ ತಲೆ ದೇವರಿಗೆ ಪೊಡ ಮಾಡೋದಿಲ್ಲ, ವೆಂಕಟರಮಣ ಗೋವಿಂದ, ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಹೇಳಿ ಒಮ್ಮೆ, ಇಲ್ಲಾಂದ್ರೆ ನೀವು ಕೂತಿದ್ದೀರಾ ಇಲ್ವೋ ಗೊತ್ತಾಗೋದಿಲ್ಲಲ್ಲ ನನಗೆ. ಒನ್ ವೇ ಟ್ರಾಫಿಕ್ ತರ ಹೋಗ್ತಾ ಇದೆ ಪ್ರವಚನ, ನೀವು ಕೂತಿದ್ದೀರಾ ಇಲ್ಲೇ ಇದ್ದೀರಾ ಗೊತ್ತಾಗೋದಿಲ್ಲಲ್ಲ. ಹೇಳಿ, ನಾಚಿಕೆ ಯಾಕೆ? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಅನ್ನಿ ಗೋವಿಂದ. ತಿರುಪತಿಲಿದ್ದ ಹಾಗೆ ಅನ್ನಿಸ್ತಾ ಇದೆ, ಇದು ಒಂದು ಪಡು ತಿರುಪತಿಯೇ ಅಲ್ವಾ. ಆ ದೇವರ ಸ್ಮರಣೆ ಮಾಡೋಣ, ದೇವರ ಚಿಂತನೆಯನ್ನು ಮಾಡೋಣ. ಆ ನಾಮಸ್ಮರಣೆಗೆ ಯಾರು ಆ ಹರಿನಾಮಸ್ಮರಣೆ ಮಾಡ್ತಾರೆ ಅವರು ಭಯ ಪಡುವ ಅಗತ್ಯ ಇಲ್ಲ. ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ. ಒಂದು ಬಾರಿಯೂ ಯಾರ ತಲೆ ಆ ಗೋವಿಂದನಿಗೆ ಬಾಗಲಿಲ್ಲ ಅಂಥವರನ್ನ ನರಕಲೋಕಕ್ಕೆ ಕರೆದುಕೊಂಡು ಬನ್ನಿ. ದೇವರ ಭಕ್ತರನ್ನ ಮುಟ್ಟದಿರಿ ಮುಟ್ಟದಿರಿ ಯಮದೇವರು ಶಾಸನ ಮಾಡಿದ್ದಾರಂತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರನ್ನ, ಸಂಧ್ಯಾವಂದನೆ ಮಾಡೋರನ್ನ, ಏಕಾದಶಿ ಅನುಷ್ಠಾನ ಮಾಡೋರನ್ನ, ಭಾಗವತದ ಪುಣ್ಯ ಕಥೆಗಳನ್ನು ಕೇಳುವವರನ್ನ ನರಕಲೋಕ ಕರ್ಕೊಂಡು ಬರಬೇಡಿ. ತುಂಬಾ ದೊಡ್ಡ ಅಪಚಾರ ಆಗುತ್ತೆ, ದೇವರಿಗೆ ಮಾಡಿದ ಅಪಚಾರ ಆಗುತ್ತೆ.
ಅವತ್ತಿನಿಂದ ಅಲ್ಲಿರುವ ಯಮಕಿಂಕರರು ಕೂಡ ತಮ್ಮ ಪಾಪ ಪರಿಹಾರಕ್ಕೆ ಯಮದೇವರ ಜೊತೆಗೆ ಕೂತು ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಾರಂತೆ. ಯಮಲೋಕದಲ್ಲಿ ಮಾಡ್ತಾರೆ, ಯಮದೇವರು ಮಾಡ್ತಾರೆ ಅಂದರೆ ಆ ವಿಷ್ಣು ಸಹಸ್ರನಾಮಕ್ಕೆ ಎಂಟು ಮಹತ್ವ ಇದೆ. ಯೋಚನೆ ಮಾಡಿ. ಕೊನೆಗೆ ಅಜಾಮಿಳ ಯೋಚನೆ ಮಾಡಿದ, ಅಲ್ಲ, ಒಂದು ಬಾಯಲ್ಲಿ ನಾರಾಯಣ ಅಂತ ಶಬ್ದ ಬಂದು ಕೂಡಲೇ ಇಷ್ಟೊಂದು ಪರಿಣಾಮ ಆಯಿತು ಅಂದರೆ ಆ ದೇವರನ್ನೇ ಧ್ಯಾನ ಮಾಡಿದರೆ ನನಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ತನ್ನ ಮಡದ ಎಂಥ ಅಪರಾಧಗಳನ್ನು ಮಾಡಿದ್ದೇನೆ, ಬದುಕಿದ ತಂದೆ ತಾಯಿಗಳನ್ನು ಕೊಂದು ಬಂದೆ ನಾನು, ನನಗೆ 80 ವರ್ಷ ಆಗಿದೆ ಅಂದರೆ ಮನೆಯಲ್ಲಿ ಯಾರೂ ಬದುಕಿಲ್ಲ, ಈಗ ಬಾಲ್ಯದಲ್ಲಿರುವಂಥ ಹೆಂಡತಿಯನ್ನು ತೊರೆದು ಬಂದೆ, ಯಾವುದೋ ಸ್ತ್ರೀ ಸಂಗ ಮಾಡಿದೆ, ಪೂರ್ಣ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಮಾಡಿಕೊಂಡು ಗಂಗಾ ತೀರಕ್ಕೆ, ಗಂಗಾದ್ವಾರ ಮುಪೇ ಯಸಃ ಭಾಗವತ ಹೇಳುತ್ತೆ, ಗಂಗಾ ತೀರಕ್ಕೆ ಹೋಗಿ ತ್ರಿವಿಕ್ರಮ ದೇವಾಲಯದಲ್ಲಿ ಕುಳಿತು 10 ವರ್ಷಗಳ ಕಾಲ ನಾರಾಯಣನ ಸ್ಮರಣೆ ಮಾಡಿದ. ಜನ್ಮಾಂತರದಲ್ಲಿ ಮೋಕ್ಷ ಆಯಿತು. ನಾರಾಯಣ ಅಂದ ಮೋಕ್ಷ ಆಯಿತು ಅಂದರೆ ಇದೇನು ಲಾಟ್ರಿ ಟಿಕೆಟ್ ಅಲ್ಲ, ಅದು ತುಂಬ ಸಾಧನೆ ಮಾಡಿಕೊಂಡ ಕಾಲಾಂತರದಲ್ಲಿ ಮೋಕ್ಷ ಆಯಿತು ಆ ಅಜಾಮಿಳನಿಗೆ. ಇದರ ಅಭಿಪ್ರಾಯ ಏನು? ನಿಮ್ಮ ಮನಸ್ಸನ್ನು ಹರಿನಾಮ ತೊಳೆಯುವಷ್ಟು ಇನ್ನು ಯಾವ ನಾಮಗಳಿಗೂ ಕೂಡ ತೊಳಿಲಿಕ್ಕಾಗೋದಿಲ್ಲ. ಅದರಿಂದ ಬಾಯಲ್ಲಿ ಯಾವಾಗಲೂ ರಾಮ ರಾಮೆನ್ನಿರೋ, ರಾಮ ಕಲುಷ ಪರ್ವತಕ್ಕಿದು ಕುಲಿಶವಾಗಿಹ ಮಂತ್ರ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ರಾಮ ಅಂತ ಹೇಳಿದ್ರೆ ಏನಾಗುತ್ತೆ? ಎಷ್ಟು ಚೆನ್ನಾಗಿ ಹೇಳ್ತಾರೆ ರಾಮಾಯಣದಲ್ಲಿ. ರಾ ಅಂತ ಬಾಯಿ ತೆಗಿತೇವೆ, ಎಲ್ಲ ಒಳಗಡೆ ಇರುವ ಪಾಪ ಹೊರಗೆ ಹೋಗುತ್ತಂತೆ. ಮಾ ಅಂದ ತಕ್ಷಣ ಲಾಕ್ ಆಗುತ್ತಂತೆ, ಹೊರಗಡೆ ಇರುವ ಪಾಪ ಒಳಗೆ ಹೋಗದೆ ಇರುವ ಹಾಗೆ ಲಾಕ್ ಆಗುತ್ತೆ. ಅದಕ್ಕೆ ಬಾಯಿ ತುಂಬ ತೆಗೆದು ರಾಮ ಅನ್ನಬೇಕು. ನಾವು ಭರತನಾಟ್ಯವೂ ಮಾಡ್ತೇವೆ, ಬೊಬ್ಬೆಯೂ ಹೊಡಿತೇವೆ, ದೇವರ ವಿಷಯದಲ್ಲಿ ಅಲ್ಲ. ಎಕ್ಕಳೆ ಬಂತು ಅಂದರೆ ಭರತನಾಟ್ಯ ಮಾಡ್ತೇವೆ, ದೇವರ ಮುಂದೆ ಭರತನಾಟ್ಯ ಇಲ್ಲ. ಎಕ್ಕಳೆ ಬಂತು ಅಂದರೆ ಒಂದು ಭರತನಾಟ್ಯ ಬಂತು, ಜಿರಳೆ ಬಂತು ಅಂತ ಭರತನಾಟ್ಯ. ಎಲ್ಲಿಯಾದರೂ ಹಂಪಲ್ಲಿ ಎತ್ತಿ ಹಾಕಿದರೆ ಅಯ್ಯಪ್ಪ ಅಂತೇವೆ, ಗೋವಿಂದ ಅಂತ ಬರೋದಿಲ್ಲ. ರಾತ್ರಿ ಮಲಗಿದಾಗಲೂ ಯಾರಾದರೂ ತಟ್ಟಿ ಎಬ್ಬಿಸಿದ್ರೆ ಏನು ಏನು ಅಂತೇವೆ, ಏನೇನು ಅನ್ನೋದಲ್ಲ, ಗೋವಿಂದ ಗೋವಿಂದ ಅಂತ ಹೇಳಿ ಮನಸ್ಸಿನ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ ಅಂತ ಭಾಗವತ ನಾವು ಮಾಡಿದ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಹರಿನಾಮ ಅನ್ನುವ ಮಹತ್ವವನ್ನು ಸೂಚನೆ ಮಾಡಿದೆ. ಹೀಗೆ ತುಂಬ ಕಥೆಗಳಿದ್ದಾವೆ ಭಾಗವತದಲ್ಲಿ. ಪ್ರಧಾನವಾಗಿ ಒಂದೆರಡು ಕಥೆಗಳು. ಈ ಇಂದ್ರದೇವರು ಒಂದು ಬಾರಿ ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡಿದ್ರಂತೆ. ನೋಡಿ, ನಮ್ಮ ಬದುಕಿನಲ್ಲಿ ಭಾಗವತ ಹೆಜ್ಜೆ ಹೆಜ್ಜೆಗೆ ನಮ್ಮ ಕರ್ತವ್ಯಗಳು ಹೇಗಿರಬೇಕು ಅಂತ ಶಿಕ್ಷಣವನ್ನು ಕೊಡುತ್ತೆ. ದೇವಬ್ರಾಹ್ಮಣರಿಗೆ ಅಪಚಾರ ಮಾಡಬಾರದು. ದೇವಲೋಕದ ಗುರುಗಳು ಬೃಹಸ್ಪತ್ಯಾಚಾರ್ಯರು, ಅವರೊಬ್ಬರು ಬ್ರಾಹ್ಮ ವಿಪ್ರಶ್ರೇಷ್ಠ. 4 ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ದೇವತೆಗಳಿಗೂ ಮಾರ್ಗದರ್ಶನ ಮಾಡುವಂತಹ ವ್ಯಕ್ತಿತ್ವ ಬೃಹಸ್ಪತ್ಯಾಚಾರ್ಯರದ್ದು. ಒಂದು ಬಾರಿ ದೇವಸಭೆಯಲ್ಲಿ ಇಂದ್ರ ತನ್ನ ಸಿಂಹಾಸನದಲ್ಲಿ ಕುಳಿತಾಗ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಮುಂದೆ ಬಂದರೆ, ಇವರು ನಮ್ಮ ಭಟ್ರಲ್ವಾ, ಬೇಕಾದರೆ ಕೂತ್ಕೊಳ್ಳಿ ಅಂತ ಅಸಡ್ಡೆ ಮಾಡಿದನಂತೆ. ಬ್ರಾಹ್ಮಣರು ಬಂದಾಗ ಎದ್ದು ನಿಂತು ಗೌರವಿಸಬೇಕು. ಚಕ್ಷುರ್ದದ್ಯಾತ್, ಮನೋದದ್ಯಾತ್, ವಾಚಂ ದದ್ಯಾತ್, ಸಮಾಹಿತ ಉತ್ಥಾಯ ಆಸನಂ ದದ್ಯಾತ್. ಒಬ್ಬ ವಿಪ್ರ ಅಂತಲೇ ಆಗಬೇಕಾಗಿಲ್ಲ, ಹರಿಭಕ್ತ, ದೇವರನ್ನ ಸ್ಮರಣೆ ಮಾಡುವ ಒಬ್ಬ ಅತಿಥಿ ಮನೆಗೆ ಬಂದಾಗ ಚಕ್ಷುರ್ದದ್ಯಾತ್, ಅರಳಿದ ಕಣ್ಣಿನಿಂದ ಸ್ವಾಗತ ಮಾಡಬೇಕಂತೆ. ಬನ್ನಿ ಬನ್ನಿ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ತೆರೆದ ಮನೆಯಲ್ಲಿ, ಆ ತೆರೆದ ಬಾಗಿಲಿನಿಂದ ಮನಸ್ಸಿನಿಂದ ಚಕ್ಷುರ್ದದ್ಯಾತ್, ಅರಳಿದ ಕಣ್ಣಿನಿಂದ ಸ್ವಾಗತ ಮಾಡಬೇಕು. ಅವ್ರ ಮುಖ ನೋಡಿದ ತಕ್ಷಣ ಅವರಿಗೆ ಒಳಗಡೆ ಹೋಗುವ ಸ್ಫೂರ್ತಿ ಬರಬೇಕಂತೆ. ಇವತ್ತೆಲ್ಲ ಕೆರಳಿದ ಕಣ್ಣಿನಿಂದಲೇ ನೋಡೋದು. ನಮ್ಮನೆಗೆ ಯಾಕೆ ಬಂದರು, ಮಠ ಅಲ್ಲುಂಟಲ್ಲ ದೇವಸ್ಥಾನ, ಅಲ್ಲಿಗೆ ಹೋಗಬಾರ್ದ, ನಮ್ಮನೆಗೆ ಯಾಕೆ ಬಂದರು? ಅರಳಿದ ಕಣ್ಣಿನಿಂದ ಸ್ವಾಗತ ಮಾಡಬೇಕು. ಮನೋದದ್ಯಾತ್, ಮನಃಪೂರ್ವಕವಾಗಿ ಬನ್ನಿ ಅಂತ ಸ್ವಾಗತ ಮಾಡಬೇಕು. ವಾಚಂ ದದ್ಯಾತ್, ಆಮೇಲೆ ಏನು, ಸೂಂದ್ರತಾವಾಣಿ, ಮನೆಗೆ ಬಂದವರಿಗೆ ಬನ್ನಿ ಬನ್ನಿ ಸ್ವಾಗತ. ಮನೆಗೆ ಬಂದ ಮೇಲೆ ತ್ರಿಷೆ ಬೇಕಾ, ಬಾಯಾರಿಕೆ ಏನಾದರೂ ತಗೊಳ್ತೀರಾ, ವಾಚಂ ದದ್ಯಾತ್, ಕೊಡು. ಅವರು ಬೇಡ ಅಂತ ಹೇಳ್ತಾರೆ, ಕೇಳಲಿಕ್ಕೆ ಏನು, ಕೆಲವರು ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ, ಅದು ಬೇರೆ ವಿಷಯ ಆಯ್ತಾ. ವಾಚಂ ದದ್ಯಾತ್, ಉತ್ಥಾಯ ಆಸನಂ ದದ್ಯಾತ್, ಎದ್ದು ನಿಂತು ಅವರಿಗೆ ಆಸನ ಕೊಡಬೇಕು. ಯಾವ ಈ ಉಪಚಾರಗಳನ್ನು ಮಾಡಲಿಲ್ಲಂತೆ ಇಂದ್ರ, ಹಾಗೆ ಕೂತಿದ್ದ. ಬೇಕಾದರೆ ಭಟ್ರು ಬಂದು ಮಣೆ ಹಾಕೊಂಡು ಕೂತ್ಕೊಳ್ಳಿ, ನಮ್ಮ ಮನೆ ಭಟ್ರಲ್ವಾ, ಅವರಿಗೆ ಸಂಬಳ ಕೊಡೋದಿಲ್ವಾ? ಇದೊಂದು ಬ್ರಾಹ್ಮಣ ಹೇಳನ ಅವಮಾನ ಮಾಡಿದ. ಬೃಹಸ್ಪತ್ಯಾಚಾರ್ಯರು VRS ಕೊಟ್ಟದ್ದಲ್ಲ, ಕೆಲಸಕ್ಕೆ ರಿಸೈನ್ ಮಾಡಿದ್ರಂತೆ ಅವರು. ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಆಗುತ್ತೆ ಅಂತ ಆದರೆ ಇದು ದೇವರಿಗೆ ಮಾಡಿದ ಅವಮಾನ. ಯಾಕೆ ಅಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅನ್ನುತ್ತೆ. ಜಗತ್ತೆಲ್ಲ ನಡೆಯುವುದು ದೇವತೆಗಳ ಅಧೀನ, ಆ ದೇವತೆಗಳೆಲ್ಲ ಮಂತ್ರದ ಅಧೀನ, ಆ ಮಂತ್ರ ಬ್ರಾಹ್ಮಣನ ಅಧೀನ, ಆ ಬ್ರಾಹ್ಮಣ ದೇವರ ಹೃದಯದಲ್ಲಿ ಇರ್ತಾನಂತೆ. ಅಂತಹ ದೊಡ್ಡ ಸ್ಥಾನ ಇದೆ.
ಕೃಷ್ಣ ರಾಜಸೂಯ ಯಾಗ ಮಾಡಬೇಕಾದ್ರೆ ಬ್ರಾಹ್ಮಣರ ಪಾದಗಳನ್ನು ತೊಳೆದಿದ್ದಾನೆ ಅಂತ ಕಥೆ ಇದೆ. ತುಂಬ ಜಾಸ್ತಿ ಹೇಳಿದರೆ ಈ ಬ್ರಾಹ್ಮಣರು ತಮ್ಮನ್ನೇ ಮೇಲಿಟ್ಟುಕೊಳ್ಳಿಕ್ಕೆ ಹೇಳ್ತಾರೆ ಅಂತ ಕಥೆ ಬರುತ್ತೆ. ನಿಜವಾಗಿ ನಡವಳಿಕೆಯ ಪದ್ಧತಿ ಇದೊಂದು. ಬ್ರಾಹ್ಮಣ ಅಂದರೆ ಎಲ್ಲ ಬ್ರಾಹ್ಮಣರಿಗೆ ಹೇಳೋದಿಲ್ಲ. ಗಾಯತ್ರಿ ಜಪ ಮಾಡುವ ಬ್ರಾಹ್ಮಣರು, ಏಕಾದಶಿ ಅನುಷ್ಠಾನ ಮಾಡುವ ಬ್ರಾಹ್ಮಣರು, ಅವರಿಗೆ ಅಂಥ ಗೌರವ ಕೊಡಬೇಕು. ಬೃಹಸ್ಪತ್ಯಾಚಾರ್ಯರಿಗೆ ದೇವೇಂದ್ರ ಅಪಚಾರ ಮಾಡಿದ. ಯೋಗ್ಯತೆ ಅರ್ಹತೆಗಳಲ್ಲಿ ಇಂದ್ರ ದೊಡ್ಡವನಾಗಿರಬಹುದು, ಬ್ರಾಹ್ಮಣ್ಯದಲ್ಲಿ ಬೃಹಸ್ಪತಿಗಳೇ ದೊಡ್ಡವರು. ಅಪಚಾರ ಮಾಡಿದ, ಉಪಚಾರ ಮಾಡಲಿಲ್ಲ. ಅವರು ಕೆಲಸ ಬಿಟ್ಟು ಹೋದರು ಮನೆಗೆ. 10 ಬಾರಿ ಇಂದ್ರ ಬಂದು ದಮ್ಮಯ್ಯ ಹೊಡೆದ. ಬೃಹಸ್ಪತ್ಯಾಚಾರ ನೋಡಬೇಕು, ನಮ್ಮ ಗುರುಗಳಿಗೆ, ನಮ್ಮ ಭಟ್ರಿಗೆ ಬೇಜಾರಾಗಿದೆ. ದರ್ಶನವೇ ಕೊಡಲಿಲ್ಲ. ಯಾಕೆಂದರೆ ಈ ಪಟಿಂಗ ಇಂದ್ರ ನನಗೆ ಮತ್ತೆ ಎಂತಾದರೂ ಮಾಡಿ ಎಳ್ಕೊಂಡು ಹೋಗ್ತಾನೆ, ಮತ್ತೆ ನನಗೆ ಅವಮಾನ ಮಾಡ್ತಾನೆ, ನನಗಿದು 3ನೇ ಬಾರಿ ಅಂತ ಬೃಹಸ್ಪತ್ಯಾಚಾರ ಹೋಗಲೇ ಇಲ್ಲ. ತಲೆ ಬಿಸಿ ಆಯಿತು. 3 ದಿನ ದೊಡ್ಡ ಫಂಕ್ಷನ್ ಇದೆ, ಈ ಮನೆ ಭಟ್ರು ಬರ್ತಾ ಇಲ್ಲ, ಎಂತ ಮಾಡೋದು? ಇನ್ನು ಯಾರಾದರೂ ಉಂಟಾ ಅಂತ ಫೋನ್ ಮಾಡಿದ, ಸಿಕ್ಕಿದ್ರು. ಯಾರು? ತ್ವಷ್ಟೃ ಪ್ರಜಾಪತಿಯ ಒಬ್ಬ ಮಗ ಇದ್ದ, ಅವನಿಗೆ ವಿಶ್ವರೂಪ ಅಂತ ಹೆಸರು. ಅವನಿಗೆ 3 ಮಂಡೆ ಅಂತೆ. ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ ಅವನ ಮಂಡೆಗಳಿಗೆ ಹೆಸರು ಹೇಳಿದೆ ಭಾಗವತ. 1 ಮಂಡೆಯಿಂದ ಸೋಮಪಾನ ಮಾಡ್ತಾ ಇದ್ದಂತೆ. ಅದು ಸೋಮ ಅಂದರೆ ಅದು ಯಜ್ಞದ ರಸ. ಅದು ಇನ್ನೊಂದರಿಂದ ಸುರಾಪಾನವೂ ಮಾಡ್ತಾ ಇದ್ದಂತೆ. ಇನ್ನೊಂದು ತಲೆಯಿಂದ ದೇವರ ಹವಿಷ್ಯ ಪದಾರ್ಥ ಹರಿನೈವೇದ್ಯವನ್ನು ತಿಂತಾ ಇದ್ದಂತೆ. ನಿಮಗೆ ಒಂದೇ ಮಂಡೆ ಇರೋದಾದ್ರಿಂದ ದೇವರ ನೈವೇದ್ಯವನ್ನೇ ತಿನ್ನಬೇಕು. 3 ಮಂಡೆ ಇದ್ದರೆ ಬೇರೆ ಬೇರೆ ಮಂಡೆಯಿಂದ ಬೇರೆ ಬೇರೆ ಮಾಡಬಹುದು. ಒಳ್ಳೆಯ ಬ್ರಹ್ಮಜ್ಞಾನಿ ವಿಶ್ವರೂಪ, ತುಂಬ ದೊಡ್ಡ ಬ್ರಹ್ಮಜ್ಞಾನಿ. ಅಂದರೆ ಬೃಹಸ್ಪತಿಗಳಿಗೆ ಸಮಾನವಾಗಿ ತೂಗಬಲ್ಲ ಬ್ರಾಹ್ಮಣ, ವಿಪ್ರಶ್ರೇಷ್ಠ. ಅವನ ಬಳಿ ಹೋಗಿ ಇಂದ್ರ ಕೇಳಿದಂತೆ, ದಮ್ಮಯ್ಯ ಭಟ್ರೆ, ನಾಳೆ ಒಂದು ಹೋಮ ಇದೆ, ಸುಧಾರಿಸಿ ಕೊಡಬೇಕು. ಅವರು ಹೇಳಿದರು, ನೀನು ನಾಳೆ ಕರೀತಿ, ನಾಡಿದ್ದು ಮತ್ತೆ ಅವ್ರನ್ನ ಕರಿತೀನಿ. ಇಲ್ಲ ಇಲ್ಲ, ಇನ್ನು ಪರ್ಮನೆಂಟ್ ನೀವೇ ನಮ್ಮ ಕುಲಪುರೋಹಿತರು, ಯಾಕೆಂದರೆ ಅವ್ರು ರಿಸೈನ್ ಮಾಡಿದ್ದಾರೆ. ಆ ಸಮಯದಲ್ಲಿ ವಿಶ್ವರೂಪಾಚಾರ್ಯ ಹೇಳ್ತಾರೆ, ಏನನ್ನು ಬೇಕಾದರೆ ಮಾಡ್ತೇನೆ ಇಂದ್ರ, ಪೌರೋಹಿತ್ಯಕ್ಕೆ ನನ್ನನ್ನು ಕರಿಬೇಡ. ಪುರಾಣದಲ್ಲಿ ಬರುವ ಮಾತು, ಪೌರೋಹಿತ್ಯಂ ಚಾರ್ಚಕತ್ವಂ ಮಾಠಾಪತ್ಯಂ ತಥೈವಚ ಯಕ್ಕರೋತಿ ಸದೇವೋಪಿ ಶ್ವಾನಯೋನಿಂ ಪ್ರಪದ್ಯತೆ ಅಂತ. ಈ ಮಠದ ಟ್ರಸ್ಟಿಗಳಾಗಬಾರದಂತೆ, ದೇವಸ್ಥಾನದ ಟ್ರಸ್ಟಿಗಳು ಪುರೋಹಿತರಾಗಬಾರದಂತೆ, ಅರ್ಚಕರಾಗಬಾರದಂತೆ. ಯಾರಾಗ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ನಾಯಿ ಜನ್ಮ ಫಿಕ್ಸ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿದ್ದವರಿಗೆ ಯಾರಿಗೂ ಹೇಳಿದ್ದಲ್ಲ ನಾನು, ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನಾನು ಒಂದು ಮಠದ ಟ್ರಸ್ಟಿಯೇ ಆಗಿದ್ದೇನೆ, ಆ ಎಚ್ಚರದಲ್ಲೇ ಮಾತನಾಡ್ತಾ ಇದ್ದೇನೆ. ರಾಮನ ಒಂದು ಕಾಲದಲ್ಲಿ ಒಂದು ಘಟನೆ ನಡೀತಂತೆ, ರಾಮಾಯಣದಲ್ಲಿ ಕಥೆ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳೇ ಹೇಳ್ತಾರೆ, ಒಂದು ನಾಯಿ ಬಂದು ನ್ಯಾಯ ಕೇಳ್ತಂತೆ ರಾಮದೇವರ ಬಳಿ. ನನ್ನ ಕಾಲು ಮುರಿದಿದ್ದಾನೆ ಒಬ್ಬ ಸನ್ಯಾಸಿ, ನನಗೆ ನ್ಯಾಯ ಕೊಡು. ಸನ್ಯಾಸಿನ ಕರೆದ ರಾಮ. ರಾಮನ ಕಾಲ ನೋಡಿ, ನಾಯಿಗಳಿಗೂ ನ್ಯಾಯ ಇತ್ತು, ಇವತ್ತು ಮಾನವರಿಗೆ ನ್ಯಾಯ ಇಲ್ಲ. ಆ ನಾಯಿಯನ್ನು ಕರೆದ, ನಿನಗೇನು ಅನ್ಯಾಯ ಮಾಡಿದ ಈ ಸನ್ಯಾಸಿ? ಅಲ್ಲಿ ನನ್ನ ನದಿ ತೀರದಲ್ಲಿ ಕಲ್ಲು ತಗೊಂಡು ನನ್ನ ಕಾಲಿಗೆ ಹೊಡೆದ, ನನ್ನ ಕಾಲು ಮುರಿದು ಹೋಗಿದೆ ರಾಮ, ಅವನು ಅನ್ಯಾಯ ಮಾಡಿದ್ದಾನೆ, ಅವನಿಗೊಂದು ಶಿಕ್ಷೆ ಆಗಬೇಕು. ಸನ್ಯಾಸಿ ಹತ್ರ ಕೇಳಿದ ರಾಮ, ಆ ನಾಯಿಗೆ ಯಾಕೆ ಕಲ್ಲು ಹೊಡೆದೆ? ಪುರುಸೊತ್ತು ಜಾಸ್ತಿ ಇತ್ತ ನಿನಗೆ, ಯಾಕೆ ಆ ನಾಯಿಯ ಕಾಲು ಮುರಿದಿ? ಅದಕ್ಕೆ ಆ ಸನ್ಯಾಸಿ ಹೇಳಿದ, ರಾಮ, 3 ದಿನದಿಂದ ಹಸಿವಾಗಿತ್ತು ನನಗೆ, 10 ಮನೆಗಳಿಗೆ ಹೋಗಿ ಬೇಡಿ ಅನ್ನ ತಂದಿಟ್ಟುಕೊಂಡಿದ್ದಾನೆ ನದಿ ತೀರದಲ್ಲಿ. ಈ ನಾಯಿ ಬಂದು ಅದಕ್ಕೆ ಬಾಯಿ ಹಾಕಬೇಕಾ? ನಾನು ಸ್ನಾನ ಮಾಡ್ತಾ ಇದ್ದೇನೆ ನದಿಯಲ್ಲಿ, ಈ ನಾಯಿ ಬಂದು 3 ದಿನ ಹಸಿದ ಈ ಸನ್ಯಾಸಿಗೆ ಆಹಾರ ತಂದಿಟ್ಟುಕೊಂಡ್ರೆ ಬಂದು ಪಕ್ಕ ಬಾಯಿ ಹಾಕಿತು, ಅದನ್ನು ತಿನ್ಲಿಕ್ಕಾಗುತ್ತಾ? ಸಿಟ್ಟು ತಡಲಿಕ್ಕಾಗಲಿಲ್ಲ ರಾಮ, ಕಲ್ಲು ತಗೊಂಡು ಹೊಡೆದೆ, ಅದರ ಕಾಲು ಮುರಿದು ಹೋಯಿತು, ನಾನು ಅಪರಾಧಿ ಅಲ್ಲ. ರಾಮ ಕೇಳಿದ, ನಾಯಿ ಯಾಕೆ ಅವನ ಅನ್ನಕ್ಕೆ ಬಾಯಿ ಹಾಕಿದಿ, ನೀನು ಅಪರಾಧಿ ಅಲ್ವಾ? ಅದಕ್ಕೆ ನಾಯಿ ಹೇಳಿತು, ರಾಮ, ಆ ಸನ್ಯಾಸಿ ಹತ್ರ ಕೇಳು, ಅವ ಅನ್ನವನ್ನು ಬೀದಿಯಲ್ಲಿಟ್ಟಿದ್ನ ತನ್ನ ಕೋಣೆಯಲ್ಲಿ ಇಟ್ಟುಕೊಂಡಿದ್ನ ಕೇಳು. ನೀನೇ ಧರ್ಮದ ನಿಯಮ ಮಾಡಿದಿ, ಬೀದಿಯಲ್ಲಿಟ್ಟ ಅನ್ನ ನಾಯಿಗಳಿಗೆ, ಮನೆಯಲ್ಲಿಟ್ಟ ಅನ್ನ ಮಾನವರಿಗೆ ಅಂತ. ಅವನ ಅನ್ನ ಎಲ್ಲಿಟ್ಟಿದ್ದ ಕೇಳು? ಬೀದಿಯಲ್ಲಿ ಇಟ್ಟಿದ್ದ, ಅವನ ನದಿ ತೀರದಲ್ಲಿ ಇಟ್ಟಿದ್ದ. ಅವ ಮುಳುಗಿ ಕೂತಿದ್ದ ನೀರಿನಲ್ಲಿ ಮಡಿ ಆಗಬೇಕು ಅಂತ. ಮುಳುಗಿ ಕೂತಾಗ ಸನ್ಯಾಸಿ ಕಾಣಲಿಲ್ಲ, ಅನ್ನ ಕಾಣಿಸ್ತು, ನನಗೆ ಇಟ್ಟಿದ್ದಾರೆ ಅಂತ ನಾಯಿ ಬಂದು ಬಾಯಿ ಹಾಕಿದೆ. ಎದ್ದು ಮೇಲೆ ಗೊತ್ತಾಯ್ತು ಇದು ಅವನ ಅನ್ನ ಅಂತ. ಆದ್ರಿಂದ ಬೀದಿಯಲ್ಲಿದ್ದ ಅನ್ನ ತಿಂದ ನಾನು ಅಪರಾಧಿ ಅಲ್ಲ, ಬೀದಿಯಲ್ಲಿ ಅನ್ನ ಇಟ್ಟ ಅವನೇ ಅಪರಾಧಿ. ರಾಮ ಹೇಳಿದ, ಸನ್ಯಾಸಿ ನಿಂದು ತಪ್ಪು, ನಾಯಿ ಹೇಳಿದ್ದೆ ಸರಿ ಅಂತ ಡಿಕ್ಲೇರ್ ಮಾಡಿದ, ನ್ಯಾಯ ಕೊಟ್ಟ. ಖುಷಿಯಾಯಿತು ನಾಯಿಗೆ, ರಾಮ ನನ್ನ ಪರವಾಗಿ ನಿಂತ ಅಂತ. ಮತ್ತೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನಾಯಿ. ರಾಮ ಹೇಳಿದ, ಇಷ್ಟೊಂದು ಧರ್ಮ ಗೊತ್ತಿದೆ, ಅವನಿಗೇನು ಶಿಕ್ಷೆ ಕೊಡಬೇಕು ಅಂತ ನೀನೇ ಹೇಳು ಧರ್ಮಶಾಸ್ತ್ರದ ಪ್ರಕಾರ. ಅದಕ್ಕೆ ನಾಯಿ ಹೇಳಿತು, ರಾಮ, ನನ್ನ ಮೇಲೆ ನಿನಗೆ ಪ್ರೀತಿ ಇದ್ದರೆ ಈ ಸನ್ಯಾಸಿಯನ್ನ ಹತ್ತಿರದಲ್ಲಿರುವಂತಹ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ರುದ್ರದೇವರ ದೇವಸ್ಥಾನ, ಅದರ ಅಧ್ಯಕ್ಷ ಸ್ಥಾನ ಕೊಟ್ಟು ನಿನ್ನ ಪಲ್ಲಕ್ಕಿ, ಅಯೋಧ್ಯೆಯ ಪಲ್ಲಕ್ಕಿಯಲ್ಲಿ ಬ್ಯಾಂಡು ಭಜಂತ್ರಿಗಳ ಜೊತೆಗೆ ಅವನಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕಾರ ಮಾಡು, ನಾನು ಕೇಳುವ ವರ ಇಷ್ಟೇ. ಮುಗಿತಲ್ಲಿಗೆ ರಾಮ ಆಯಿತು ಅಂತ ಹೇಳಿದ. ಸಭೆ ಮುಗಿದೋಯ್ತು.
ಕೂಡಲೇ ಬ್ಯಾಂಡು ಭಜಂತ್ರಿ ಎಲ್ಲ ಬಂತು, ಸನ್ಯಾಸಿಯನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿದ್ರು, ವೈಭವದಲ್ಲಿ ಕರ್ಕೊಂಡು ಹೋದ್ರು. ಸನ್ಯಾಸಿ ಯೋಚನೆ ಮಾಡಿದ, ಅಲ್ಲ ತಿನ್ಲಿಕ್ಕೆ ಗತಿ ಇಲ್ಲದೆ ಇದ್ದವನಿಗೆ ಈ ನಾಯಿ, ಅದಕ್ಕೆ ಬುದ್ಧಿ ಇಲ್ಲ, ನನಗೆ ಅಧ್ಯಕ್ಷ ಪದವಿ ಕೊಡಿಸಿದೆ, ನಾಳೆಯಿಂದ ನಾನು ರಾಜಾದಿರಾಜ. ವಿಷಯ ಗೊತ್ತಿದ್ರೆ ಮೊದಲೇ ಕಾಲು ಮುರಿತಾ ಇದ್ದೆ ನಾನು, ಇಷ್ಟು ದಿವಸ ಕಷ್ಟಪಡೋದು ಅಗತ್ಯ ಇರಲಿಲ್ಲ. ಅಧ್ಯಕ್ಷ ಆದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ. ರಾತ್ರಿ ಆಯಿತು, ಇದೆಲ್ಲ ಕಥೆ ಮುಗೀತು, ಸಮಾರಂಭ ಮುಗೀತು. ರಾತ್ರಿ ಆದಾಗ ಲಕ್ಷ್ಮಣ ಹೇಳಿದ, ರಾಮ ನಿನ್ನ ಆಡಳಿತ ಚೆನ್ನಾಗಿಲ್ಲ ಅಂತ ಹೇಳಿದ. ಯಾಕೆ ಅಂದರೆ ಆ ನಾಯಿಗೆ ಮಂಡೆ ಇಲ್ಲ. ಕಾಲು ಮುರಿದವರಿಗೆ ಅಧ್ಯಕ್ಷ ಸ್ಥಾನ ಅಂದರೆ ಇದೇನು ಕಲಿಯುಗವಾ, ಇದು ತ್ರೇತಾಯುಗವಾ? ಏನು ರಾಮ ಇದು ಅನ್ಯಾಯ. ರಾಮ ತುಂಬ ಗಂಭೀರ, ಹೆಚ್ಚು ಮಾತನಾಡೋದಿಲ್ಲ ರಾಮ. ಅವ ಹೇಳಿದ, ಲಕ್ಷ್ಮಣ ನಿನಗೇನು ಡೌಟು? ನಾಯಿ ಕೊಟ್ಟ ನಿರ್ಣಯ ಸರಿಯಾಗಿಲ್ಲ ಅಂತ ನಿನಗೆ ಸಂಶಯ ತಾನೆ? ಹೌದು ಹೌದು, ಹಾಗಾದ್ರೆ ಆ ನಾಯಿ ಹತ್ರನೇ ಹೋಗಿ ಕೇಳು, ಉತ್ತರ ಉಂಟು ಆ ನಾಯಿಯಲ್ಲಿ. ನಾನು ಹೇಳೋದಿಲ್ಲ ಅಂದ ರಾಮ. ಇಲ್ಲ ರಾಮ ನೀನೇ ಹೇಳು. ನಾನು ಹೇಳೋದಿಲ್ಲ, ನಾಯಿ ಹತ್ರನೇ ಕೇಳು. ಲಕ್ಷ್ಮಣನಿಗೆ 3 ದಿನ ನಾಯಿ ಹುಡುಕುವ ಕೆಲಸ. ಅದು ಎಲ್ಲಿದೆ ನಾಯಿ, ಎಲ್ಲಿದೆ? ಧರ್ಮ ಕೇಳಬೇಕಲ್ಲ ಅವ. ಅದು ಅಯೋಧ್ಯೆಯನ್ನು ಬಿಟ್ಟು ಯಾವುದೋ ಮರದ ಎಡೆಯಲ್ಲಿ ಹೋಗಿ ಕಾಲು ಮುರ್ಕೊಂಡು ಕೊಯ್ಯ ಮಲಗಿ ಕೂತಿತ್ತು. ಲಕ್ಷ್ಮಣ ಹೋಗಿ ಕೇಳಿದ, ನಾಯಿ ಯಾಕೆ ಆ ನಿರ್ಣಯ ಕೊಟ್ಟಿ? ಅದಕ್ಕೆ ನಾಯಿ ಹೇಳಿತು, ತುಂಬ ಸಿಂಪಲ್, ಹೋದ ಜನ್ಮದಲ್ಲಿ ಅದೇ ದೇವಸ್ಥಾನದ ಟ್ರಸ್ಟಿ ನಾನು, ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾಯಿ, ಮುಂದಿನ ಜನ್ಮದಲ್ಲಿ ಈ ಸನ್ಯಾಸಿ ನಾಯಿ, ನಾನು ಕಲ್ಲು, ಕಾಲು ಮುರಿತೇನೆ ಅಷ್ಟೇ, ಇನ್ನೇನಿಲ್ಲ, ಮುಗೀತು. ಅದಕ್ಕೆ ಲಕ್ಷ್ಮಣ ಕೇಳಿದ, ನೀನು ಆ ದೇವಸ್ಥಾನದ ಟ್ರಸ್ಟಿಯಾಗಿ ನಾಯಿ ಹಾಕಾದಿ? ಅದಕ್ಕೆ ಆ ನಾಯಿ ಹೇಳಿತು, ಏನಿಲ್ಲ, ನಾನು ಆ ದೇವಸ್ಥಾನದ ಅಧ್ಯಕ್ಷ ಸ್ಥಾನದಲ್ಲಿದ್ದೆ. ಸೋಮವಾರದ ದಿವಸ ನನ್ನ ಹೆಂಡತಿ ಮನೆಯಲ್ಲಿ ದೀಪ ಹಚ್ಚಬೇಕು, ಎಣ್ಣೆ ಬೇಕು ಅಂತ ಕೇಳಿದ್ಲು. ಸಾವಿರಾರು ಜನ ರುದ್ರದೇವರ ದೇವಸ್ಥಾನಕ್ಕೆ ಬರುವ ವ್ಯಕ್ತಿಗಳಿದ್ರು. ಅವರನ್ನೆಲ್ಲ ಬಿಟ್ಟು ನನ್ನಿಂದ ಹೋಗ್ಲಿಕ್ಕಾಗಲಿಲ್ಲ. ಯಾವನೋ ಒಬ್ಬ ಮಾಣಿಯನ್ನು ಕರೆದು 50 ಗ್ರಾಂ ಎಣ್ಣೆಯನ್ನು, ದೇವಸ್ಥಾನದ ಎಣ್ಣೆಯನ್ನು ಮನೆಗೆ ಕಳಿಸಿದೆ. ಈ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿದ್ದೇನೆ. ಇನ್ನು ಹುಂಡಿಯೇ ಮನೆಗೆ ಹೋದರೆ ಕತೆ ಏನ್ರಿ? ಏನೆಲ್ಲ ಅನ್ಯಾಯಗಳು. ವಿಷಂನ ವಿಷಮಿತ್ಯಾಹು ದೇವಸ್ವಂ ವಿಷಮುಚ್ಯತೆ. ವಿಷವನ್ನು ವಿಷ ಅಂತ ಕರೆಯೋದಿಲ್ಲ, ದೇವರ ಸೊತ್ತನ್ನು ವಿಷ ಅಂತ ಕರೀತಾರೆ. ದೇವಸ್ಥಾನ ಅಲ್ಲ, ನೀವು ಮನೆಗೆ ಒಂದು ಪ್ಯಾಕೆಟಲ್ಲಿ ಒಳ್ಳೆಯ ಗಣೇಶ ಆಯಿಲ್ ತಂದಿಟ್ಟಿದ್ದೀರಿ, ಎಳ್ಳೆಣ್ಣೆ ದೇವರಿಗೆ ಹಾಕಬೇಕು ಒಂದು. ಇನ್ನು ದೀಪದ ಎಣ್ಣೆ, ದೇವರ ಎಣ್ಣೆ ಅನ್ನೋ ಹೆಸರಿರೋದು ತರಬೇಡಿ. ಒಳ್ಳೆಯ ಎಳ್ಳೆಣ್ಣೆನ ತೆಗೆದುಕೊಂಡು ಬಂದು ದೇವರ ದೀಪಕ್ಕೆ ಹಾಕಿ. ದೇವರ ದೀಪಕ್ಕೆ ಅಂತ ತಂದ ಎಣ್ಣೆಯನ್ನು ನೀವು ಅಡಿಗೆ ಮನೆಗೆ ತೆಗೆದುಕೊಂಡು ಹೋದರೆ ನಿಮ್ಮ ಕಣ್ಣು ಕುರುಡಾಗುತ್ತೆ ಎನ್ನುತ್ತೆ ಶಾಸ್ತ್ರ. ಅದಕ್ಕೆ ಕೆಲವರು ಜಾಣರು ದೇವರಿಗೆ ದೀಪವೇ ಹಚ್ಚುವುದಿಲ್ಲ. ಯಾಕೆಂದರೆ ಅದನ್ನು ತಗೊಂಡೋಗಿ ಅಲ್ಲಿ ಎಂತೆಂಥದ್ದು ಆದರೆ, ದೇವರಿಗೆ ಹಾಕಿದ ದೀಪ ಉರಿಯುವ ಜ್ಯೋತಿಯಲ್ಲಿ ನಮ್ಮ ಮನೆಯ ಪಂಚಾಂಗ ಓದಬಾರದು ಅಂತುಂಟು. ಯಾಕೆಂದರೆ ದೇವರಿಗೆ ಮೀಸಲಾದ ಬೆಳಕನ್ನು ನಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳಬಾರದು. ದೇವರಿಗೆ ದೀಪ ಹಚ್ಚುತ್ತೇವೆ, ಎಲ್ಲ ಎಣ್ಣೆ ಹಾಕಿ ಆಯಿತು, ಆ ಕೈಯಲ್ಲಿ ಅಂಟಿಕೊಂಡ ಪಸೆಯನ್ನು ಮೈಗೆ ತಲೆಗೆ ಹೀಗೆ ಅನ್ನಬಾರದಂತೆ, ಮಹಾ ಅಪರಾಧ ಅಂತ ಹೇಳಿದ್ದಾರೆ. ಅದಕ್ಕೆ ಕೆಲವರು ಕಂಬಕ್ಕೆ ಒರೆಸಿ ಹೋಗ್ತಾರೆ. ತಲೆಗೆ ಹಚ್ಚಬಾರದು ಅಂತ ಹೇಳಿದ್ದಾರಲ್ಲ ಪುರಾಣದಲ್ಲಿ. ಹೀಗೆ ದೇವರಿಗೆ, ದೇವರ ಮನೆಯ ಪಾತ್ರೆಗಳು ಅಡಿಗೆ ಮನೆಯಲ್ಲಿ ಸೇರಬಾರದು. ನಾವು ತಿನ್ನುವ ಪಾತ್ರೆಗಳು ದೇವರ ಮನೆಗೆ ಹೋಗಬಾರದು. ದೇವರ ಮನೆ ಪಾತ್ರೆ ಅಡಿಗೆ ಮನೆಗೆ ಬರಬಾರದು, ಅಡಿಗೆ ಮನೆ ಪಾತ್ರೆ ದೇವರ ಮನೆಗೆ ಹೋಗಬಾರದು. ಇದೆಲ್ಲ ಧರ್ಮ ಸೂಕ್ಷ್ಮಗಳು. ಇದ ಅಪಚಾರಗಳು ಏನಾದರೂ ಒಂದು ಹಾಗೆ ಆಗುತ್ತೆ. ಪೌರೋಹಿತ್ಯದಲ್ಲಿ, ಅರ್ಚಕತನದಲ್ಲಿ ಒಳ್ಳೆಯ ಪೌರೋಹಿತ್ಯ ಮಾಡಿದರೆ ದೋಷ ಅಲ್ಲ, ಆದರೆ ಇಷ್ಟು ಹೊಣೆಗಾರಿಕೆ ಇದೆ ಎನ್ನುವುದನ್ನು ನಮ್ಮ ಪಾಲಿಗೆ ರಾಮಾಯಣ ಪುರಾಣಗಳು ತೋರಿಸಿಕೊಡುತ್ತೆ. ಆವಾಗ ವಿಶ್ವರೂಪಾಚಾರ್ಯ ಹೇಳ್ತಾರೆ, ಖಂಡಿತ ನಾನು ಪೌರೋಹಿತ್ಯಕ್ಕೆ ಬರೋದಿಲ್ಲ, ತುಂಬ ಹಾನಿ ಇದೆ ಅದರಲ್ಲಿ, ತುಂಬ ಅಪಚಾರಗಳಾಗುವ ಸಾಧ್ಯತೆಗಳಿದ್ದಾವೆ, ಬರೋದಿಲ್ಲ ಅಂತ. ಆದರೆ ಇಂದ್ರದೇವರಿಗೆ ಕೇಳ್ತಾರೆ, ಇದು ದೇವತೆಗಳಿಗೆ ಹಿತ ಆಗುವ ಕೆಲಸ, ಇದರಲ್ಲಿ ಸ್ವಾರ್ಥ ಇಲ್ಲ, ನೀವು ಏನಾದರೂ ಮಾಡಿ ಒಪ್ಪಿಕೊಳ್ಳೇಬೇಕು ಅಂತ ಮತ್ತೆ ಮತ್ತೆ ಒತ್ತಾಯ ಮಾಡಿದಾಗ, ನನ್ನ ಪ್ರಾಣ ಧನಗಳನ್ನು ತ್ಯಾಗ ಮಾಡಿ ನಿನ್ನ ಮನೆಯ ಪೌರೋಹಿತ್ಯಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಪೌರೋಹಿತ್ಯಕ್ಕೆ ವಿಶ್ವರೂಪಾಚಾರ್ಯರು ಬರ್ತಾರೆ. ಸ್ವಲ್ಪ ದಿನ ಪೌರೋಹಿತ್ಯವನ್ನು ಪ್ರಾಮಾಣಿಕವಾಗಿ ನಡೆಸ್ತಾರೆ. ವಿಶ್ವರೂಪಾಚಾರ್ಯರ ತಾಯಿಗೆ ರಚನಾ ಅಂತ ಹೆಸರು. ಅವಳು ದೈತ್ಯ ಕುಲದ ಹೆಣ್ಮಗಳು. ಅವಳು ಅಂದರೆ ತ್ವಷ್ಟೃ ಪ್ರಜಾಪತಿ ದೈತ್ಯ ಕುಲದ ಹೆಣ್ಮಗಳನ್ನು ಮದುವೆ ಆಗಿದ್ದ. ಅವಳಿಂದ ಹುಟ್ಟಿದ ಜ್ಞಾನಿ ಬ್ರಹ್ಮಜ್ಞಾನಿ ವಿಶ್ವರೂಪಾಚಾರ್ಯರು. ಅವತ್ತಿನ ಕಾಲದ ಸಂವಿಧಾನ ಅದು. ಸ್ತ್ರೀರತ್ನಂ ದುಷ್ಕುಲಾದಪಿ. ದೈತ್ಯರ ಕುಲದಲ್ಲಿಯೂ ಕೂಡ ಒಳ್ಳೆಯ ಸ್ವಭಾವದ ಹೆಣ್ಮಗಳಿದ್ರೆ ಅವಳನ್ನು ಸ್ವೀಕಾರ ಮಾಡಬಹುದು ಅಂತ ಆ ತ್ರೇತಾಯುಗದ ಧರ್ಮ ಅದು. ಆ ಧರ್ಮದಿಂದ ಸ್ವೀಕಾರ ಮಾಡಿದರು. ಆ ದೈತ್ಯರೆಲ್ಲ ಒಟ್ಟಾಗಿ ಬಂದು ರಚನೆಯ ಬಳಿ ಕೇಳಿದರು, ನಿನ್ನ ಮಗನೇ ಪೌರೋಹಿತ್ಯ ಮಾಡ್ತಾ ಇದ್ದಾನೆ, ದೇವಲೋಕದ ಸಂವಿಧಾನದಲ್ಲಿರುವ ರಹಸ್ಯಗಳನ್ನೆಲ್ಲ ನಿನ್ನ ಮಗನ ಮೂಲಕ ತಿಳ್ಕೊಂಡು ನಮಗೆ ಹೇಳು, ನಾವು ದೇವಲೋಕವನ್ನು ಅತಿಕ್ರಮಣ ಮಾಡ್ತೇವೆ ಅಂತ ಅವ್ರು ಕೇಳಿಕೊಂಡ್ರು. ತಾಯಿ ಬಂದು ಹೇಳಿದ್ಲು, ಮಗನೇ ಒಂದು ಸ್ವಲ್ಪ ಹೇಳು ರಹಸ್ಯಗಳನ್ನು ಅಂತ. ಮಾತೃಪ್ರೇಮದಿಂದ ಹೇಳಿದ ವಿಶ್ವರೂಪ. ಸ್ವಲ್ಪ ಹೇಳಿದ ಕೂಡಲೇ ಗೊತ್ತಾಯಿತು ಇಂದ್ರನಿಗೆ, ನಮ್ಮ ದೇವಲೋಕದ ಎಲ್ಲ ರಹಸ್ಯ ವಿಶ್ವರೂಪಾಚಾರ್ಯರಿಗೆ ಗೊತ್ತಿದೆ, ಇವರು ತನ್ನ ತಾಯಿಯ ಮೂಲಕ ದೈತ್ಯರಿಗೆ ಹೇಳ್ತಾ ಇದ್ದಾರೆ, ಆದ್ರಿಂದ
ತುಂಬ ದೊಡ್ಡ ಅಪಚಾರ ಆಗುತ್ತೆ. ಮಾತೃಸ್ನೇಹ ವಶಾನುಗಃ, ತಾಯಿಯ ಪ್ರೀತಿಗೆ ವಶನಾಗಿದ್ದಾನೆ ಈ ವಿಶ್ವರೂಪ. ಇವನ ತಲೆಯಲ್ಲಿ ನಮ್ಮ ದೇವಲೋಕದ ಎಲ್ಲ ರಹಸ್ಯ ಇದೆ. ಇವನು ಬದುಕಿದ್ರೆ ನಮ್ಮ ಮುಕ್ಕೋಟಿ ದೇವತೆಗಳಿಗೆ ಒಳ್ಳೆಯದಾಗೋದಿಲ್ಲ ಅಂತ ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಬಂದು ವಿಶ್ವರೂಪಾಚಾರ್ಯರ, ಅವನು ತನ್ನ ಆಯುಧದಿಂದ ವಿಶ್ವರೂಪಾಚಾರ್ಯರ ತಲೆಯನ್ನೇ ತುಂಡು ಮಾಡಿ ಹಾಕಿದ. ಯಾಕೆಂದರೆ ಒಂದು ತಲೆಯನ್ನು ತುಂಡು ಮಾಡುವುದರಿಂದ 33 ಕೋಟಿ ತಲೆಗಳು ಉಳಿಯುತ್ತೆ. ಆ ಜಗತ್ತಿನ ಹಿತಚಿಂತನೆಯಿಂದ ಅವನನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿದರೆ ವಿಶ್ವರೂಪಾಚಾರ್ಯರ ಮರಣದಿಂದ ತಂದೆಯಾದ ತ್ವಷ್ಟೃ ಪ್ರಜಾಪತಿಗೆ ಕ್ರೋಧ ಬಂತು, ಸಿಟ್ಟು. ಏನನ್ಯಾಯ, ನಾನು ಬದುಕಿದಾಗಲೇ ನನ್ನ ಮಗನನ್ನು ಕೊಂದಿದ್ದಾನೆ ಈ ಇಂದ್ರ. ಇಂದ್ರನನ್ನು ಕೊಲ್ಲುವಂತಹ ಮತ್ತೊಬ್ಬ ಮಗನನ್ನು ಮಂತ್ರದ ಮೂಲಕ ಹುಟ್ಟಿಸ್ತೇನೆ ಅಂತ ಒಂದು ಆಭಿಚಾರಿಕ ಯಜ್ಞವನ್ನೇ ಮಾಡಿದ. ಇಂದ್ರಶತ್ರೋರು ವರ್ಧಸ್ವ ಅಂತ ಮಂತ್ರದಲ್ಲಿ ಆಹುತಿಯನ್ನು ಕೊಟ್ಟ. ಆ ತ್ವಷ್ಟೃ ಪ್ರಜಾಪತಿಯ ಮಂತ್ರದ ಬಲದಿಂದ ಕರಾಳ ರೂಪದ ಒಬ್ಬ ದೈತ್ಯ ಚಕ್ರವರ್ತಿಯೇ ಹುಟ್ಟಿದ. ಅವನಿಗೆ ರುದ್ರಾಸುರ ಅಂತ ಹೆಸರು. ಭಯಂಕರ ವೇಷ ಅದು. ಯಾವ ಯಕ್ಷಗಾನದಲ್ಲೂ ರುದ್ರಾಸುರನ ವೇಷ ಹಾಕ್ಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವನ ಮೇಲ್ಗಡೆಯ ಬಾಯಿಯ ಮುಖ, ಕೆಳಗಡೆಯ ಬಾಯಿಯ ಒಂದು ಭಾಗ, ಮೇಲ್ಗಡೆಯ ಭಾಗ ಅಂತರಿಕ್ಷ ಲೋಕ ಮುಡ್ತಾ ಇತ್ತಂತೆ, ಕೆಳಗಡೆಯ ಈ ಚಿಬುಕ ಏನಿದೆ ಅದು ಪಾತಾಳ ಲೋಕ ಮುಡ್ತಾ ಇತ್ತಂತೆ. ನಾಲಿಗೆಯಿಂದ ಸೂರ್ಯ ಚಂದ್ರರನ್ನೆಲ್ಲ ಉಪ್ಪಿನಕಾಯಿ ಥರ ನೆಕ್ತಾ ಇದ್ದಂತೆ ಅವನು. ಅದಷ್ಟು ದೊಡ್ಡ ರೂಪ ಅದು. ಅದನ್ನು ಯಾವ ಯಕ್ಷಗಾನದಲ್ಲೂ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ದಿನಕ್ಕೆ 1000 ಬಾಣ ಎತ್ತರ ಬೆಳೀತಾ ಇದ್ದ ಆ ರುದ್ರಾಸುರ. ಅವನು ದೇವಲೋಕಕ್ಕೆ ಲಗ್ಗೆ ಇಟ್ಟ. ಆದರೆ ರುದ್ರಾಸುರನ ಹುಟ್ಟುವಕ್ಕಿಂತ ಮೊದಲೇ ಮಂತ್ರದ ವಿಪರ್ಯಾಸವನ್ನು ದೇವತೆಗಳ ಮಾಡಿದರು. ಇಂದ್ರನನ್ನ ಸಾಯಿಸುವ ಮಗ ಹುಟ್ಲಿ ಅಂತ ಆಹುತಿ ಕೊಡಬೇಕಾದ್ರೆ ದೇವತೆಗಳು ಸ್ವಲ್ಪ ಅವನ ನಾಲಿಗೆಯಲ್ಲಿ ಮಂತ್ರದ ವ್ಯತ್ಯಾಸ ಮಾಡಿಸಿ ಇಂದ್ರನಿಂದ ಸಾಯುವ ಮಗ ಹುಟ್ಲಿ ಅಂತ ಮಂತ್ರ ಹೇಳಬೇಕಾದ್ರೆ ಆಹುತಿ ಬೀಳ್ತು. ಹಾಗಾಗಿ ಇಂದ್ರನ ಬಳಿ ಸಾಯಲಿಕ್ಕೇ ಹೋದವನು ರುದ್ರಾಸುರ. ಮಹಾಪರಾಕ್ರಮಿ. ದೇವತೆಗಳಿಗೂ ದೈತ್ಯರಿಗೂ ಭಯಂಕರವಾದ ಯುದ್ಧ ನಡೀತು. ಎಲ್ಲ ದೈತ್ಯರನ್ನ ಕೈಯಿಂದ ಹಿಡಿದು ಮುಕ್ತಾ ಇದ್ದಾನೆ ಆ ರುದ್ರಾಸುರ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಂದ್ರದೇವರು ಬ್ರಹ್ಮದೇವರಲ್ಲಿ ಹೋಗಿ ಕೇಳ್ತಾರೆ, ರುದ್ರಾಸುರನನ್ನು ಹೊಡೆಯುವ ತಾಕತ್ತು ನನ್ನ ಭುಜಗಳಲ್ಲಿ ಇಲ್ಲ, ಏನಾದರೂ ಅನುಗ್ರಹ ಮಾಡಿ, ಇಲ್ಲ ಅಂದರೆ ದೇವತೆಗಳ ಲೋಕವನ್ನೇ ಅತಿಕ್ರಮಣ ಮಾಡ್ತಾನೆ ರುದ್ರಾಸುರ. ಆವಾಗ ಇಂದ್ರದೇವರು ಹೇಳ್ತಾರೆ, ಬ್ರಾಹ್ಮಣ ಅಪಚಾರದ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ, ಅದಕ್ಕೆ ಬ್ರಾಹ್ಮಣರಲ್ಲೇ ಹೋಗಿ ಪ್ರಾರ್ಥನೆ ಮಾಡು. ನೈಮಿಷಾರಣ್ಯದಿಂದ ಮುಂದೆ ಒಂದು ಮಿಶ್ರತೀರ್ಥ ಅಂತ ಸುಂದರವಾದ ತೀರ್ಥ ಇದೆ, ಸರೋವರ. ಅಲ್ಲಿ ಒಬ್ಬ ದಧೀಚಿ ಎನ್ನುವ ಬ್ರಹ್ಮಜ್ಞಾನಿ ಜಪ ಮಾಡ್ತಾ ಕೂತಿದ್ದಾನೆ. ಅವನು ಯಾವಾಗಲೂ ನಾರಾಯಣ ವರ್ಮ ಮಂತ್ರವನ್ನು ಜಪ ಮಾಡಿ 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 ಅವನ ಮೂಳೆಗಳಲ್ಲಿ, ಅಸ್ಥಿಗಳಲ್ಲಿ ಮಂತ್ರದ ಬಲ ಆವಾಹನೆಯಾಗಿದೆ. ಅವನ ಮೂಳೆಗಳನ್ನು ಉಪಯೋಗಿಸಿಕೊಂಡು ನೀನು ಒಂದು ವಜ್ರಾಯುಧವನ್ನು ತಯಾರು ಮಾಡಿ ಪ್ರಯೋಗ ಮಾಡಿದರೆ ರುದ್ರಾಸುರನ ವಧೆ ಆಗುತ್ತೆ. ಇನ್ನು ಯಾವ ಉಪಾಯಗಳು, ಮಂತ್ರದ ಬಲ ಬಿಟ್ಟು, ದೇವರ ನಾಮದ ಬಲ ಬಿಟ್ಟು ಇನ್ಯಾವ ಉಪಾಯಗಳು ಕೂಡ ರುದ್ರಾಸುರನ ವಧೆಗಿಲ್ಲ ಅನ್ನುವ ಪರಿಹಾರವನ್ನು ಬ್ರಹ್ಮದೇವರೇ ಹೇಳ್ತಾರೆ. ಇಂದ್ರ ನೇರ ದೇವತೆಗಳ ಜೊತೆಗೆ ಭೂಮಿಯಲ್ಲಿರುವಂತಹ ಒಂದು ತುಂಬ ಚಂದ ಇದೆ ಆ ಪರಿಸರ. ಅಯೋಧ್ಯೆಯಿಂದ ನೈಮಿಷಾರಣ್ಯ ಕ್ಷೇತ್ರ, ನೈಮಿಷಾರಣ್ಯದಿಂದ ಒಂದು 20 ಕಿಲೋಮೀಟರ್ ಮಿಶ್ರತೀರ್ಥ ಅಂತ ಇದೆ. ತುಂಬ ಚಂದದ ಪರಿಸರ. ದದೀಚಿಗಳ ಆಶ್ರಮ ಇದೆ ಇವತ್ತಿಗೂ ಕೂಡ, ತುಂಬ ನಿರ್ಮಲವಾದ ಪರಿಸರ. ಅಲ್ಲಿಗೆ ದೇವತೆಗಳೆಲ್ಲ ಹೋಗಿ ಬಂದು ಪ್ರಾರ್ಥನೆ ಮಾಡಿದರು, ದದೀಚಿಗಳೇ ನಮಗೊಂದು ಉಪಕಾರ ಮಾಡಬೇಕು. ಹೇಳಿದರು ಭಟ್ರು, ದದೀಚಿ ಋಷಿಗಳು, ಏನಾಗಬೇಕು ಹೇಳಿ, ನಿಮಗೆ ಕೇಳಿದ ಉಪಚಾರ ಮಾಡ್ತೇನೆ. ಅದಕ್ಕೆ ಹೇಳಿದರು, ನೀವು ಸ್ವಲ್ಪ ಪ್ರಾಣ ಬಿಡಬೇಕು. ದದೀಚಿಗಳೇ, ನೀವು ಸತ್ರೆ ಜಗತ್ತಿಗೆ ಒಳ್ಳೆಯದಾಗುತ್ತೆ. ದದೀಚಿಗಳು ಹೇಳ್ತಾರೆ, ಏನಯ್ಯ ಇಂದ್ರ, ಇಷ್ಟವಾದ ಪ್ರಾಣವನ್ನೇ ಕೇಳ್ತಾ ಇದ್ದಿ, ಆಯಿತು ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ಇಷ್ಟು ದೇವತೆಗಳಿಗೆ ನೋಡಿ, ಬ್ರಾಹ್ಮಣರ ತ್ಯಾಗ ನೋಡಿ. ಈ ಕಥೆಗಳನ್ನು ಯಾರು ಹೇಳೋದೇ ಇಲ್ಲ. ತಮ್ಮ ಪ್ರಾಣವನ್ನೇ ಸಮಾಜದ ಕಲ್ಯಾಣಕ್ಕೋಸ್ಕರ ತ್ಯಾಗ ಮಾಡಿದ ಮಹಾನುಭಾವರು ದದೀಚಿ ಋಷಿಗಳು. ವಿದ್ಯಾವ್ರತ ತಪಸ್ಸಾರಂ ಗಾತ್ರಂ ಯಾಚತ ಮಾಚಿರಂ. ನಾರಾಯಣ ವರ್ಮ ಮಂತ್ರದ ಬಲ, ವ್ರತ ತಪಸ್ಸಿನ ಅನುಷ್ಠಾನದಿಂದ ನನ್ನ ದೇಹದ ಅಸ್ಥಿಗಳು ಪವಿತ್ರವಾಗಿದೆ, ನಿನಗೆ ಜಯಲಾಭವಾಗಲಿ ಅಂತ ತಮ್ಮ ದೇಹವನ್ನೇ ತ್ಯಾಗ ಮಾಡಿದರು. ಅವರ ಅಸ್ಥಿಗಳಿಂದ ವಜ್ರಾಯುಧವನ್ನು ತಯಾರು ಮಾಡಿಕೊಂಡ ಇಂದ್ರ ರುದ್ರಾಸುರ ಯುದ್ಧಕ್ಕೆ ಬಂದಾಗ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದು ಹೊಡಿತಾ ಇದ್ದಾನೆ. ರುದ್ರಾಸುರನ 2 ಬಾಹುಗಳನ್ನು ತುಂಡು ಮಾಡಿದ್ದಾನೆ. ಆವಾಗ ರುದ್ರಾಸುರ ಇಂದ್ರನನ್ನ ಒಂದು ತನ್ನ ಕೈಯಿಂದ ಅವನ ಕೆಪ್ಪೆಗೆ ಹೊಡಿತಾನೆ. ಒಂದು ಬಾಹು ತುಂಡಾಗಿದೆ, ಇನ್ನೊಂದು ಬಾಹು ಉಳಿದಿದೆ. ಎಡಗೈಯಿಂದ ಇಂದ್ರನಿಗೆ ಹೊಡಿತಾನೆ. ಕೈಯಲ್ಲಿರುವ ವಜ್ರಾಯುಧ ಕೆಳಗೆ ಬಿದ್ದು ಹೋಗುತ್ತೆ. ಇಂದ್ರ ಗಡಗಡ ನಡುಗುತ್ತಾನೆ. ಒಂದು ಕೆಪ್ಪೆಗೆ ಹೊಡೆದರೆ ಕೈಯಲ್ಲಿರುವ ವಜ್ರಾಯುಧ ಕೆಳಗೆ ಬೀಳ್ತು. ಆ ವಜ್ರಾಯುಧ ತೆಗೆದುಕೊಳ್ಳಿ ಹೋಗ್ಲಿಕ್ಕೆ ನಾನು ಬಗ್ಲಿಕ್ಕೆ ಹೋದರೆ ನನ್ನ ಬೆನ್ನಿಗೆ ಗುದ್ದಿದ್ರೆ ನನ್ನ ಪ್ರಾಣವೇ ಹೊರಟೋಗುತ್ತೆ ಅಂತ ಗಡಗಡ ನಡುಗುತ್ತಾ ಇದ್ದಾನೆ. ಆವಾಗ ರುದ್ರಾಸುರ ಹೇಳ್ತಾನೆ, ಹೆದರಬೇಡ ಇಂದ್ರ, ನಾವೆಲ್ಲ ದೇವರ ಮಕ್ಕಳು,
ಜಯ ಪರಾಜಯಗಳೆಲ್ಲ ಭಗವಂತನ ಅಧೀನ. ನೀನು ಇಂದ್ರ ಆದ ತಕ್ಷಣ ನಿನಗೆ ಜಯ ಸಿಗುತ್ತೆ ಅಂತ ಎಣಿಸಬೇಡ. ನಾನು ಅಸುರ ಆದ ತಕ್ಷಣ ನಾನು ಗೆಲ್ತೇನೆ ಎನ್ನುವುದು ನನಗೂ ವಿಶ್ವಾಸ ಇಲ್ಲ. ಅವನ ಸಂಕಲ್ಪದಲ್ಲಿ ನಾವು ಗೆಲ್ಲಬೇಕು ಅಂತಿದ್ರೆ ಗೆಲ್ತೇವೆ, ಇಲ್ಲ ಅಂದರೆ ನಾವು ಸೋಲ್ತೇವೆ. ಅಜಾತ ಪಕ್ಷ ಇವ ಮಾತರಂ ಖಗಾಃ ಸ್ತನ್ಯಂ ಕ್ಷುಧಾವತ್ಸ ತರಾಕ್ಷುಧಾರ್ತಾ ಪ್ರಿಯಂ ಪ್ರಿಯೇವಾಧ್ಯುಷಿತಂ ಮನೋಮೆ ಮನೋರವಿಂದಾಕ್ಷ ದಿದೃಕ್ಷತೆ ತ್ವಾಂ. ನಾವೆಲ್ಲ ದೇವರನ್ನ ಸೇವೆ ಮಾಡುವ ರೆಕ್ಕೆ ಪುಕ್ಕ ಬಲಿಯದ ಹಕ್ಕಿಯ ಮರಿಗಳು ಗೂಡಿನಲ್ಲಿ ಕುಳಿತಾಗ ಬೆಳಿಗ್ಗೆಯಿಂದ ರಾತ್ರಿ ತನಕ ನನ್ನ ಅಮ್ಮ ಬರ್ತಾಳೆ, ಬಾಯಿಗೆ ಆಹಾರ ಹಾಕ್ತಾಳೆ ಅಂತ ಅದಕ್ಕೆ ಏಕಾಗ್ರತೆ ಅಮ್ಮನ ಬಗ್ಗೆಯೇ ಇರುತ್ತೆ. ಅಥವಾ ಹೊಸದಾಗಿ ಎಂಗೇಜ್ ಆದ ಹುಡುಗಿಗೆ ಯಾವ ಫೋನ್ ರಿಂಗ್ ಆದರೂ ನನ್ನ ಗಂಡ ಪ್ರಿಯತಮ ಫೋನ್ ಮಾಡ್ತಾನೆ ಎನ್ನುವ ಏಕಾಗ್ರತೆ ಹೇಗಿರುತ್ತೋ, ನಮ್ಮ ಮನಸ್ಸು ಯಾವಾಗಲೂ ದೇವರಲ್ಲಿ ಅಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ರೆ ನಮ್ಮೆಲ್ಲ ಕಷ್ಟಗಳನ್ನು ಆ ಗೋವಿಂದ ಪರಿಹಾರ ಮಾಡ್ತಾನೆ, ಅವನನ್ನು ನಂಬು ಅನ್ನುವ ಅಧ್ಯಾತ್ಮ ಉಪದೇಶವನ್ನು ದೈತ್ಯನಾಗಿ ಇಂದ್ರನಿಗೆ ರುದ್ರಾಸುರ ಮಾಡ್ತಾನೆ. ಆಶ್ಚರ್ಯ ಆಗುತ್ತೆ ಇಂದ್ರನಿಗೆ. ವಜ್ರಾಯುಧ ತೆಗೆದುಕೊಳ್ತಾನೆ, ಮತ್ತೊಮ್ಮೆ ಬೀಸಿ ಹೊಡಿಬೇಕು ಅಂತ ಇನ್ನೊಂದು ಬಾಹುವಿಗೆ ಹೊಡಿತಾನೆ, ಎಡಗೈಯು ತುಂಡಾಗುತ್ತೆ. ಇಂದ್ರ ಯೋಚನೆ ಮಾಡ್ತಾನೆ, ಎರಡು ಕೈಯನ್ನು ತುಂಡು ಮಾಡಿದೆ, ನಾನು ಗೆದ್ದೆ. ರುದ್ರಾಸುರ ಹೇಳ್ತಾನೆ, ನಿನಗಿನ್ನೂ ಜಯ ನಿರ್ಣಯ ಆಗಿಲ್ಲ. ಎರಡು ಕೈಗಳಿಗಿಂತ ಬಲಿಷ್ಠವಾದ ನನ್ನ ಬಾಯಿದೆ. ಓಡಿಕೊಂಡು ಬಂದು ಆ ಐರಾವತ ಆನೆ ಸಹಿತವಾಗಿ ಇಂದ್ರನನ್ನ ಜಾಮೂನು ನುಂಗಿದ ಹಾಗೆ ನುಂಗಿಬಿಡ್ತಾನೆ. ಕತೆ ಮುಗಿದು ಹೋಯ್ತು ಅಲ್ಲಿಗೆ. ಇಂದ್ರ ರುದ್ರಾಸುರನ ಉದರದಲ್ಲಿ ಕೂತಿದ್ದಾನೆ. ಆವಾಗ ರುದ್ರಾಸುರನ ಉದರದಲ್ಲಿ ಕುಳಿತ ಇಂದ್ರ ಯೋಚನೆ ಮಾಡ್ತಾನೆ, ಈಗ ಯಾರು ನನಗೆ ರಕ್ಷಕರು? ಚತುರಂಗ ಸೇನೆ ಇಲ್ಲ, ಐರಾವತ ಆನೆ ಇಲ್ಲ, ಇಂದ್ರನ ಬಾಹುಗಳ ಪರಾಕ್ರಮವೂ ಇಲ್ಲ, ನಂಬಿದ ವಜ್ರಾಯುಧವೂ ಇಲ್ಲ, ನನಗೀಗ ಯಾರು ರಕ್ಷಕರು? ಆವಾಗ ಆ ರುದ್ರಾಸುರನ ಉದರದಲ್ಲಿ ಕುಳಿತು ಇಂದ್ರ ಯೋಚನೆ ಮಾಡ್ತಾನೆ, ನಮ್ಮ ಬದುಕಿನಲ್ಲಿ ಎಲ್ಲ ಕಾಲಗಳಲ್ಲಿಯೂ ರಕ್ಷಣೆ ಮಾಡುವನು ಭಗವಂತ. ಹರಿರ್ವಿದದ್ಯಾತ್ ಮಮ ಸರ್ವ ರಕ್ಷಾಂ ನೆಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದದಾನೋಷ್ಟ ಗುಣೋಷ್ಟ ಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾ ವಟುವಾ ಮನೋವ್ಯಾತ್ ತ್ರಿವಿಕ್ರಮಖ್ಯೇವತು ವಿಶ್ವರೂಪಃ. ಹೀಗೆ ತುಂಬ ಸುಂದರವಾದ ಒಂದು ನಾರಾಯಣ ವರ್ಮ ಅನ್ನುವ ಮಂತ್ರ. ಬಹುತೇಕ ಬ್ರಾಹ್ಮಣರಿಗೆ ಇದಕ್ಕಿಂತ ಶ್ರೇಷ್ಠವಾದ ಮಂತ್ರ ರಾಜ ಯಾವ ಸ್ತೋತ್ರಗಳಲ್ಲಿಯೂ ಇಲ್ಲ. ಅಂಥ ಅದ್ಭುತವಾದ ಶಕ್ತಿ ಇದು. ನಮ್ಮ 1000 ಆಪತ್ತುಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ನಾರಾಯಣ ವರ್ಮಕ್ಕೆ ಇದೆ. ಇದನ್ನು ಯಾರು ಪಾರಾಯಣ ಮಾಡ್ತಾರೋ ಅವರ ಸತ್ತ ಮೇಲೆ ಸದ್ಗತಿ ಆಗೇ ಆಗುತ್ತಂತೆ. ಯಾವ ಮಕ್ಕಳು ಪಿಂಡ ಹಾಕುವುದು ಬೇಡಂತೆ ನಾರಾಯಣ ವರ್ಮ ಮಂತ್ರವನ್ನು ಜಪ ಮಾಡಿದವರಿಗೆ. ಚೆನ್ನಾಗಿ ನಾರಾಯಣ ಮಂತ್ರ ಜಪ ಮಾಡಿದವರಿಗೆ ಮಕ್ಕಳು ಪಿಂಡ ಹಾಕಬೇಕಾಗಿಲ್ಲಂತೆ, ಅವರಿಗೆ ಸದ್ಗತಿ ಆಗುತ್ತೆ. ಮತ್ತೆ ಈ ವಿಚಾರ ಮಕ್ಕಳ ಹತ್ರ ಹೋಗಿ ಹೇಳಬೇಡಿ, ಮೊದಲೇ ಹಾಕಬಾರದು ಅಂದ್ಕೊಂಡಿರ್ತಾರೆ, ಮತ್ತೆ ಹಾಕೋದೇ ಇಲ್ಲ. ಆದ್ದರಿಂದ ಆ ಮಂತ್ರದ ಬಲ ಹೇಳಲಿಕ್ಕೆ ಹೊರಟೆ ಅಷ್ಟೇ. ಈ ಕಲಿಯುಗದಲ್ಲಿ ನಮ್ಮ ಉದ್ಧಾರಕ್ಕೆ ಬೇಕಾದ ಮಾರ್ಗದರ್ಶನ ಭಾಗವತ ಮಾಡುತ್ತೆ. ನಾವು ಚೆನ್ನಾಗಿ ಪ್ರಾಮಾಣಿಕತನದಿಂದ ದೇವರು, ಧರ್ಮ, ಕರ್ತವ್ಯಗಳು, ಮನೆ, ಸಂಸಾರ, ಆ ಕರ್ತವ್ಯಗಳನ್ನೆಲ್ಲ ಪಾಲನೆ ಮಾಡ್ತಾ ಹೋದರೆ ದೇವರೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾರ ಅನುಗ್ರಹವೂ ನಮಗೆ ಬೇಕಾಗಿಲ್ಲ, ಭಗವಂತನ ಅನುಗ್ರಹದಿಂದ ನಾವು ಉದ್ಧಾರ ಆಗುತ್ತೇವೆ. ಅಂಥ ಅದ್ಭುತವಾದ ನಾರಾಯಣ ವರ್ಮ. ಕೌಶಿಕ ಅನ್ನೋ ಒಬ್ಬ ಬ್ರಾಹ್ಮಣ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅನಾಥ. ಯಾವಾಗಲೂ ನಾರಾಯಣ ವರ್ಮ ಮಂತ್ರವನ್ನು ಜಪ ಮಾಡ್ತಾ ಸತ್ತೋದ್ನಂತೆ. ಒಬ್ಬ ದೇವಲೋಕದ ಗಂಧರ್ವ ಅವನ ಸತ್ತ ಹೆಣದ ಮೇಲೆ ಅವನ ಫ್ಲೈಟ್ ಹೋಯ್ತಂತೆ, ವಿಮಾನ ತಲೆ ಕೆಳಗಾಗಿ ಬೀಳ್ತಂತೆ. ಅವ ನೋಡಿದ, ನನ್ನ ಫ್ಲೈಟ್ ಆಕ್ಸಿಡೆಂಟ್ ಆಗಲಿ ಕಾರಣ ಏನು? ಒಬ್ಬ ಬ್ರಾಹ್ಮಣನ ತಲೆಯನ್ನು ದಾಟಿದ್ದೇನೆ, ಜನಿವಾರ ಇತ್ತು ದೇಹದಲ್ಲಿ. ನೋಡಿದ, ಇದು ಸಾಮಾನ್ಯ ಬ್ರಾಹ್ಮಣ ಅಲ್ಲ. ಪರಿಸರದವರು ಹೇಳಿದ್ರು, ಅವನು ಸಾಯೋ ತನಕ ನಾರಾಯಣ ವರ್ಮ ಮಂತ್ರವನ್ನು ಜಪ ಮಾಡ್ತಾ ಇದ್ದ. ಅಯ್ಯೋ, ಇಂತಹ ಬ್ರಹ್ಮಜ್ಞಾನಿಯನ್ನ ದಾಟಿ ನನ್ನ ವಿಮಾನದ ನೆರಳು ಬಿದ್ದದ್ದಕ್ಕೆ ವಿಮಾನ ಕೆಳಗೆ ಬೀಳ್ತು ಅಂದರೆ ಇವನು ಸಾಮಾನ್ಯ ಅಲ್ಲ ಅಂತ ಅವನು ಪ್ರಾಶ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವಾ ಧಾಮ ಸ್ವಮನ್ವಗಾತ್. ಆ ಸರಸ್ವತಿ ನದಿಯ ದಂಡೆಯಲ್ಲಿ ಆ ಬ್ರಾಹ್ಮಣನಿಗೆ ಬೇಕಾದ ಔರ್ಧ್ವದೇಹಿಕ ವಿಧಿಗಳನ್ನೆಲ್ಲ ಮಾಡಿ ಅವನು ತನ್ನ ಮನೆಗೆ ಹೋದನಂತೆ. ದೇವತೆಗಳು ಬಂದು ಪಿಂಡದಾನ ಮಾಡಿ ಹೋದ್ರು ಅಂದರೆ ನಾರಾಯಣ ಮಂತ್ರದ ಬಲ ಏನು ಅಂತ ಭಾಗವತ ನಮ್ಮನ್ನು ಪ್ರಶ್ನೆ ಮಾಡುತ್ತೆ. ಅಂಥ ಶ್ರೇಷ್ಠವಾದ ಶಕ್ತಿ ಮಂತ್ರದ ಬಲಕ್ಕಿದೆ. ನಾರಾಯಣ ಮಂತ್ರದವನ್ನು ಪಾರಾಯಣ ಮಾಡಿದ ಉದರದಲ್ಲಿ ಕುಳಿತು ಯಾವ ರಕ್ಷಣೆಯೂ ಇಲ್ಲ, ಕೇವಲ ಮಂತ್ರದ ಬಲ. ರುದ್ರಾಸುರನ ಉದರದಲ್ಲಿ ಕುಳಿತು ಜಪ ಮಾಡಿದ, ಅವನ ದೇಹದಲ್ಲಿ ವಿದ್ಯುತ್ ಸಂಚಾರ ಆಯ್ತಂತೆ ಇಂದ್ರದೇವನಿಗೆ. ಅವನ ಉದರವನ್ನು ಸೀಳಿಕೊಂಡು ಬಂದ ರುದ್ರಾಸುರ ಸತ್ತ. ಕಥೆ ಮುಗೀತಲ್ಲಿಗೆ. 6ನೇ ಸ್ಕಂದ ಕಥೆ ಮುಗೀತು. ಇನ್ನು ಒಂದೇ ಕಥೆ, 10 ನಿಮಿಷದಲ್ಲಿ ನಮ್ಮ ಪ್ರವಚನ ಮುಗಿಯುತ್ತೆ. ನೋಡಿ, ನಿಮಗೆ ಈಗ 3 ಧಾರಾವಾಹಿ ನೋಡಿದಷ್ಟು ಟೈಮ್ ಕಳೀತು. ಈಗ 4ನೇ ಧಾರಾವಾಹಿ ಟೈಮಿನಲ್ಲಿ ಇದ್ದೀರಿ. ಮಧ್ಯೆ ಅಡ್ವರ್ಟೈಸ್ಮೆಂಟು ಇಲ್ಲ ನೋಡಿ.
ಎಷ್ಟು ಏಕಾಗ್ರತೆ ನಿಮ್ಮದು. ಇಷ್ಟು ಏಕಾಗ್ರತೆಯಲ್ಲಿ ಒಂದು ಧಾರಾವಾಹಿ ನೋಡ್ಲಿಕ್ಕೆ ಸಾಧ್ಯ ಉಂಟಾ? ಅದು ಗೊತ್ತುಂಟು ಅವರಿಗೆ, ಆಗಲ್ಲ ಅಂತ. ಅದಕ್ಕೆ ಅರ್ಧ ಗಂಟೆ ತೋರಿಸಿ, ಮಧ್ಯದಲ್ಲಿ 4 ಅಡ್ವರ್ಟೈಸ್ಮೆಂಟ್ ತೋರಿಸಿ, ನಿಮಗೆ ಚಾ ಕುಡಿಸಿ, ಏನೆಲ್ಲ ಮಾಡ್ತಾರೆ, ಕಷ್ಟಪಡ್ತಾರೆ. ಇಲ್ಲಿ ಚಾ ಇಲ್ಲ, ಕಾಫಿ ಇಲ್ಲ. ಮನೇಲಿದ್ರೆ ಎಷ್ಟು ಬಾರಿ ಅಡಿಗೆ ಮನೆಗೆ ಹೋಗ್ತಾ ಇದ್ರಿ ಗೊತ್ತು? 2 ಗಂಟೆ ಹೇಗೆ ಕೂತಿದ್ದೀರಿ ನೀವು? ಒಬ್ಬರು ತೂಕಡಿಸ್ತಾ ಇಲ್ಲ ಬೇರೆ, ಅದೇ ನನಗೆ ಸಮಸ್ಯೆ ಆಯ್ತಾ. ಇಷ್ಟು ಏಕಾಗ್ರತೆ ಬರಲಿಕ್ಕೆ ಕಾರಣ ಹರಿನಾಮದ ಬಲ. ಅದು ಅಂತಹ ಸಾಮರ್ಥ್ಯ ಇದೆ ಹರಿನಾಮಕ್ಕೆ. ಆ ರುದ್ರಾಸುರ ಅಸುರನಾಗಿದ್ರು ಅಂತಹ ಜ್ಞಾನಿ. ಯಾಕೆ ಅಂದರೆ ಜನ್ಮಾಂತರದಲ್ಲಿ ರುದ್ರದೇವರ ಅನುಗ್ರಹವನ್ನು ಪಡೆದುಕೊಂಡವನು. ಯಾರು ಮಹರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅವರಿಗೆ ಬ್ರಹ್ಮಜ್ಞಾನ ಯಾವತ್ತೂ ನಾಶ ಆಗೋದಿಲ್ಲ ಅಂತ ರುದ್ರದೇವರ ಮಹಿಮೆಯನ್ನು ಕೂಡ ಭಾಗವತ ವಿಷ್ಣುವಿನ ಮಹಿಮೆಯ ಜೊತೆಗೆ ರುದ್ರನ ಮಹಿಮೆಯನ್ನು ಕೂಡ ವಿಶೇಷವಾಗಿ ವರ್ಣನೆ ಮಾಡಿದೆ. ಹರಿನಾಮದಿಂದ ಒಳಗಡೆಯಿಂದ ಬರುವ ಆಪತ್ತು ಪರಿಹಾರ ಆಗುತ್ತೆ ಎನ್ನುವುದಕ್ಕೆ ಕಥೆ ರುದ್ರಾಸುರನ ವಧೆಯ ಕಥೆ. ಇದು ಒಳಗಡೆಯಿಂದ ಹೊಟ್ಟೆ ಸೀಳಿದ ಕಥೆ. ಇನ್ನೊಂದು ಕಥೆ ಇದೆ, ಹೊರಗಡೆಯಿಂದ ಹೊಟ್ಟೆ ಸೀಳಿದ ಕಥೆ. ಅದೇ ನರಸಿಂಹನ ಕಥೆ. ನಿಮಗೆ ಹೊರಗಡೆಯಿಂದ ಬರುವ ಉಪದ್ರವಕ್ಕೂ ಹರಿನಾಮವೇ ಗತಿ, ಒಳಗಡೆಯಿಂದ ಬರುವ ಉಪದ್ರವಕ್ಕೂ ಹರಿನಾಮವೇ ಗತಿ. ಹೊರಗಡೆಯಿಂದ ಉಪದ್ರವ ಆಯಿತು ನಾರಾಯಣ ಗೋವಿಂದ ಅಂತ ಹೇಳಿ, ಒಳಗಡೆಯಿಂದ ಉಪದ್ರವ ಆಯಿತು ನಾರಾಯಣ ಗೋವಿಂದ ಅಂತ ಹೇಳಿ. ತುಂಬ ಸುಲಭದ ಕೆಲಸ, ಮನಸ್ಸಿಗೆ ಮಾತ್ರ ಏಕಾಗ್ರತೆ ಇರುವುದಿಲ್ಲ. ಅಷ್ಟು ಅದ್ಭುತವಾದ ಕಥೆಯನ್ನು ಹೇಳಿದ್ದಾರೆ. ಕೇಳುತ್ತಾರೆ, ತೃತೀಯ ಸ್ಕಂದದಲ್ಲಿ ಹಿರಣ್ಯಾಕ್ಷ ವಧೆಯನ್ನ ವರಾಹರೂಪಿಯಾದ ಪರಮಾತ್ಮ ಮಾಡಿದ್ದ. ದ್ವಿತೀಯ ಮಕ್ಕಳು ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಲೋಕಕಂಟಕರು. ನರಸಿಂಹ ರೂಪದಿಂದ ಹಿರಣ್ಯ ಕಶ್ಯಪುವಿನ ವಧೆಯನ್ನು ಮಾಡ್ತಾನೆ ಅಂತ ಶುಕಾಚಾರ್ಯರು ಆ ಪರೀಕ್ಷಿತ ರಾಜನಿಗೆ ಅಲ್ಲೇ ಒಂದು ಕಥೆಯನ್ನು ಹೇಳಿದರು. ಅವ ಕೇಳ್ತಾನೆ, ಕಥೆಯನ್ನು ಕೇಳ್ತಾ, ತುಂಬ ರಮಣೀಯವಾಗಿತ್ತು ಇಲ್ಲಿಯ ತನಕ ಹೇಳಿದ ಕಥೆ, ಹಿಂದೆ ಒಂದು ಕಥೆ ಬಾಕಿ ಇದೆ, ಅದನ್ನು ಹೇಳಿ ಅಂತ ಕೇಳ್ತಾನೆ. ಅವಾಗ ಹೇಳ್ತಾರೆ ಶುಕಾಚಾರ್ಯರು, ನಿನಗೆ ಯೋಗ್ಯತೆ ಇದೆ ಪರೀಕ್ಷಿತ, ಯಾಕೆ ಅಂದರೆ ಹಿಂದೆ ಕೇಳಿದ ಕಥೆಯನ್ನು ನೀನು ಮರಿಲಿಲ್ಲ ನೋಡು. ನಾನು ಕಥೆ ಹೇಳ್ತೇನೆ ಕೇಳು. ನರಸಿಂಹ ಸಾಮಾನ್ಯ ಅಲ್ಲ, ಭಗವಂತನ ರಕ್ಷಣೆ ಸಾಮಾನ್ಯ ಅಲ್ಲ. ಹಿರಣ್ಯಕಶ್ಯಪು ಲೋಕಕಂಟಕ ಅವನು. ಹಿರಣ್ಯಾಕ್ಷನ ವಧೆಯಿಂದ ದೇವರ ವಿರುದ್ಧ ಸಮರ ಸಾರಿದವನು. ಬ್ರಹ್ಮದೇವರನ್ನು ಕುರಿತು 1000 ವರ್ಷಗಳ ಕಾಲ ಜಪ ಮಾಡಿದ. ಬ್ರಹ್ಮದೇವರು ಏನು ವರ ಬೇಕು ಅಂತ ಕೇಳಿದರೆ ತುಂಬ ದೊಡ್ಡ ವರ ಕೇಳಿದ. ಮೇಲ್ ಸಾಯಬಾರ್ದು, ಕೆಳಗೆ ಸಾಯಬಾರ್ದು ಅಂತ ಕೇಳಿದ. ಅವನಿಗೆ ಗೊತ್ತೇ ಇಲ್ಲ, ಮಧ್ಯದ ಒಂದು ಭಾಗ ಇದೆ ಅಂತ ಗೊತ್ತಿಲ್ಲ. ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು ಅಂತ ವರ ಕೇಳಿದ. ಮಧ್ಯದಲ್ಲಿ ಹೊಸ್ತಿಲಿದೆ ಅಂತ ಗೊತ್ತಿಲ್ಲ, ಪೂಜೆ ಮಾಡಿ ಗೊತ್ತಿಲ್ಲ ನೋಡಿ ಅವನಿಗೆ, ಹೊಸ್ತಿಲಿದೆ ಅಂತ ಗೊತ್ತಿಲ್ಲ. ರಾತ್ರಿ ಸಾಯಬಾರ್ದು, ಹಗಲು ಸಾಯಬಾರ್ದು ಅಂತ ವರ ಕೇಳಿದ. ಮಧ್ಯದಲ್ಲಿ ಒಂದು ಸಂಧ್ಯಾಕಾಲ ಇದೆ ಅಂತ ಗೊತ್ತಾಗಲಿಲ್ಲ, ಯಾಕೆಂದರೆ ಜಪ ಮಾಡಿ ಅಭ್ಯಾಸ ಇಲ್ಲ ನೋಡಿ, ಸಂಧ್ಯಾಕಾಲ ಗೊತ್ತಾಗಲಿಲ್ಲ. ಅವರೆಲ್ಲ ಹಿರಣ್ಯಕಶಿಪುವಿನ ಜಾತಿಯವರು ಅಂತ ಅರ್ಥ. ಯಾರು ಈ ಥರ ಮೃತ್ಯುವಿನ ಬಗ್ಗೆ ಯೋಚನೆ ಮಾಡಿ ವರ ಕೇಳ್ತಾರೆ, ವರ ಕೇಳುವುದು ಒಳ್ಳೆಯ ಲಕ್ಷಣ ಅಲ್ಲ. ದೇವರ ಹತ್ರ ಏನು ಕೇಳಬೇಕು? ದೇವರೇ ನಿನ್ನ ಸೇವಕ ನಾನು, ನನಗೆ ಯಾವುದು ಒಳ್ಳೆಯದೋ ಅದನ್ನು ಮಾಡು, ಇಷ್ಟೇ ಕೇಳಬೇಕು. ಆ ವರ ಈ ವರ ಅಂತೆಲ್ಲ ಕೇಳಲಿಕ್ಕೆ ಹೋಗಬಾರದು. ದೇವರೇ ನಾನು ಶರಣಾಗತನಾಗಿದ್ದೇನೆ, ನನಗೆ ಯಾವುದು ಹಿತ ಅದನ್ನು ಕೊಡು ಅಂತ ಹೇಳಿದ್ರೆ ಮುಗಿದೋಯ್ತಲ್ವ, ಅವನು ಸರ್ವಜ್ಞ, ಅವನು ಕೊಟ್ಟೇ ಕೊಡ್ತಾನೆ. ನಮಗೆ ಆ ಎಚ್ಚರವಿಲ್ಲ, ಒಂದು ಪಟ್ಟಿ ಮಾಡಿಕೊಂಡು ಹೋಗಿರ್ತೇವೆ. ಸತ್ಯನಾರಾಯಣ ಪೂಜೆ, ಅದು ಆ ಧಾರವಾಡದ ಕಡೆ ಒಂದು ಗಾದೆ ಇದೆ, ಏನು ಪೂಜೆ ಒಗಿ ಪ್ರಸಾದ ತೆಗಿ ಅಂತ. 30 ರೂಪಾಯಿ ಕಟ್ಟಿ ಸತ್ಯನಾರಾಯಣ ಪೂಜೆಯ ಒಗಿ ಅಂದರೆ ಅವರಿಗೆ ಒಂದು ಪೂಜೆ ಕೊಟ್ಬಿಡು, ಪ್ರಸಾದ ತೆಗಿ ಅಂತ, ಅಷ್ಟು ಬೇಗ ಅನುಗ್ರಹ ಮಾಡ್ತಾನೆ ಅಂತ. ಆ ಪಟ್ಟಿ ದೊಡ್ಡದು, 30 ರೂಪಾಯಿ ಪ್ರಸಾದ, ಸತ್ಯನಾರಾಯಣ ಪ್ರಸಾದ ಪೂಜೆ ಪಟ್ಟಿ ಎಷ್ಟು ದೊಡ್ಡದು ಅಂದರೆ ಮಕ್ಕಳು, ಮೊಮ್ಮಕ್ಕಳು, ಪುತ್ರ, ಪೌತ್ರ ಅವರಿಗೆಲ್ಲ ವರದ ಪಟ್ಟಿ ಇದೆ. ಅವರಿಗೆ ಇವರಿಗೆ ಭಟ್ರ ಹತ್ರ ಕೇಳಿ ನಕ್ಷತ್ರ ಎಷ್ಟು ಹೇಳಿಸಿದ್ರು ಅಂತ. ಅಯ್ಯೋ ಮಹಾರಾಯರೇ, 30 ರೂಪಾಯಿ ರಶೀತಿ ಬರಿಸಿ 3/4 ಗಂಟೆ ವಿಷ್ಣು ಸಹಸ್ರನಾಮದ ಪಟ್ಟಿಯನ್ನು ಕೊಟ್ಟರು. ಅವರದು ಗೋತ್ರ ಇದು, ಇವರ ನಕ್ಷತ್ರ ಇದು. ನಮ್ಮ ವರಗಳಿಗೆ ಎಷ್ಟು ಬೇಡ ಅಷ್ಟೆಲ್ಲ. ಅಂದೋಹಂ ಕರುಣಾ ಸಿಂಧೋ, ದೇವರೇ ನಾನೊಬ್ಬ ಕುರುಡ, ನನಗೆ ಯಾವುದು ಹಿತ ಅನ್ನೋದು ನನಗೆ ಗೊತ್ತಿಲ್ಲ. ಹಿಂದಿನ ಜನ್ಮ ಯಾವುದು ಗೊತ್ತಿಲ್ಲ, ಮುಂದಿನ ಜನ್ಮ ಯಾವುದು ಗೊತ್ತಿಲ್ಲ. ದೇವರೇ ಇಲ್ಲಿ ತಂದು ಕೂಡಿಸಿದೆ. ಇವರೆಲ್ಲ ನನ್ನ ಬಂಧುಗಳಂತೆ ಇದ್ದಾರೆ. ಯಾಕೆ ನನ್ನ ಬಂಧುಗಳು? ದೇವರನ್ನ ಪ್ರೀತಿಸುವುದರಿಂದ ಬಂಧುಗಳು. ನೋಡಿ, ಇಷ್ಟು ಜನ ಇಲ್ಲಿ ಬಂದು ಕೂತಿದ್ದೇವೆ. ನನ್ನ ಗತಿಗೋತ್ರ ಯಾವುದೊಂದು ನಿಮಗೆ ಗೊತ್ತಿಲ್ಲ, ನಿಮ್ಮ ಗತಿಗೋತ್ರ ಯಾವುದೊಂದು ನನಗೆ ಗೊತ್ತಿಲ್ಲ. ಇಬ್ಬರಿಗೂ ಒಂದು ಗೊತ್ತಿದೆ, ಏನು ಅಂದರೆ ನಾವೆಲ್ಲ ಹರಿಯ ಮನೆಯವರು ಅನ್ನುವ ಎಚ್ಚರ ನಮಗಿದೆ. ನೋಡಿ, ಇದು ಮೋಕ್ಷದ ತನಕ ಬರುತ್ತೆ. ರಕ್ತದ ಬಾಂಧವ್ಯ ಮಸಣದ ತನಕ ಬಂದರೆ ಅಧ್ಯಾತ್ಮದ ಬಾಂಧವ್ಯ ಮೋಕ್ಷದ ತನಕ ಬರುತ್ತೆ ಎನ್ನುತ್ತೆ ಭಾಗವತ. ಅಂಥ ಅದ್ಭುತವಾದ ವ್ಯಾಪಾರ ಭಗವತ್ ಶಕ್ತಿಗಿದೆ. ಹಿರಣ್ಯಕಶ್ಯಪು 100 ಮುಖದ ವರಗಳನ್ನು ಕೇಳಿದ. ಬ್ರಹ್ಮದೇವರು ತಥಾಸ್ತು ಅಂತ ವರ ಕೊಟ್ಟು ಕೊನೆಗೆ ಹೇಳ್ತಾರೆ, ದಮ್ಮಯ್ಯ ಇನ್ನೊಮ್ಮೆ ಯಾವ ಅಸುರರ ಬಳಿಯೂ ಹೋಗಿ ನಾನು ವರ ಕೇಳಿ ಅಂತ ಹೇಳಬಾರ್ದು, ಅಷ್ಟು ಟ್ರೀಟ್ಮೆಂಟ್ ಕೊಟ್ಟಿದೆ ನನಗೆ. ಇಂಥ ವರ ನಾನು ಯಾರಿಗೂ ಕೊಡಲಿಲ್ಲ, ಅಂಥ ವರಗಳನ್ನು ಕೇಳಿದೆ ನೀನು. ವರ ಕೊಟ್ಟ ಮೇಲೆ ಏನು ಮಾಡಿದ ಹಿರಣ್ಯಕಶ್ಯಪು? 14 ಲೋಕಕ್ಕೆ ಉಪದ್ರವ ಮಾಡಿದ. ಎಲ್ಲ ಹೋಗಿ ದೇವತೆಗಳು ಬ್ರಹ್ಮದೇವರಿಗೆ ಬೈದರು, ಬ್ರಹ್ಮದೇವರೇ ನೀವು ತಾನೇ ವರ ಕೊಟ್ಟಿದ್ದು, ನಿಮ್ಮಿಂದ ಉಪದ್ರವ ಆಗ್ತಾ ಇದೆ, ಆ ಹಿರಣ್ಯಕಶ್ಯಪು ನಮಗೆಲ್ಲ ಉಪದ್ರವ ಕೊಡ್ತಾ ಇದ್ದಾನೆ, ಏನು ಮಾಡಬೇಕು?
ಅದಕ್ಕೆ ಹೇಳಿದ, ನನಗೆ ಎಂತ ಮಾಡಲಿಕ್ಕಾಗಲ್ಲ, ವಿಷ್ಣುವಿನ ಬಳಿ ಹೋಗಿ ಕೇಳಿ ಅಂತ. ಅವರು ಅವರನ್ನೇ ತೋರಿಸಿದರು. ವಿಷ್ಣು ಹೇಳಿದ, ಸ್ವಲ್ಪ ಕಾಲ ತಡ್ಕೊಳ್ಳಿ, ಈಗ ನೀವೊಂದು 10 ನಿಮಿಷ ತಡ್ಕೊಳ್ಳಿ ಸಾಕು. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವ ಆಶು ವಿನಶ್ಯತಿ. ದೇವತೆಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ, ವೇದಗಳಿಗೆ, ಪರಮಾತ್ಮನಿಗೆ ಯಾರು ಅಪಚಾರ ಮಾಡ್ತಾರೋ ಅವರನ್ನು ಬೇಗ ನಾನು ಸಂಹಾರ ಮಾಡ್ತೇನೆ. ಅವ್ರು ಹೇಳಿದರು, ಇಷ್ಟೆಲ್ಲ ಅಪಚಾರ ಮಾಡೋ ತನಕ ಸುಮ್ಮನೆ ನೋಡ್ತಾ ಕೂತ್ಕೊಳ್ತೀಯಾ? ಈಗಲೇ ಅವತಾರ ಮಾಡು ದೇವರೇ, ನಮ್ಮ ಕಷ್ಟವನ್ನು ಪರಿಹಾರ ಮಾಡು. ಅದಕ್ಕೆ ಭಗವಂತ ಇನ್ನೊಂದು ಪರಿಹಾರ ಹೇಳಿದ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಯಾರಿಗೂ ಅನ್ಯಾಯ ಮಾಡದೇ ಇರುವ ಪ್ರಾಮಾಣಿಕ ಬಾಲಕ ಪ್ರಹ್ಲಾದ, ಅವನಿಗೇನಾದರೂ ಅಪಚಾರ ಮಾಡಿದರೆ, ತನ್ನ ಮಗನೇ ಆದ ಹರಿಭಕ್ತನಾದ ಪ್ರಹ್ಲಾದನಿಗೆ ಅಪಚಾರ ಮಾಡಿದರೆ ಅವನಿಗೆ ಎಂಥ ಬ್ರಹ್ಮದೇವರ ವರ ಇದ್ರೂ ಅವನನ್ನು ಕೊಂದು ಹಾಕ್ತೇನೆ ಅಂತ ಹೇಳಿದ ದೇವರು. ದೇವತೆಗಳಿಗೆ ಇದು ಖುಷಿಯಾಯಿತು. ಯಾಕೆ ಅಂದರೆ ಕೈಯಾದು ಗರ್ಭದಲ್ಲಿ ಪ್ರಹ್ಲಾದ ಇದ್ದಾನೆ, ಅವನ ಜನ್ಮ ಆಯಿತು ಅಂದರೆ ಹರಿಭಕ್ತನಾಗಿ ಬರ್ತಾನೆ. ಆ ಹರಿಭಕ್ತನಿಂದ ಅವನ ಮರಣ ಆಗುತ್ತೆ. ತಂದೆಯ ಮರಣಕ್ಕೆ ಮಗನೇ ಕಾರಣ ಆಗುತ್ತಾನೆ. ಏನೆಲ್ಲ ವಿಧಿ ಲಿಖಿತ ಇದೆ ನೋಡಿ. ಅದಕ್ಕೆ ದೇವರನ್ನೇ ನಂಬಿ, ಯಾರಿಗೆ ವಿರೋಧ, ಯಾರು ಮಿತ್ರರು, ಯಾರು ಶತ್ರುಗಳು, ಎಲ್ಲ ನಿಯಾಮಕ ಭಗವಂತ. ಕೆಲವರು ನೋಡಿದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೇವೆ, ಕೆಲವರು ನೋಡಿದರೆ ಅವ್ರನ್ನ ಕಂಡ್ರೆ ಆಗಲ್ಲ ಅಂತ. ಕೆಲವರು ಚೇರ್ ಚೇಂಜ್ ಮಾಡಿ ಹೋಗ್ತಾರೆ. ಯಾಕೆ ಅಂದರೆ ಅವ್ರ ಪಕ್ಕದಲ್ಲಿ ನಾನು ಕೂತ್ಕೊಳ್ಬಾರ್ದು, ನಿಮ್ಮ ಪಕ್ಕ ಕೂತ್ಕೊಳ್ಬೇಕು ಅಂತ ಆಸೆ. ಕೆಲವರು ಅದೇ ಚೇರಲ್ಲಿ ಬಂದು ಕೂತ್ಕೊಳ್ತಾರೆ. ಒಂದು ಅಭಿಮಾನ, ಇಲ್ಲಿ ಬಂದು ಕೂತು ಅಭಿಮಾನ, ಅಲ್ಲೊಂದು ಮಂಡೆಗಳು ಅಲ್ಲಲ್ಲೇ ಇರುತ್ತೆ, ಏನೋ ಒಂದು ಅಭಿಮಾನ. ಆ ರೀತಿ ಅದೆಲ್ಲ ಪ್ರೀತಿ ಹೊಡ್ಲಿಕ್ಕೆ ಕಾರಣ ಏನೋ, ಅದು ಭಗವಂತನ ವ್ಯಾಪಾರ, ಮನುಷ್ಯರದ್ದಲ್ಲ. ಪಿತೃವಧೆ ಪುತ್ರ ಏವ ಕಾರಣಂ ಪ್ರಾಗ್ ಅಭೂತ್. ಮಗನೇ ಅಪ್ಪನ ಮರಣಕ್ಕೆ ಕಾರಣನಾದ. ಏನಿಲ್ಲ ಕಥೆ. ದೇವತೆಗಳೆಲ್ಲ ಅವನಿಗೆ ಚುರುಕುತನ ಕೊಟ್ಟರು. ಒಂದು ದಿನ ಸಭೆಯಲ್ಲಿ ಹಿರಣ್ಯಕಶಿಪು ಮಗನನ್ನ ತೊಡೆ ಮೇಲೆ ಕೂರಿಸಿಕೊಂಡು ಕೇಳಿದ, ಮಗನೇ, ನಿನಗೆ ಇಷ್ಟವಾದ ಯಾವುದಾದ್ರೂ ಒಂದು ಪದ್ಯ ಹೇಳು. VIP-ಗಳೆಲ್ಲ ತುಂಬ ಬಂದಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಮಾಡಬೇಕು ನಮ್ಮ ಗುರುಕುಲದ ಬಗ್ಗೆ. ಷಂಡಮರ್ಕರನ್ನ ಸ್ಥಾಪನೆ ಮಾಡಿದ್ದೇನೆ, ದೇವರು ಧರ್ಮ ಅಪ್ರಾಮಾಣಿಕ. ಇವತ್ತಿನ ಸಂಸ್ಕೃತಿ ಹಾಗೆ. ಪಾಪ ನಮ್ಮ ಮಕ್ಕಳಿಗೆ ದೊಡ್ಡ ಅಭಿಯಾನ ನಡೆಯುತ್ತೆ ಗೌರ್ಮೆಂಟಿಂದ. ಏನು ಅಭಿಯಾನ? ಮಕ್ಕಳಿಗೆ ಭಗವದ್ಗೀತೆ ಹೇಳಿಕೊಡಬಾರದು, ಲೈಂಗಿಕ ಶಿಕ್ಷಣ ಹೇಳಿಕೊಡಬೇಕು ಅಂತ. ಎಂಥ ಸರ್ಕಾರಗಳಿದು! ಯಾವ ಶಿಕ್ಷಣ ಹೇಳಿಕೊಡಬೇಕು? ರಾಮಕೃಷ್ಣರಿಲ್ಲ ಸಬ್ಜೆಕ್ಟಲ್ಲಿ, ಏನೇನೋ ಬಂದಿದ್ದಾವೆ ಸಬ್ಜೆಕ್ಟ್ಗಳಲ್ಲಿ. ಇವತ್ತೂ ಹಾಗೆ, ಅವತ್ತೂ ಹಾಗೆ. ಹಿರಣ್ಯಕಶಿಪುವಿನ ಆಡಳಿತ, ಎಲ್ಲ ಕಡೆ ಅಧರ್ಮಕ್ಕೆ ಯಥೇಷ್ಟವಾದ ಸ್ಥಾನ, ದೇವರು ಧರ್ಮಕ್ಕೆ ಸ್ಥಾನ ಇಲ್ಲ. ಅಂಥ ಅವ್ಯವಸ್ಥೆಯಲ್ಲಿ ಅದನ್ನು ಅಡ್ವರ್ಟೈಸ್ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಪುಟ್ಟ ಮಗು ಪ್ರಹ್ಲಾದ, ಅವನಿಗೆ ಅನ್ನಿಸ್ತು ಇದು ತುಂಬ ದೊಡ್ಡ ಅನ್ಯಾಯ, ನನ್ನಪ್ಪ ಮಾಡುವ ಅನ್ಯಾಯ. ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ. ಪುತ್ರ ಮಾರೋಪ್ಯ ಲಾಳೆಯನ್, ಅಂಕ ಮಾರೋಪ್ಯ ಲಾಳೆಯನ್, ತೊಡೆ ಮೇಲೆ ಕೂಡಿಸಿಕೊಂಡು ಮುದ್ದು ಮಾಡ್ತಾ ಕೇಳ್ತಾನೆ, ಮಗನೇ, ಎನ್ಮನ್ಯೆ ಅಧೀತಮುತ್ತಮಂ, ನೀನು ಓದಿದ ಒಂದು ಒಳ್ಳೆಯ ಪದ್ಯ ಏನಾದರೂ ಇದ್ರೆ ಈ ಸಭೆಯಲ್ಲಿ ಹೇಳು. ಒಳ್ಳೊಳ್ಳೆ VIP-ಗಳು ಬಂದಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಆಗುತ್ತೆ ನಮ್ಮ ಗುರುಕುಲಕ್ಕೆ. ಅದಕ್ಕೆ ಅವನು ಹೇಳ್ತಾನೆ, ಹಿತ್ವಾತ್ಮ ಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಅಸುರವರ್ಯ, ರಕ್ಕಸ, ತುಂಬ ಅನ್ಯಾಯ ಮಾಡ್ತಾ ಇದೆ ನಮ್ಮ ಸಮಾಜಕ್ಕೆ. ಇಂಥ ಅನ್ಯಾಯ ಮಾಡುವುದರ ಬದಲು ಕಾಡಿಗೆ ಹೋಗಿ ನಾರಾಯಣ ಅನ್ನು ನಿನ್ನ ಬದುಕು ಸಾರ್ಥಕವಾಗುತ್ತೆ. ಸಮಾಜವನ್ನೇ ಕೆಟ್ಟ ದುರ್ನೀತಿಗಳಿಂದ ಬೆಳೆಸುವ ಸಂಕಲ್ಪ ಮಾಡಿ ಇಂತಹ ಗುರುಕುಲವನ್ನು ಸ್ಥಾಪನೆ ಮಾಡಿದೆ ಅಂತ 3 ವರ್ಷದ ಬಾಲಕನಾಗಿ ಪ್ರಹ್ಲಾದ ಪ್ರತಿಭಟನೆ ಮಾಡ್ತಾನೆ. ಇವತ್ತೆಲ್ಲ ಬಂಡಾಯ ವಿದ್ಯಾರ್ಥಿ ಸಂಘ ಅಂತ ಮಾಡಿಕೊಳ್ತಾರೆ. ಏನೇನೋ ಮೇಜು ಕುರ್ಚಿ ಬೆಂಚ್ ಎಲ್ಲ ಬಡ್ದು ಹಾಕ್ತಾರೆ. ಅದು ಬಂಡಾಯ ವಿದ್ಯಾರ್ಥಿ ಸಂಘ. ಪ್ರಹ್ಲಾದ ಮಾಡಿದ ಪ್ರತಿಭಟನೆ ಏನು ಅಂದರೆ ಶಿಕ್ಷಣದ ಪದ್ಧತಿ ಚೆನ್ನಾಗಿರಬೇಕು. ತಲೆ ಬಿಸಿ ಆಯಿತು ಅವನಿಗೆ, ಹಿರಣ್ಯಕಶಿಪುವಿಗೆ. ಎಲ್ಲರ ಮುಂದೆ ಅವಮಾನ ಆಯಿತು. ಮಗನೇ ಅವಮಾನ ಮಾಡಿದ, ತ್ಯಾಗ್ಯದ ಬಿಸಾಡಿದ. ಯಾರೋ ಈ ಉದ್ದನಾಮದವ್ರ ಕೆಲಸ, ವಿಷ್ಣು ಸರ್ವೋತ್ತಮ ಅಂತ ಇದ್ದಾನೆ ನನ್ನ ಮಗ. ಷಂಡಮರ್ಕರೇ, ನನ್ನ ಮಗನ ಬಾಯಲ್ಲಿ ಗೋವಿಂದ ನಾರಾಯಣ ಅನ್ನುವ ಹೆಸರುಗಳು ಬರಬಾರದು, ಬಂದರೆ ನಿಮ್ಮ ತಲೆ ಕಡಿತೀನಿ ಅಂತ ಹೇಳಿದ. ಶಿಕ್ಷೆಯನ್ನಾದರೂ ಕೊಡಿ, ರಕ್ಷೆಯನ್ನಾದರೂ ಕೊಡಿ, ನನ್ನ ಮಗನ ಬಾಯಲ್ಲಿ ಅಪಚಾರ ಆಗಬಾರದು. ಆಯಿತು, ಶಿಕ್ಷಣ ಕೊಟ್ಟರು. ಅವರು ಹೊಡೆದ್ರು, ಬಡಿದ್ರು, ಏನೆಲ್ಲ ಅಪಚಾರಗಳನ್ನು ಮಾಡಿದರು. ಆದರೆ ಪ್ರಹ್ಲಾದನ ಭಾವ ವ್ಯತ್ಯಾಸ ಆಗಲಿಲ್ಲ. 2ನೇ ಬಾರಿ ಏಕಾಂತದಲ್ಲಿ ಹೋಗಿ ಕೇಳಿದ ಹಿರಣ್ಯಕಶಿಪು, ಪ್ರಹ್ಲಾದ ಹೇಳು. ಅವಾಗ ಪ್ರೀತಿಯಿಂದ ಕೇಳಿದ. ಈಗ ಹಿರಣ್ಯಕಶಿಪು ಉಗ್ರ ಭಯೋತ್ಪಾದಕನಾಗಿ ಕೇಳ್ತಾ ಇದ್ದಾನೆ. ಸರಿಯಾಗಿ ಹೇಳು, ಗುರುಕುಲದಲ್ಲಿ ಹೇಳಿಕೊಟ್ಟದ್ದನ್ನು ಹೇಳು. ಪ್ರಹ್ಲಾದ ಯೋಚನೆ ಮಾಡುತ್ತಾನೆ, ಗುರುಕುಲ ಅಂದರೆ ಯಾವುದು? ತಾಯಿಯ ಗರ್ಭ. ಗುರುಗಳು ಯಾರು? ನಾರದರು. ಅವರು ಹೇಳಿಕೊಟ್ಟದ್ದೇನು? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ದೇವರ ಕಥೆ ಕೇಳು, ದೇವರ ಸೇವೆ ಮಾಡು, ದೇವರ ಭಕ್ತರನ್ನ ಸೇವೆ ಮಾಡು, ದೇವರ ಭಜನೆ ಮಾಡು, ದೇವರ ಕೀರ್ತನೆ ಮಾಡು.
ಇದು ನಿನ್ನ ಬದುಕಿನ ಸಾರ್ಥಕತೆಯ ಕ್ಷಣಗಳು. ಅದು ಬಿಟ್ಟು ನಾನೇ ದೇವರು ಅಂತ ಹೇಳ್ತಾ ಇದೆಯಲ್ಲ, ಈ ಈಶೋಹಂ ಅನ್ನೋ ಪ್ರಜ್ಞೆ ಯಾವತ್ತೂ ಒಳ್ಳೆಯದಲ್ಲ. ದಾಸೋಹಂ ಅನ್ನೋ ಪ್ರಜ್ಞೆ ತುಂಬ ಒಳ್ಳೆಯದು. ಮತ್ತೆ ಎರಡನೇ ಪಾಠ ಮಾಡಿದ. ಸಿಟ್ಟು ಬಂತು ಹಿರಣ್ಯಕಶಿಪುವಿಗೆ. ಇದು ನನ್ನ ಗರ್ಭದಲ್ಲಿ ಹುಟ್ಟಿದ್ದು ನನ್ನ ಶತ್ರು ಅಂತ ಅನ್ನಿಸ್ತು ಅವನಿಗೆ. ಕರೆದ ಷಂಡಮರ್ಕರನ್ನ, ಏನು ಅನ್ಯಾಯ ಮಾಡಿದ್ದೀರಿ? ಅಸಾರೋ ಗ್ರಾಹಿತೋ ಬಾಲಹ, ಯಾವ ಪಾಠ ಹೇಳಬೇಕೋ ಆ ಪಾಠ ಹೇಳಲಿಕ್ಕೆ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಅವರು ಹೇಳ್ತಾರೆ, ನ ಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ತೇ ಶತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ರಾಜನ್. ರಾಜ, ನಾನು ಈ ಪಾಠ ಮಾಡಲಿಲ್ಲ. ಯಾಕೆಂದರೆ ನನಗೆ ಈ ಪಾಠ ಓದಿ ಪ್ರಾಕ್ಟೀಸೇ ಇಲ್ಲ. ಅವನೂ ಪಾಠ ಮಾಡಲಿಲ್ಲ, ಷಂಡನೂ ಮಾಡಲಿಲ್ಲ, ಮರ್ಕನೂ ಮಾಡಲಿಲ್ಲ. ಮತ್ತೆ ಹೇಗೆ ಅಧ್ಯಯನ? ಗರ್ಭದಲ್ಲಿದ್ದಾಗ ನಾರದರೇ ಪಾಠ ಮಾಡಿದ್ದಾರೆ. ಗರ್ಭದ ಸಂಸ್ಕಾರ ನೋಡಿ. ಈ ಭಾಗವತ ದೇವರ ಕಥೆಯನ್ನೆಲ್ಲ ಗರ್ಭದಲ್ಲಿ ಮಕ್ಕಳಿದ್ದಾಗ ಕೇಳಿಸಿಕೊಂಡ್ರೆ ಮಗು ಹುಟ್ಟಿದ ಕೂಡಲೇ ಕೇಳುತ್ತೆ, ಅಮ್ಮ ದೇವರ ಮನೆ ಎಲ್ಲಿದೆ ಅಂತ. ನೀವು ಗರ್ಭದಲ್ಲಿ ಇದ್ದಾಗ ಟಿ ವಿ ಮೊಬೈಲ್ ನೋಡ್ತಾ ಇದ್ರೆ ಮಗು ಹುಟ್ಟಿದ ತಕ್ಷಣ ಹೇಳುತ್ತೆ, ಅಮ್ಮ ಮೊಬೈಲ್ ಅಂಗಡಿ ಕರ್ಕೊಂಡು ಹೋಗು. ನಿಮ್ಮ ಸಂಸ್ಕಾರ, ಗರ್ಭದಲ್ಲಿ ಹೆಣ್ಮಕ್ಕಳು ಹೇಗೆ ಸಂಸ್ಕಾರ ಕೊಡ್ತಾರೆ, ಮಕ್ಕಳು ಮುಂದೆ ಹಾಗೆ ಬೆಳೀತಾರೆ. ಹುಟ್ಟಿದ ಮೇಲೆ ನಮಗೆ ಕಿವಿ ಹಿಂಡಿ ಬಡಿತಾ ಇರ್ತೇವೆ, ಓದು ಓದು, ದೇವರಿಗೆ ನಮಸ್ಕಾರ ಮಾಡು. ಯಾರು ಕಿವಿ ಹಿಂಡುವ ಅಗತ್ಯ ಇಲ್ಲ. ಗರ್ಭದಲ್ಲಿದ್ದಾಗ ಒಳ್ಳೆ ದೇವರ ಚಿಂತನೆ ಕೇಳಿದ್ರೆ ಸಾಕು. ಬಹುತೇಕ ಆ ಪುಣ್ಯ ಬಹುಶಃ ಗಣಪತಿ ಹೆಗಡೆಯವರು ಅವ್ರ ಕುಟುಂಬದವರು ಮಾಡಿದ್ದಾರೆ. ಅವರ ತಾಯಿ ಗರ್ಭದಲ್ಲಿದ್ದಾಗ ಮಾಡಿದ ಒಳ್ಳೆಯ ಕೆಲಸ ಮಕ್ಕಳಿಗೆ ಇಂತಹ ಸಂಸ್ಕಾರ ಬಂದಿದೆ. ಅವರು ಅದೇ ಕೆಲಸ ಮಾಡಿದ್ದಾರೆ, ಮಕ್ಕಳಿಗೂ ಅದೇ ಸಂಸ್ಕಾರ. ಬೆಳಿಗ್ಗೆ ಎಲ್ಲ ಕಚ್ಚೆ ಹಾಕ್ಕೊಂಡು ದೇವರ ಮುಂದೆ ನಿಂತು ಭಜನೆ ಮಾಡಿ ಒಳ್ಳೆಯ ಒಂದು ತ್ರೇತಾಯುಗ ನಿರ್ಮಾಣ ಆದಾಗಿದೆ ಈ ಪರಿಸರ ನೋಡ್ತಾ ಇದ್ರೆ. ಇದೆಲ್ಲ ಸಂಸ್ಕಾರಗಳು. ಈ ಸಂಸ್ಕಾರಗಳೇ ತುಂಬ ಮುಖ್ಯ. ಈ ಒಂದೊಂದು ಪರಂಪರೆಯಲ್ಲಿ ಸಂಸ್ಕಾರಗಳನ್ನು ಬೆಳೆಸಲಿಲ್ಲ ಅಂದರೆ ಅಪಚಾರವಾಗುತ್ತೆ. ಸಂಸ್ಕಾರಗಳಿಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದವನು ಪ್ರಹ್ಲಾದ. ಅವನ ಬಾಯಲ್ಲಿ ಯಾವಾಗಲೂ ಹರಿನಾಮವೇ ಬರುತ್ತೆ. ಅಂಜಿಕೆ ಇಲ್ಲ ಅವನಿಗೆ, ದೇವರು ರಕ್ಷಣೆ ಮಾಡ್ತಾನೆ ಎನ್ನುವ ನಂಬಿಕೆ ಇದೆ. ಅನ್ನಿಸ್ತು ಅವನಿಗೆ. ಪ್ರಹ್ಲಾದನ ಮಾತುಗಳನ್ನು ಕೇಳಿ ಹಿರಣ್ಯಕಶಿಪು ಹೇಳಿದ, ನನ್ನ ಮಗನಿಗೆ ಮರಣವನ್ನಾದರೂ ದಾನ ಮಾಡಿ ಅವನನ್ನು ದಾರಿಗೆ ತನ್ನಿ. ಒಂದು ವೇಳೆ ಅವನ ಬಾಯಲ್ಲಿ ಹರಿನಾಮವೇ ಬರುತ್ತೆ, ನನ್ನ ದ್ವೇಷಿಯ ನಾಮ ಬರುತ್ತೆ ಅಂದರೆ ಅವನನ್ನು ಕೊಂದು ಹಾಕಿ ಸಮುದ್ರಕ್ಕೆ ಎಸೆದು ಬಿಡಿ, ಜಲಚರ ಪ್ರಾಣಿಗಳವನನ್ನು ತಿಂದುಕೊಂಡು ಹೋಗಲಿ ಅಂತ ಆದೇಶ ಮಾಡ್ತಾನೆ. ಆಭಿಚಾರಿಕ ಮಂತ್ರಗಳನ್ನು ಮಾಡಿ ರಿಂದಿ ಭಿಂದಿ ಚಿಂದಿ ಹುಂ ಫಟ್ ಹಾಂ ಹೀಂ ಕ್ರೂಂ ಕ್ರೈಂ ಇವೆಲ್ಲ ಮಂತ್ರಗಳಿದ್ದಾವೆ. ಬರೀ ಓದಿದ್ದೇನಷ್ಟೇ, ನಾನೆಲ್ಲೂ ಪ್ರಯೋಗ ಮಾಡಿಲ್ಲ. ಮತ್ತೆ ಆಯ್ತು, ಇದೆಲ್ಲ ಆಭಿಚಾರಿಕ ಮಂತ್ರಗಳು. ಅದನ್ನೆಲ್ಲ ಪ್ರಯೋಗ ಮಾಡ್ತಾರೆ. 4 ರಕ್ತ ಪಿಶಾಚಿಗಳು ಬರುತ್ತೆ. ಖಡ್ಗಪಾಣಿಗಳಾಗಿ ಆ ಪಿಶಾಚಿಗಳಿಗೆ ಪುರೋಹಿತರು ಹೇಳ್ತಾರೆ, ಆ ಮಗುವನ್ನು ಕೊಂದು ಬಿಡಿ ಅಂತ. ಅವನು ನಾರಾಯಣ ಅಂತ ಧ್ಯಾನ ಮಾಡ್ತಾ ಕೂತಿದ್ದ. ರಕ್ತ ಪಿಶಾಚಿಗಳು ಕಠೋರವಾದ ಖಡ್ಗವನ್ನು ಪ್ರಹ್ಲಾದನ ತಲೆಗೆ ಹೊಡೆದರೆ ಮೇಲೆ ಹಾರಿದವಂತೆ ಪಿಶಾಚಿಗಳು. ಪಿಶಾಚಿಗಳ ಸ್ವಭಾವ ಏನು ಗೊತ್ತಾ? ಅದರ ಮುಂದೆ ಯಾರೋ ನೆಗಾಡಬಾರದಂತೆ. ನಕ್ರೆ ಅದಕ್ಕೆ ಸಿಟ್ಟೆಲ್ಲಿ ಅಂದರೆ ಯಾರು ನೆಕ್ಕಿದ್ದಾರೋ ಅವರ ಮಂಡೆ ಕಡಿಯುತ್ತಂತೆ. ಆ ಪಿಶಾಚಿಗಳೇ ಮೇಲೆ ಹಾರಿ ಕೆಳಗೆ ಬೀಳುವುದನ್ನು ನೋಡಿ ಪುರೋಹಿತರು ನಕ್ಕರು. ಅವರ 4 ಜನ ವೃತ್ವಿಜರ ತಲೆಯನ್ನು ಪಿಶಾಚಿಗಳು ಕಡಿದು ಹಾಕಿ ಹೊರಟು ಹೋದುವಂತೆ. ಪ್ರಹ್ಲಾದ ಕಣ್ ತೆಗೆದು ನೋಡ್ತಾನೆ, ಪುರೋಹಿತರೇ ಸತ್ತೋಗಿದ್ದಾರೆ, ಅವನು ಬದುಕಿದ್ದಾನೆ. ಪಿಶಾಚಿಗಳ ಉಪದ್ರವ ಅವನಿಗೆ ತಾಗಲಿಲ್ಲ. ಪಾಪ ಅನ್ನಿಸ್ತು. ದುಡ್ಡಿಗೋಸ್ಕರ ಪೌರೋಹಿತ್ಯಕ್ಕೆ ಬಂದವರು, ಅವರನ್ನೆಲ್ಲ ನಾಮಸ್ಮರಣೆಯ ಮಹಿಮೆಯಿಂದ ಅವರಿಗೆ ಜೀವನವನ್ನು ಕೊಟ್ಟು ಹೇಳ್ತಾನೆ, ಇನ್ನೊಮ್ಮೆ ಸ್ವಾರ್ಥಕ್ಕಾಗಿ ಇಂತಹ ಹರಿಭಕ್ತರ ವಿರುದ್ಧ ಅನ್ಯಾಯ ಮಾಡಬೇಡಿ ಅನ್ನುವ ಶಿಕ್ಷಣ ಕೊಟ್ಟ. ಕೊನೆಗಿನ್ಯಾವ ಉಪಾಯ ಇಲ್ಲ ಅಂತ ಹಿರಣ್ಯಕಶಿಪು ಸಮುದ್ರದ ಮಧ್ಯದಲ್ಲಿ ಸರಪಳಿ ಕಟ್ಟಿ ಆ ಪ್ರಹ್ಲಾದನನ್ನು ಸಮುದ್ರಕ್ಕೆ ಬಿಸಾಡೋಣ ಅಂತ ಸಮುದ್ರಕ್ಕೆ ಹಾಕಿದ. ರಾತ್ರಿ ಮಧ್ಯರಾತ್ರಿ ಸಮುದ್ರಕ್ಕೆ ಬಿಸಾಡಿ ಅವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ, ಹಿರಣ್ಯಕಶಿಪಿಗೆ ಹೇಳಿ ತಮ್ಮ ತಮ್ಮ ಮನೆಗಳಲ್ಲಿ ಹೋಗಿ ಮಲಗಿದ್ದಾರೆ. ಮಧ್ಯರಾತ್ರಿ 1 ಗಂಟೆಗೆ ಕಾಲಿಂಗ್ ಬೆಲ್ ಆಯಿತು. ಬಾಗಿಲು ತಟ್ಟಿದ ಪ್ರಹ್ಲಾದ. ತೆಗೆದು ನೋಡುತ್ತಾನೆ, ಎದುರುಗಡೆ ಪ್ರಹ್ಲಾದ ನಿಂತಿದ್ದಾನೆ. ಹಿರಣ್ಯಕಶಿಪು ಬಾಗಿಲು ತೆಗಿತಾನೆ. ಪ್ರಹ್ಲಾದ. ಆಶ್ಚರ್ಯ ಆಗುತ್ತೆ ಹಿರಣ್ಯಕಶಿಪುವಿಗೆ. ಮಹಾನುಭಾವ ಪ್ರಹ್ಲಾದ, ಕೇನ ರಕ್ಷಿತೋಸಿ. ಪ್ರಹ್ಲಾದ, ನಿನ್ನನ್ನು ಯಾರು ರಕ್ಷಣೆ ಮಾಡಿದ್ರು? ಮಹಾನುಭಾವ ಅಂತ ರಕ್ಕಸನ ಬಾಯಲ್ಲಿಯೇ ಬಂತು. ನೀನು ಮಹಾನುಭಾವ, ಹೇಗೆ ಬದುಕಿದಿ ಅಂತ. ಅದಕ್ಕೆ ನಾನು ಯಾವಾಗಲೂ ಒಂದು ದೃಷ್ಟಾಂತ ಹೇಳ್ತೇನೆ. ಈ ಕೆಲವೊಮ್ಮೆ ಬೆಕ್ಕಿನ ಕಾಟ ಜಾಸ್ತಿ ಕೆಲವು ಹೆಣ್ಮಕ್ಕಳಿಗೆ. ಯಾವಾಗಲೂ ಪುಚ್ಚೆ ಬರೋದು, ಹಾಲು ಕುಡಿಯೋದು. ಒಂದು ದಿನ ಗಂಡನಿಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ಲು ಹೆಂಡ್ತಿ, ಆ ಪುಚ್ಚೆ ಕಾಟ ಜಾಸ್ತಿ ಆಗಿದೆ, ಆ ಬೆಕ್ಕು ಬರಬಾರ್ದು ನಮ್ಮ ಮನೆಗೆ ಅಂತ. ಕೊನೆಗೆ ಒಂದು ದಿನ ಗಂಡ ರಜೆ ಹಾಕಿದ ಆಫೀಸಿಗೆ. ಯಾಕೆಂದರೆ ಇವತ್ತು ಪುಚ್ಚೆ ಹಿಡಿಯುವ ಕಾರ್ಯಕ್ರಮ ಅಂತ. ಎಲ್ಲ ಕಡೆ ಪಟ್ಲಲ್ಲಿ ಹಾಲಿಟ್ಟಿದ್ದಾರೆ. ಆ ಪುಚ್ಚೆ ಬಂತು, ಖುಷಿ ಆಯಿತು ಅದಕ್ಕೆ. ಇವತ್ತು ಯಜಮಾನದ ಬರ್ತ್ಡೇ ಕಾಣುತ್ತೆ. ಪ್ರತಿದಿನ ಕೋಲ್ ತೊಗೊಂಡು ಹೊಡಿತಾ ಇದ್ರು, ಇವತ್ತೆಲ್ಲ ಕಡೆ ಹಾಲು ಇಟ್ಟಿದ್ದಾರೆ ನನಗೆ ಅಂತ ಒಂದು 2 ಬಟ್ಲು ಹಾಲು ಕುಡಿತು. 3ನೇ ಬಟ್ಲು ಹಾಲು ಕುಡಿಬೇಕಾದ್ರೆ ಹಿಂದಿನಿಂದ ಒಂದು ಗೋಣಿ ತೆಗೆದುಕೊಂಡು ಬಂದ ರಬಕ್ಕ ಆ ಪುಚ್ಚೆಗೆ ಹಾಕಿದ. ಪುಚ್ಚೆಯನ್ನು ಕಟ್ಟಿದ. ಖುಷಿ ಆಯಿತು ಯಜಮಾನನಿಗೆ. ಇನ್ನೂ ಈ ಪುಚ್ಚೆ ಉಪದ್ರವ ಇಲ್ಲ. ಎಲ್ಲಿ ಬಿಡಬೇಕು ಪುಚ್ಚೆಯನ್ನು? ಸಾಯಿಸಬಾರದು. ಯಾವುದೋ ಒಂದು ಅರಣ್ಯಕ್ಕೆ ಕರ್ಕೊಂಡು ಹೋದ, ಪರಿಚಯ ಇಲ್ಲದೆ ಇರುವ ಕಾಡಿಗೆ ಕರ್ಕೊಂಡು ಹೋದ.
ಚಂದ ಸುತ್ತಾಡಿದ ಮಧ್ಯಾಹ್ನದ ತನಕ, ಬಾಗಿಲು ತೆಗೆದ, ಆ ಬ್ಯಾಗಿನಿಂದ ಪುಚ್ಚೆ ಹೋಯ್ತು. ಖುಷಿ ಆಯಿತು ಅವನಿಗೆ, ಅಂತೂ ಕಾಡಿನಲ್ಲಿ ಬಿಟ್ಟೆ ಪುಚ್ಚೆ, ಇನ್ನು ಹೆಂಡತಿ ಉಪದ್ರವ ಇಲ್ಲ ಅಂತ. ಅವನಿಗೆ ದಾರಿ ತಪ್ಪಿ ಹೋಯ್ತು. ಮಧ್ಯಾಹ್ನ ತಂದು ಪುಚ್ಚೆ ಬಿಟ್ಟ, ಸಾಯಂಕಾಲ ತನಕ ಸುತ್ತಾಡಿದ, ಮನೆ ದಾರಿ ಕಾಣಲಿಲ್ಲ. ಸಾಯಂಕಾಲ ಆಗ್ಬೇಕಾದ್ರೆ ಮಂಡೆ ಬಿಸಿ ಆಯಿತು, ಅಯ್ಯೋ ಮನೆಗೆ ಹೋಗುವುದು ಹೇಗೆ ಅಂತ. ಅವನ ಮನೆಯ ಪುಚ್ಚೆ ಕಾಣಿಸ್ತು. ಓ, ನಮ್ಮನೆ ಪುಚ್ಚೆ ಇದು ಅಂತ ಅದರ ಹಿಂದೆ ಬಂದ, ಮನೆ ಸಿಕ್ಕಿತು. ಕತೆ ಏನು ಅಂದರೆ, ನಾವು ಬಿಟ್ಟಿದ್ದು ಮತ್ತೆ ವಾಪಸ್ಸು ಬಂತು. ಇಲ್ಲಿ ಕತೆ ಹಾಗೆ, ಸಾಯಿಸಲಿಕ್ಕೆ ಅಂತ ಅವನನ್ನು ಸಮುದ್ರದಲ್ಲಿ ಬಿಟ್ಟಿದ್ದಾರೆ. ನರಸಿಂಹ ನೀರಿನ ಮಧ್ಯೆ ಆ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದಾನೆ. ಅವನೇ ಕರ್ಕೊಂಡು ಬಂದು ಹಿರಣ್ಯಕಶಿಪುವಿನ ಮನೆಯಲ್ಲಿ ಬಿಟ್ಟು ಹೋದ. ಕತೆ ಏನಾಯಿತು ಅಂದರೆ, ಸಮುದ್ರದ ಒಳಗಡೆ ಹೋದಾಗ ಜಲಚರ ಪ್ರಾಣಿಗಳಿಂದೆಲ್ಲ ನರಸಿಂಹ ರಕ್ಷಣೆ ಮಾಡಿ, ಇದನ್ನೇ ಭಾಗವತದಲ್ಲಿ ನಾರಾಯಣ ವರ್ಮ ಹೇಳುತ್ತೆ, ಹರಿನಾಮ ಸಂಕೀರ್ತನೆ ಮಾಡಿದವರಿಗೆ ಸಮುದ್ರದ ಜಲಚರ ಪ್ರಾಣಿಗಳು ಕೂಡ ಉಪದ್ರವ ಮಾಡೋದಿಲ್ಲ ಅಂತ. ನೋಡಿ ಆ ನಂಬಿಕೆ. ಪ್ರಹ್ಲಾದ ರಕ್ಷಣೆ ಆದ. ನರಸಿಂಹ ಹೇಳ್ತಾನೆ, ಪ್ರಹ್ಲಾದ ಎಷ್ಟೊಂದು ಕಷ್ಟಪಡ್ತಾ ಇದ್ದೀ, ಬಾ ಮೋಕ್ಷ ಕರ್ಕೊಂಡು ಹೋಗ್ತೀನಿ ಅಂದರೆ, ಪ್ರಹ್ಲಾದ ಏನು ಹೇಳ್ತಾನೆ ಗೊತ್ತೋ, ಇಲ್ಲ ನರಸಿಂಹ, ನನ್ನನ್ನು ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಹೋಗು. ನೀನು ಸಮುದ್ರದ ಒಳಗಡೆಯಿಂದ ಮೋಕ್ಷ ಕರ್ಕೊಂಡು ಹೋದರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತೆ? ಸಿಕ್ಕಾಪಟ್ಟೆ ನಾರಾಯಣ ನಾರಾಯಣ ಅಂತ ಹೇಳಿದ ಪ್ರಹ್ಲಾದ ಸತ್ತೋದ ಅಂತ ತಿಳ್ಕೊಳ್ತಾರೆ. ನಾನು ಮೋಕ್ಷಕ್ಕೆ ಹೋದ ಅಂತ ಗೊತ್ತಾಗಲ್ಲ. ನನ್ನ ಅಪ್ಪನ ಮನೆಗೆ ಹೋಗಿ ನನ್ನ ಅಪ್ಪನಿಗೂ ಕೂಡ ಒಳ್ಳೆಯ ಬುದ್ಧಿ ಬರುವಂತೆ ಪರಿವರ್ತನೆ ಕೊಡುವಂತಹ ಮಗನನ್ನಾಗಿ ನನ್ನನ್ನು ಮಾಡು, ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಡ, ನಾನು ಎಲ್ಲರೊಟ್ಟಿಗೆ ಮೋಕ್ಷಕ್ಕೆ ಬರ್ತೀನಿ ಅಂತ ಪ್ರಹ್ಲಾದ ಇನ್ನೂ ಭೂಮಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಕೂತಿದ್ದಾರಂತೆ. ಯಾಕೆ ಕೂತಿದ್ದಾರೆ ಅಂದರೆ, ನಾನೊಬ್ಬನೇ ಮೋಕ್ಷಕ್ಕೆ ಹೋಗಲ್ಲ, ಎಲ್ಲರೂ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ. ನಮ್ಮಿಂದ ಡಿಲೇ ಆಗ್ತಾ ಇದೆ ರಾಘವೇಂದ್ರ ಸ್ವಾಮಿಗಳಿಗೆ. ಅದಕ್ಕೆ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಯಾರಾಗಬೇಕು. ಮರುದಿನ ಬೆಳಿಗ್ಗೆ ಆಯಿತು, ಪ್ರಾತಃ ಕಾಲ, ಹಿರಣ್ಯಕಶಿಪು ತಯಾರಾಗಿದ್ದಾನೆ. ಇನ್ನು ಯಾವ ಭೃತ್ಯರಿಗೂ ಕೆಲಸ ಹೇಳೋದಿಲ್ಲ, ಯಜಮಾನನಾಗಿ ನಾನೇ ಮಾಡ್ತೇನೆ. ಇವತ್ತು ನಾನು ನಿರ್ಣಯ ಮಾಡಿಕೊಳ್ಳಬೇಕಾಗಿದೆ. ನಿನಗೆ ರಕ್ಷಣೆ ಮಾಡುವ ದೇವರಿದ್ದಾನೆ ಅಂತ ಪ್ರತಿ ಕ್ಷಣದಲ್ಲೂ ಹೇಳ್ತಾ ಇದೆ. ಏನು ಕೇಳಿದ್ರು, ಅಧೋಕ್ಷಜಾನು ಸ್ಮರಣಾನುಭಾವ, ಗೋವಿಂದ ನಾಮ ಸ್ಮರಣಾನುಭಾವ, ಗೋವಿಂದ ಗೋವಿಂದ ಅಂತ ಹೇಳ್ತೇನೆ, ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಕತೆ ಬಿಡ್ತಾ ಇದ್ದಿ. ಮಗನೇ, ಇವತ್ತು ನನ್ನ ಮುಂದೆ ನಿಂತುಕೋ, ನಿನ್ನ ದೇವರು ಬಂದು ನಿನ್ನನ್ನು ರಕ್ಷಣೆ ಮಾಡ್ತಾನೆ, ನಾನು ನೋಡ್ತೇನೆ. ಅವನು ಎಲ್ಲಿದ್ದಾನೆ ನಿನ್ನ ದೇವರು ತೋರಿಸು, ನಾನೇ ನನ್ನ ಕೈಯಾರೆ ಅವನನ್ನು ಕೊಂದು ಹಾಕ್ತೇನೆ. ಪ್ರಹ್ಲಾದ ಹೇಳ್ತಾನೆ, ದೇವರು ಎಲ್ಲಿದ್ದಾನೆ ಅಂತ ಕೇಳೋದು ಮೂರ್ಖತನ. ಅವನು ವಿಶ್ವತಶ್ಚಕ್ಷೋನ್, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅವನಿಲ್ಲದೆ ಇರುವ ಜಾಗವೇ ಇಲ್ಲ. ಎಲ್ಲ ಠಾವಿನಲ್ಲಿ ಲಕುಮಿ ವಲ್ಲಭನಿದ್ದಾನೆ. ಮುಳ್ಳು ಮನೆಯ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿ ವಲ್ಲಭನಿದ್ದಾನೆ. ಅವನಿಲ್ಲದೆ ಇರುವ ಜಾಗವೇ ಇಲ್ಲ. ಪಾತ್ರೆಯಲ್ಲಿ ಹಾಲು ತಂದಿಟ್ಟು ಸೈನ್ಸ್ ಓದುವ ಸ್ಟೂಡೆಂಟ್ಗಳ ಬಳಿ ಕೇಳಿ, ಈ ಹಾಲಿನಲ್ಲಿ ಬೆಣ್ಣೆ ಎಲ್ಲಿದೆ? ಹಾಲು ಪಾತ್ರೆಯಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಆ ಬೆಣ್ಣೆಯ ಅಂಶಗಳಿದೆ. ಹಾಲಿನ ಕಣಕಣಗಳಲ್ಲಿ ಬೆಣ್ಣೆ ಇದೆ, ತೋರಿಸು. ಕಣ್ಣಿಗೆ ಕಾಣಲ್ಲ, ಮಥನ ಮಾಡದೆ ಕಾಣುತ್ತೆ. ಹಾಗೆ ಬ್ರಹ್ಮಾಂಡದ ತುಂಬ ಭಗವಂತ ಇದ್ದಾನೆ, ಕಾಣಿಸ್ತಾ ಇಲ್ಲ. ಬುದ್ಧಿಯಿಂದ ವಿಚಾರ ಮಾಡಿ ದೇವರು ಕಾಣಿಸ್ತಾನೆ, ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾನೆ, ಜ್ಞಾನಿಗಳ ಮೂಲಕ ಬರ್ತಾನೆ. ಅಧ್ಯಾತ್ಮ ಅನುಷ್ಠಾನ ಮಾಡಿದವರಿಗೆ ಅನುಭವಗಳು ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ ಅಂತಾನೆ. ಈಗ ಭಾಷಣ ಬೇಡ, ನಿನ್ನ ಆ ದೇವರು ಎಲ್ಲಿದ್ದಾನೆ ಹೇಳು, ಇಲ್ಲಿದ್ದಾನ ಅಲ್ಲಿದ್ದಾನ ಎಲ್ಲ ತೋರಿಸ್ತಾನೆ. ಹಿರಣ್ಯಕಶಿಪು ತೋರಿಸುವುದು ಕಂಬವನ್ನು ತೋರಿಸ್ತಾನೆ. ಈ ಕಂಬದಲ್ಲಿದ್ದಾನ ಆ ಕಂಬದಲ್ಲಿದ್ದಾನ ಅಂತ. ಯಾಕೆ ಕಂಬ ತೋರಿಸಿದ? ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಅದು ಯಾಕೆ ಅಂದರೆ, ನಾನು ಅವಾಗಲೇ ಹೇಳಿದೆ, ಹಿಂದಿನ ಜನ್ಮದ ಸಂಸ್ಕಾರ ಇಂದಿನ ಜನ್ಮದಲ್ಲಿ ಅಂತ. ಅವನ ಹಿಂದಿನ ಜನ್ಮ ಯಾವುದು? ಅವರು ಜಯ ವಿಜಯರವರು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಜಯ ವಿಜಯರು ಮೂಲ ರೂಪದಲ್ಲಿ. ಜಯ ವಿಜಯರಿಗೆ ಕೆಲಸ ಏನು ಗೊತ್ತಾ? ಭಗವಂತನ ಮನೆಯ ದ್ವಾರಪಾಲಕರವರು. ದ್ವಾರದಲ್ಲಿ 2 ಕಂಬಗಳಿದೆ, ಆಚೆ ಈಚೆ 2 ಕಂಬ ಉಂಟು ನೋಡಿ. ಯಾವಾಗಲೂ ಆ ATM ಅವರು ಕುರ್ಚಿಲ್ಲೇ ಕೂತಿರ್ತಾರಲ್ಲ, ಹಾಗೆ ಅವನು ಯಾವಾಗಲೂ ದ್ವಾರದಲ್ಲೇ ಕೂತ್ಕೊಳ್ಳೋದು, ಕಂಬವರೆಗೆ ಕೂತ್ಕೊಳ್ಳೋದು. ಹಾಗಾಗಿ ಅವನಿಗೆ ಕಂಡದ್ದೇನು ಅಂದರೆ ಕಂಬವೇ ಕಂಡದ್ದು. ಕೆಲವರು ಮಾರ್ಕೆಟಿಗೆ ಹೋಗಿರ್ತಾರೆ, ಕೆಲವರು ಕೇಳ್ತಾರೆ ಬೆಂಡೆಕಾಯಿಗೆ ಎಷ್ಟು ಅಂತ ಕೇಳ್ತಾರೆ, ಕೆಲವರು ತೊಂಡೆಕಾಯಿಗೆ ಎಷ್ಟು ಅಂತ ಕೇಳ್ತಾರೆ. ಇವ್ರು ಯಾಕೆ ಬೆಂಡೆಕಾಯಿ ಕೇಳಿದ್ರು, ಬೀನ್ಸಿಗೆ ಎಷ್ಟು ಅಂತ ಇನ್ನು ಕೆಲವರು ಕೇಳ್ತಾರೆ, ಗುಳ್ಳಾಕೆ ಎಷ್ಟು ಅಂತ ಇನ್ನು ಕೆಲವರು ಕೇಳ್ತಾರೆ, ಇನ್ನು ಕೆಲವರು ಸೌತೆಕಾಯಿಗೆ ಎಷ್ಟು ಅಂತ ಕೇಳೋರೇ ಜಾಸ್ತಿ. ಮಂಗಳೂರು ಸೌತೆ ಫೇಮಸ್ ಅಲ್ಲ, ಸೌತೆಕಾಯಿಗೆ ಎಷ್ಟು, ತುಂಬ ಚೀಪ್ ಅದು. ಕುಂಸೋ ಚಿರಂಜೀವಿ ಕುಂಬಳಕಾಯಿ ಸೌತೆಕಾಯಿ ಅಂತ, ಅದು ಜನ್ಮ ಜನ್ಮದಲ್ಲಿ ತಿಂದಿದ್ದೇವೆ. ಇವ್ರು ಬೆಂಡೆಕಾಯಿಗೆ ರೇಟ್ ಕೇಳಲಿಕ್ಕೆ ಕಾರಣ ಏನು ಗೊತ್ತಾ? ಹಿಂದಿನ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಬೆಂಡೆಕಾಯಿ ತಿಂದಿದ್ದಾರೆ, ಅದಕ್ಕೆ ಅವರಿಗೆ ಬೆಂಡೆಕಾಯಿ ಇಷ್ಟ ಆಗಿದೆ. ಇವರಿಗೆ ಗುಳ್ಳ ಯಾಕೆ ಇಷ್ಟ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಗುಳ್ಳ ತಿಂದಿದ್ದಾರೆ, ಅದಕ್ಕೆ ಅವರಿಗೆ ಗುಳ್ಳ ಇಷ್ಟ. ಇವರು ಮಂಗಳೂರು ಸೌತೆ ಕಂಡಲ್ಲಿ ಎಲ್ಲ ಅನ್ನ ಆರಾಧನೆಗಳಲ್ಲಿ ಮಂಗಳೂರು ಸೌತೆ ಹುಳಿ ತಿಂದಿದ್ದಾರೆ, ಅದಕ್ಕೆ ಜನ್ಮಾಂತರದ ಸಂಸ್ಕಾರ ಸೌತೆಕಾಯಿ ಎಷ್ಟು ಅಂತ ಕೇಳ್ತಾರೆ. ಸಂಸ್ಕಾರ ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಈ ಜನ್ಮದಲ್ಲಿ ನೀವು ಭಾಗವತ ಕೇಳಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ಧಾರಾವಾಹಿ ನೋಡಲ್ಲ, ನೀವು ಮತ್ತೆ ಭಾಗವತ ಕೇಳಬೇಕು, ಇದೇ ಸಂಸ್ಕಾರ. ಅದಕ್ಕೆ ಅವನು ಆ ಕಂಬ ಹೊರಗೆ ಈ ಕಂಬದಲ್ಲಿದ್ದಾನ ಕೇಳಿದ.
ನಾಟಕದಲ್ಲಿ ಆಗಬೇಕಾದ್ರೆ ಒಂದು ಕಂಬದಲ್ಲಿ ಮಾತ್ರ ನರಸಿಂಹಾವತಾರ ಆಗಬೇಕು, ಕಂಡ ಕಂಬದಲ್ಲಿ ಆಗೋದಿಲ್ಲ. ಇದು ನಾಟಕ ಕಂಪನಿ ಅಲ್ಲ ಇದು. ಪ್ರಹ್ಲಾದ ಹೇಳ್ತಾನೆ ಎಲ್ಲ ಕಂಬದಲ್ಲೂ ದೇವರಿದ್ದಾನೆ ಅಂತ. ಒಂದು ನಾಟಕದಲ್ಲಿ ಹಾಗೆ ಆಯ್ತಂತೆ. ಇನ್ನೇನು ಹೊಡಿಬೇಕು, ನಾಟಕ ಮುಗಿಯಬೇಕು, ನರಸಿಂಹನ ಆ ಪ್ರಾದುರ್ಭಾವ ಆಗಬೇಕು. ಅಷ್ಟರೊಳಗಡೆ ಹಿರಣ್ಯಕಶಿಪುವಿಗೆ ನರಸಿಂಹ ಹೇಳಿದಂತೆ ಕಂಬದ ಒಳಗಡೆಯಿಂದ, ಹಿರಣ್ಯಕಶಿಪು ನಾನು ಕಂಬ ಚೇಂಜ್ ಮಾಡ್ಕೊಂಡಿದ್ದೇನೆ, ಆ ಕಂಬಕ್ಕೆ ಹೊಡಿಲಿಕ್ಕೆ ಹೋಗಬೇಡ. ತಲೆ ಬಿಸಿ ಆಯಿತು ಅವನಿಗೆ. ಯಾಕೋ ಕಂಬ ನಾಟಕದ ಒಳಗಡೆ ಪ್ರಾಕ್ಟಿಕಲ್ ನಾಟಕ ಕೇಳ್ತಾನೆ, ಯಾಕೋ ಕಂಬ ಚೇಂಜ್ ಮಾಡಿದೆ. ಅವನು ಹಿರಣ್ಯಕಶಿಪು ಮಾಲೀಕ, ನಾಟಕ ಕಂಪನಿಯ ಮಾಲೀಕ. ನರಸಿಂಹ ಅವನ ಸೇವಕ, ಅವನು ವೇಷ ಹಾಕಿದ್ದಾನೆ. ಅವ ಹೇಳಿದಾನೆ 3 ತಿಂಗಳಾಯ್ತು ಸಂಬಳ ಕೊಡದೆ, ಮೊದಲು ಸಂಬಳ ಕೊಡು ಆಮೇಲೆ ನರಸಿಂಹ ಅವತಾರ. ಸಂಬಳ ಇಲ್ಲದೆ ನರಸಿಂಹ ಅವತಾರ ಇಲ್ಲ. ಇಲ್ಲಿ ಹಾಗಲ್ಲ, ಪ್ರಹ್ಲಾದನದ್ದು ಪ್ರಾಕ್ಟಿಕಲ್. ಎಲ್ಲ ಕಂಬದಲ್ಲೂ ದೇವರಿದ್ದಾನೆ. ಹೌದಾ? ಈ ಕಂಬದಲ್ಲಿದ್ದಾನ ದೇವರು, ಆ ಕಂಬದಲ್ಲಿದ್ದಾನ. ಎಲ್ಲಿದ್ದಾನೆ ನಿನ್ನ ದೇವರು? ಎಲ್ಲ ಕಂಬದಲ್ಲೂ ಇದ್ದಾನೆ. ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಈ ಕಂಬದಲ್ಲಿ, ಅವನ ತಲೆಯನ್ನು ಕಡಿತೇನೆ ಅಂತ ತನ್ನ ಖಡ್ಗವನ್ನು ಹಿಡಿದು ಪ್ರಹಾರ ಮಾಡ್ತಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯ ತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಆ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಲಿಕ್ಕೆ ಕಂಬವನ್ನು ಸೀಳಿಕೊಂಡು ನರಸಿಂಹ ಪ್ರಾದುರ್ಭಾವ ಆಯ್ತಂತೆ. ಯಾಕೆಂದರೆ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಬೇಕು. ಅದನ್ನು ನೋಡ್ತಾನೆ ಹಿರಣ್ಯಕಶಿಪು. ಕಂಬವನ್ನು ಹೊಡೆದ, ಆ ಮುಷ್ಟಿ ಪ್ರಹಾರದಿಂದ ಹೊಡೆದದ್ದೇ ತಡ ನರಸಿಂಹ ರೂಪಿಯಾದ ಭಗವಂತ ಬಂದಿದ್ದಾನೆ. ಇಂಥ ರೂಪವನ್ನು ಯಾವತ್ತೂ ನೋಡಲೇ ಇಲ್ಲ. ಯಾಕೆಂದರೆ ಅವನು ಕೇಳಿದ ಎಲ್ಲ ವರಗಳಿದೆ. ನನಗೆ ನರರಿಂದ ಮರಣ ಬರಬಾರದು, ಮೃಗಗಳಿಂದ ಮರಣ ಬರಬಾರದು. ನರ ಮೃಗಾವೇಶದಲ್ಲಿ ನರಸಿಂಹನಾಗಿ ಬಂದಿದ್ದಾನೆ ಭಗವಂತ. ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಸಂಧ್ಯಾಕಾಲದಲ್ಲಿ ಬಂದಿದ್ದಾನೆ. ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಹೊಸ್ತಿಲ ಮೇಲೆ ಎಳ್ಕೊಂಡು ಹೋಗಿದ್ದಾನೆ. ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು, ತೊಡೆ ಮೇಲೆ ಹಾಕ್ಕೊಂಡಿದ್ದಾನೆ. ಒಮ್ಮೆ ಆ ಹಿರಣ್ಯಕಶಿಪಿನ ಮೇಲೆ ತನ್ನ ಬಾಹುಗಳನ್ನು ಬೀಸಿದ. ಹಿರಣ್ಯಕಶಿಪು ಕಾಣೆಯಾದನಂತೆ. ಎಲ್ಲಿ ಹೋದ ಹಿರಣ್ಯಕಶಿಪು? ಎಲ್ಲಿ ಹುಡುಕಿದ್ರು ಹಿರಣ್ಯಕಶಿಪು ಕಾಣಿಸ್ತಾ ಇಲ್ಲ. 5 ನಿಮಿಷ ನರಸಿಂಹನೇ ಕಂಗಾಲಾದನಂತೆ. ಈ ಪಿಶಾಚಿ ಹಿರಣ್ಯಕಶಿಪು ಎಲ್ಲಿ ಓಡಿ ಹೋದ? ಅವನನ್ನು ಕೊಲ್ಲಬೇಕಾಗಿದೆ ನಾನು ಅಂತ 5 ನಿಮಿಷ ಡಿಲೆ, ನರಸಿಂಹನಿಗೆ ಡಿಲೆ. ಕೊನೆಗೆ ನೋಡಿದನಂತೆ ನರಸಿಂಹ, ಎಲ್ಲಿಯೂ ಅವನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ವಿಶ್ವತಶ್ಚಕ್ಷು, ನನ್ನ ಕಣ್ಣು ತಪ್ಪಿಸಿಕೊಂಡು ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಎಲ್ಲೋ ಇರಬೇಕು ಅಂತ ತನ್ನ ಉಗುರುಗಳನ್ನು ನೋಡಿದಂತೆ ಅವನ ಉಗುರಿನಲ್ಲಿ ಸಿಕ್ಕಿ ಬಿದ್ದು ಗೊಳವೆಲ್ಲ ಒದ್ದಾಡ್ತಾ ಇದ್ದಂತೆ. ಅಂದರೆ ಅದು ಎಂಥ ನರಸಿಂಹ ಅನ್ನೋದನ್ನು ಯೋಚನೆ ಮಾಡಿ, ಅವನ ಉಗುರಿನ ನಡುವೆ ಹೇರಿನ ಥರ ಸಿಕ್ಕಾಕೊಂಡಿದ್ದಂತೆ. ಅವನನ್ನು ಹೀಗೆ ಅಂದ, ಹೊರಗೆ ಬಿದ್ದ, ಮತ್ತೆ ಯುದ್ಧಕ್ಕೆ ಬಂದ. ಅವನನ್ನು ತನ್ನ ತೊಡೆ ಮೇಲೆ ಹಾಕಿಕೊಂಡು ಉದರವನ್ನು ಸೀಳಿ ಅವನ ಕರುಳುಗಳನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಪ್ರಹ್ಲಾದನನ್ನು ಅನುಗ್ರಹ ಮಾಡಿದ ನರಸಿಂಹನ ಅನುಗ್ರಹ ನಮಗೆ ಇರಲಿ ಅಂತ ಹೇಳ್ತಾರೆ. ನಮಸ್ತೆ ನರಸಿಂಹಾಯ ಸಮಸ್ತ ಖಲವೈರಿಣೆ ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ಶಮೋಸ್ತು ಮಮ ವೈರಿಣ. ಯಾವ ಯಾವ ಅನಿಷ್ಟಗಳಿದೆ ಅದನ್ನೆಲ್ಲ ಪರಿಹಾರ ಮಾಡುವ ಆ ಸಾಮರ್ಥ್ಯ ನರಸಿಂಹರೂಪಿಯಾದ ಪರಮಾತ್ಮನದ್ದು ಅಂತ ಅತ್ಯಂತ ಜಗತ್ತಿನ ಅನಿಷ್ಟವನ್ನೇ. ಎಷ್ಟು ದಿನ ಆಡಳಿತ? ಭಾಗವತ ಹೇಳುತ್ತೆ 5,000 ಕೋಟಿ ವರ್ಷ ರಾಜ ಆಗಿದ್ದಂತೆ ಹಿರಣ್ಯಕಶಿಪು. ಎಂಥ ಮೃತ್ಯು ಕಂಟಕ ಇದು! ಅಂಥ ಭಯಾನಕನಾದ ಜಾಗತಿಕ ಭಯೋತ್ಪಾದಕ ಹಿರಣ್ಯಕಶಿಪು, ಅವನನ್ನು ಸಂಹಾರ ಮಾಡಿ ಪ್ರಹ್ಲಾದನ ಭಕ್ತಿಯಿಂದ ಜಗತ್ತಿಗೆ ಇಂಬು ಕೊಟ್ಟವನು ಆ ಪರಮಾತ್ಮ. ಹಿರಣ್ಯಕಶಿಪುವಿನ ಸಂಹಾರಕ್ಕೆ ಕಾರಣ ಯಾವುದಾಯಿತು ಅಂದರೆ ಪ್ರಹ್ಲಾದನ ಬಾಯಲ್ಲಿ ಬರುವ ನಾಮಸ್ಮರಣೆ ಕಾರಣವಾಯಿತು. ಆದ್ದರಿಂದ ನಿಮ್ಮೆಲ್ಲ ಅನಿಷ್ಟಗಳ ಪರಿಹಾರ ಆಗಬೇಕು ಅಂದರೆ ಮೊದಲು ದೇವರ ನೆನಪು ಮಾಡಿಕೊಳ್ಳಿ. ನಮಗೆ ಮೊದಲು ನೆನಪಾಗೋದು ದೇವರದ್ದಲ್ಲ, ಡಾಕ್ಟರ್ ನೆನಪಾಗ್ತಾರೆ. ಭವರೋಗ ವೈದ್ಯ ಭಗವಂತ, ಅವನನ್ನು ಮೊದಲು ನೆನಪು ಮಾಡಿಕೊಳ್ಳಿ. ಕಷ್ಟ ಬಂದಾಗ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ನಾರಾಯಣ ಎನಬಾರದೆ. ನಮ್ಮ ನಾಲಿಗೆಯನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಇಂತಹ ನಾಮ ಸಂಕೀರ್ತನೆ ಮಾಡಿ ಎನ್ನುವ ಉಪದೇಶಗಳನ್ನು ಭಾಗವತದಲ್ಲಿ ನೀಡಿದ್ದಾರೆ. ಆ ಪ್ರಹ್ಲಾದನ ಬಳಿ ನರಸಿಂಹ ಕೇಳುತ್ತಾನೆ, ಎಷ್ಟು ಭಕ್ತಿಯಿಂದ ನನ್ನನ್ನು ಕರೆದಿದೆ, ಪುಟ್ಟ ಮಗು 5 ವರ್ಷದ ಬಾಲಕ ನೀನು, ನಿನಗೇನಾದರೂ ವರ ಕೊಡಬೇಕು ಅಂತ ಆಸೆಯಾಗಿದೆ, ಕೇಳು ಅಂತ ಹೇಳಿದರೆ ಪ್ರಹ್ಲಾದ ಕೇಳ್ತಾನೆ, ನನ್ನಪ್ಪ ನಿನ್ನನ್ನು ದ್ವೇಷ ಮಾಡಿದ್ದಾನೆ, ನನ್ನಂಥ ಹರಿಭಕ್ತನನ್ನು ಪಡೆದ ನನ್ನ ಅಪ್ಪನಿಗೆ ನರಕ ಆಗುವುದು ಬೇಡ ದೇವರೇ, ಅವನಿಗೊಂದು ಸದ್ಗತಿ ಆಗಲಿ. ನೋಡಿ, ಹಿರಣ್ಯಕಶಿಪುವಿಗೆ ವರ ಕೊಟ್ಟಿದ್ದಲ್ಲ, ನರಸಿಂಹ ಹೇಳ್ತಾನೆ, ನಿನ್ನ 21 ಕುಲ ಉದ್ಧಾರ ಆಗಲಿ ನಿನ್ನಂತಹ ಪ್ರಹ್ಲಾದ ಹುಟ್ಟಿದ್ರಿಂದ. ಒಬ್ಬ ಒಳ್ಳೆಯ ಹರಿಭಕ್ತ ಒಂದು ಕುಲದಲ್ಲಿ ಹುಟ್ಟಿದರೆ 21 ತಲೆ ಉದ್ಧಾರವಾಗುತ್ತಂತೆ. ಎಷ್ಟು ಪುಣ್ಯ ಇದೆ ನೋಡಿ. ಇಂತಹ ಸತ್ಕರ್ಮಗಳಿಂದ ಆಗುವ ಲಾಭ ಏನು? ಭಾಗವತ ಹೇಳುತ್ತೆ. ತಾಯಿಗೆ ಸದ್ಗತಿ ಆಗಬೇಕು ಅಂದರೆ ಕಪಿಲ ಗೀತೆ ಕೇಳಬೇಕಂತೆ, ಕಪಿಲನ ಅವತಾರ. ತಂದೆಗೆ ಸದ್ಗತಿ ಆಗಬೇಕು ಅಂದರೆ ನರಸಿಂಹ ಉಪಾಖ್ಯಾನ ಕೇಳಬೇಕಂತೆ.
ಇವತ್ತು ಸತ್ಯನಾರಾಯಣ ಉದ್ಯಾಪನೆಯ ಸಮಯದಲ್ಲಿ ನವಗ್ರಹ ಹೋಮ, ನರಸಿಂಹ ಅವತಾರ, ಉದ್ಯಾಪನೆ ಎಲ್ಲ ಒಟ್ಟಿಗೆ ನಡೆದಿದೆ. ಆದ್ದರಿಂದ ಪಿತೃಗಳಿಗೆ ಒಳ್ಳೆಯ ಫಲಪ್ರದವಾಗಿರುವಂತಹ ಕಥೆ ನರಸಿಂಹ ಉಪಾಖ್ಯಾನ. ಕೊನೆಗೆ ಪ್ರಹ್ಲಾದ ಹೇಳ್ತಾನೆ, ನಿನ್ನ ಅಪ್ಪನಿಗೆ ವರ ಕೇಳಿದೆಯಪ್ಪ, ನಿನಗೇನಾದರೂ ವರ ಕೇಳಿಕೋ ಅಂದರೆ ಪ್ರಹ್ಲಾದ ಹೇಳ್ತಾನೆ, ದೇವರೇ ಇದು ವ್ಯಾಪಾರ ಅಲ್ಲ, ನಾನು ಇಷ್ಟೊಂದು ಭಕ್ತಿ ಮಾಡೋದು, ನಿನ್ನ ಹತ್ರ ವರ ತಗೊಳ್ಳೋದು ಅಂದರೆ ಅಂಗಡಿಗೆ ದುಡ್ಡು ಕೊಡೋದು, ಪದಾರ್ಥ ತಗೊಂಡು ಬರುವ ವ್ಯಾಪಾರ ಆಗುತ್ತೆ. ದೇವರಲ್ಲಿ ಭಕ್ತರಲ್ಲಿ ವ್ಯಾಪಾರೀಕರಣ ನಡೆಯಬಾರದು ದೇವರೇ. ಅದೆಲ್ಲ ಇರಲಿ, ವರ ಕೇಳ್ಕೊ, ಎಲ್ಲರೂ ನನ್ನ ಹತ್ರ ವರ ಕೇಳ್ಕೊಳ್ತಾರೆ, ನೀನು ಕೇಳು ಅಂದರೆ ಪ್ರಹ್ಲಾದ ಹೇಳ್ತಾನೆ, ಡಿಲೇ ಆಗ್ತಾ ಇದೆ ಅಂತ ವರ ಕೇಳ್ತೀನಿ ನರಸಿಂಹ, ಇಲ್ಲಾಂದರೆ ನಾನು ವರ ಕೇಳ್ತಿರಲಿಲ್ಲ. ಏನು ವರ ಅಂದರೆ 1000 ಬಾರಿ ನೀನು ನರಸಿಂಹನಾಗಿ ಬಂದು ನನ್ನ ಎದುರಿ ನಿಂತು ವರ ಕೇಳು ಅಂತ ನೀನು ಹೇಳಿದರೂ ಕೂಡ ನನಗೆ ವರ ಕೇಳಬಾರದು ಅನ್ನುವ ಒಂದು ಬುದ್ಧಿಯನ್ನು ಎಲ್ಲ ಜನ್ಮದಲ್ಲಿಯೂ ಕೊಡು ಅಂತ ವರ ಕೇಳಿದನಂತೆ ಪ್ರಹ್ಲಾದ. ಏನೂ ಬೇಡಬಾರದು, ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿರಳೆನಿಗೆ. ನಾವೇನು ದರಿದ್ರರ? ನಮ್ಮ ಕಣ್ಣಿಗೆ ಲಕ್ಷ ಲಕ್ಷ ಹಣ ಇದೆ, ಮಾರ್ಲಿಕ್ಕೆ ಹೋಗಬೇಡಿ. ನಮ್ಮ ಕಿಡ್ನಿಗೆ ಕೋಟಿ ಬೆಲೆ ಇದೆ, ಮಾರ್ಲಿಕ್ಕೆ ಹೋಗಬೇಡಿ. ನಾವು ದರಿದ್ರರ? ಒಬ್ಬ ದರಿದ್ರ 10,000 ಕೊಡು ಅಂತ ಕೇಳಿದಂತೆ ಒಬ್ಬ ಶ್ರೀಮಂತನ ಬಳಿ. ಅವ ಹೇಳಿದ, 1,00,000 ಕೊಡ್ತೇನೆ, 2 ನಿನ್ನ ಕಣ್ಣು ಕೊಡು. ಇಲ್ಲ ಕಣ್ಣು ಕೊಡಲ್ಲ. 10 ಲಕ್ಷ ಕೊಡ್ತೇನೆ, ನಿನ್ನ ಕಿಡ್ನಿ ಕೊಡು. ಇಲ್ಲ ಕಿಡ್ನಿ ಕೊಡಲ್ಲ. ಅಲ್ಲ, ಕೋಟಿ ಕೋಟಿ ಬೆಲೆ ಬಾಳುವ ಪದಾರ್ಥ ನಿನ್ನ ದೇಹದಲ್ಲೇ ಇದ್ದಾಗ ಯಾವ ದಾರಿದ್ರ್ಯವೂ ನಿನ್ನಲ್ಲಿಲ್ಲ, ದೇವರನ್ನ ಸ್ಮರಣೆ ಮಾಡು. ಇದು ದೇವರು ಕೊಟ್ಟ ಉಪದೇಶ ಇದು. ಆದ್ರಿಂದ ನರಜನ್ಮದಲ್ಲಿ ನಾವು ಮಾಡಿಕೊಳ್ಳಬೇಕಾದ ಸಾಫಲ್ಯ ಹರಿನಾಮದ ಮೂಲಕ ಅದು ಎಂಥ ಕಷ್ಟಗಳಿದ್ರೂ ಕೂಡ ಪರಿಹಾರವಾಗುತ್ತೆ. ಆದರೆ ಇದರಲ್ಲಿ ಇರಬೇಕಾದದ್ದೇನು ಅಂದರೆ ವಿಶ್ವಾಸ ಇರಬೇಕು. ಅದಿಲ್ಲ ಅಂದರೆ ಪ್ರಯೋಜನ ಆಗಲ್ಲ. ನೋಡಿ, ಮನೆಯಲ್ಲಿ ಹಸು ಕಟ್ಟಿರ್ತೇವೆ, ಹಾಲು ಕರಿತೇವೆ, ಅದು ಮೂಕ ಪ್ರಾಣಿ. ಅದಕ್ಕೆ ಬೂಸ ಹಾಕಬೇಕಾದ್ರೆ, ಹುಲ್ಲು ಹಾಕಬೇಕಾದ್ರೆ ಅದರತ್ತ ಗೋಪಾಲಕ ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ. ಹಸು, ನಾನು ನಿನಗೆ 70 ರೂಪಾಯಿ ಹುಲ್ಲು ಹಿಂಡಿ ಎಲ್ಲ ಹಾಕ್ತಾ ಇದ್ದೇನೆ, 80 ರೂಪಾಯಿ ಹಾಲು ಕೊಡ್ತೇನೆ ಅಂತ ಸೈನ್ ಮಾಡು ಅಂತ ಕೇಳ್ತಾನ ಗೋಪಾಲಕ. ಆ ಮೂಕ ಪ್ರಾಣಿಯ ಭಾವ ಏನು? ಇವತ್ತು ಹುಲ್ಲು ಹಾಕಿದರೆ ನಾಳೆ ಹಾಲು ಕೊಡುತ್ತೆ. ಇದು ನಿಯಮ, ಇದು ಪ್ರಕೃತಿಯ ನಿಯಮ. ಹಾಗೆ ಶಾಸ್ತ್ರ ಹೇಳುತ್ತೆ, ಈ ಜನ್ಮದಲ್ಲಿ ನೀವು ಒಳ್ಳೆಯ ಕೆಲಸ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅದರ ಲಾಭ ಸಿಗುತ್ತೆ. ಈಗಲೇ ಮಾಡಿದ ಫಲಕ್ಕೆ ಈಗಲೇ ವರ ಕೇಳಲಿಕ್ಕೆ ಹೋಗಬಾರದು. ಹಸು ಹುಲ್ಲು ತಿಂತಾ ಇರಬೇಕಾದ್ರೆ ಪಾತ್ರೆ ಹಿಡ್ಕೊಂಡು ಹಾಲು ಕರೀಲಿಕ್ಕೆ ಹೋದರೆ ಜಾಡಿಸಿ ಒದಿಯುತ್ತೆ ಹಸು. ಒಂದು ರಾತ್ರಿ ಕಾಯಿ ಎನ್ನುತ್ತೆ. ದೇವರು ಹೇಳ್ತಾನೆ, ಒಂದು ಜನ್ಮ ಕಾಯಿ, ಮುಂದಿನ ಜನ್ಮದಲ್ಲಿ ಅದರ ಫಲ ಕೊಡ್ತಾನೆ. ಅದಕ್ಕೆ ದೇವರಿಗೆ ಗೋವಿಂದ ಅಂತ ಹೇಳೋದು. ಹಸುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಗೊತ್ತು. ಯಾರ್ಯಾರು ಸತ್ಕರ್ಮ ಮಾಡಿದ್ದಾರೆ ಅವರಿಗೆ ಒಳ್ಳೆಯ ಸ್ಥಾನವನ್ನೇ ಕೊಡುವಂಥ ಶಕ್ತಿ, ಅದಕ್ಕೆ ಪರದೈವ ಅಂತ ಕರೀತಾರೆ. ಅವನನ್ನೇ ಸರ್ವೋತ್ತಮನಾದ ನಾರಾಯಣ ಅಂತ ಕರೀತಾರೆ. ಹೀಗೆ ಭಕ್ತರಿಗೆ ಜನ್ಮ ಜನ್ಮಗಳಲ್ಲಿಯೂ ಬೇಕಾದ ವರಗಳನ್ನು ಕೊಟ್ಟು ಮೋಕ್ಷದ ತನಕ ಕರೆದುಕೊಂಡು ಹೋಗುವ ಕರುಣಾಳು ಆ ನರಸಿಂಹ ಅಂತ ಸಪ್ತಮ ಸ್ಕಂದದಲ್ಲಿ ವಿಸ್ತಾರವಾಗಿ ನರಸಿಂಹ ಉಪಾಖ್ಯಾನ. ಸ್ವಲ್ಪ ತಡ ಆಗಿದೆ, ಅದು ನರಸಿಂಹನ ಕಥೆ ನಮ್ಮನ್ನು ಆ ವೇಗದಲ್ಲಿ ಎಳಕೊಂಡು ಹೋಗಿದೆ, ಆದ್ದರಿಂದ ಸ್ವಲ್ಪ ವಿಳಂಬವಾಗಿದೆ. ನಾಳೆ ದಿನ ಮತ್ತೆ ಕೃಷ್ಣಾವತಾರದ ಕಥೆ ಇದು. 8, 9ನೇ ಸ್ಕಂದಗಳ ಜೊತೆಗೆ ಕೃಷ್ಣನ ಅವತಾರದ ಮಹಿಮೆಯನ್ನು ಕೇಳಲಿಕ್ಕಿದ್ದೇವೆ. ನರಸಿಂಹ ಅವತಾರ ಅಂದರೆ ಎಲ್ಲ ಅನಿಷ್ಟ ಪರಿಹಾರವಾಯಿತು ಅಂತ ಯಾರ್ಯಾರು ಶ್ರವಣ ಮಾಡಿದ್ದೀರಿ, ಹೇಳಿದ್ದೀರಿ, ಹೇಳಿಸಿದ್ದೀರಿ, ಎಲ್ಲರಿಗೂ ಕೂಡ ಭಗವಂತ ಅವರ ಬದುಕಿನ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ಗತಿಸಿದ ತಂದೆ ತಾಯಂದಿರಿಗೆ, ವಾಸ ಮಾಡುವ ತಂದೆ ತಾಯಂದಿರಿಗೆಲ್ಲ ಸುಖ ಶಾಂತಿಗಳ ಸಮಾಧಾನದ ಬಾಳ್ವಿಕೆಯನ್ನು ಈ ನರಸಿಂಹ ಉಪಾಖ್ಯಾನ ನೀಡುತ್ತೆ. ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಆದಾಗ ನಿಮಗೆ ನರಸಿಂಹನ ಕತೆ ಕೇಳಲಿಕ್ಕಾಗಲಿಲ್ಲ ಅಂದರೆ ಬಾಯಲ್ಲಿ ಒಮ್ಮೆ ನರಸಿಂಹ ಅಂತಾದರೂ ಶಬ್ದ ಪ್ರಯೋಗ ಮಾಡಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಎನ್ನುವ ಚಿಕಿತ್ಸೆಯನ್ನು ಈ ಸಪ್ತಮ ಸ್ಕಂದದಲ್ಲಿ ಹೇಳಿಕೊಟ್ಟಿದ್ದಾರೆ ಎಂಬಲ್ಲಿಗೆ 3ನೇ ದಿನದ ಕಥಾಭಾಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಮ ಸಂಕೀರ್ತನೆಯ ಸ್ಕಂದಗಳು ಇದು. 6ನೇ ಸ್ಕಂದ, 7ನೇ ಸ್ಕಂದ, 8ನೇ ಸ್ಕಂದ ಎಲ್ಲ ಕಡೆ ಹರಿನಾಮದ ಮಹಿಮೆಯನ್ನೇ ಹೇಳಿದ್ದಾರೆ. ಆದ್ದರಿಂದ ನಿನ್ನೆ ದಿನ ನಾನು ಹೇಳಿದ್ದೇನೆ, ಒಂದು ಹರಿನಾಮವನ್ನು ಎಲ್ಲರೂ ಸಾಮೂಹಿಕವಾಗಿ ಒಂದು ಪಠನ ಮಾಡಿ ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಿ ನಮ್ಮ ನಮ್ಮ ಮನೆಗೆ ಇಂಥ ಒಂದು ಯೋಗ 2 ಗಂಟೆಗಳ ಕಾಲ ದೇವರಿಗೆ ಸಮರ್ಪಣೆ ಮಾಡುವ ಯೋಗ ನಮ್ಮ ಜೀವನದಲ್ಲಿ ಒದಗಿದೆ. ದೇವರಿಗೆ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಈ ಪ್ರಸಂಗದಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ನನ್ನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.